ಉತ್ಸವ್ ಗೋನಾವರ್ ಅವರು ಸಹ ಈಗ ನಮ್ಮ ಸಂವಾದ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾರೆ. ಜೊತೆಗೆ ಚಂಪಾ ಶೆಟ್ಟಿ ಮ್ಯಾಮ್, ಸತ್ಯಪ್ರಕಾಶ್ ಸರ್, ರೂಪಾ ರಾವ್ ಮ್ಯಾಮ್, ಮಾನ್ಸೌರೆ ಸರ್, ಅಭಯ್ ಸಿಂಹ ಸರ್ ಎಲ್ಲರೂ ಈಗ ನಮ್ಮ ಈ ಸಂವಾದ ಕಾರ್ಯಕ್ರಮದಲ್ಲಿ ವೇದಿಕೆಗೆ ಆಹ್ವಾನಿಸುವವರಾಗಿ ತಮ್ಮಲ್ಲಿ ಸವಿನಯ ವಿನಂತಿ. ಈ ಸಂವಾದ ಕಾರ್ಯಕ್ರಮವನ್ನು ಪ್ರಕಾಶ್ ಸರ್ ಅವರು ನೆರವೇರಿಸಿಕೊಡ್ತಾರೆ. ಜೊತೆಗೆ KY ನಾರಾಯಣಸ್ವಾಮಿ ಸರ್ ಅವರು ವೇದಿಕೆಗೆ ಆಗಮಿಸುವವರಾಗಿ ತಮ್ಮಲ್ಲಿ ವಿನಂತಿ. ಎಲ್ರಿಗೂ ನಮಸ್ಕಾರ. ಫೋಟೋ ನಿಮ್ಮ ಮುಂದೆ ಇಂಥ ಒಂದು ಸಿನಿಮಾಗೆ ಅದಕ್ಕೆ ಭಾಗಿಯಾಗಿರೋದಕ್ಕೆ ಅವಕಾಶ, ನಿರ್ದಿಗಂತಕ್ಕೆ ಅವಕಾಶ ಮಾಡಿಕೊಟ್ಟ ಉತ್ಸವಕ್ಕೆ ಧನ್ಯವಾದಗಳು. ನಿರ್ದಿಗಂತದ ಈ ನಾಟಕೋತ್ಸವ ಏನಿದೆ ಅಥವಾ ಈ ಉತ್ಸವ ಏನಿದೆ ಬರೀ ನಾಟಕಗಳಿಗೆ ಮಾತ್ರ ಸೀಮಿತ ಆಗಬಾರ್ದು ಅನ್ನೋದು ನಿರ್ದಿಗಂತದ ಆಶಯ. ಅಲ್ಲಿ ಸುತ್ತಲಿರುವ ಪೇಂಟರ್ಸ್ ಇರ್ಬೋದು, ಚಿತ್ರಕಲೆ ಇರ್ಬೋದು, ಸಂಗೀತ ಇರ್ಬೋದು, ಕಾವ್ಯ ಇರ್ಬೋದು, ಸಾಹಿತಿಗಳಿರ್ಬೋದು, ಹಾಗೆ ಸಿನಿಮಾ ಕೂಡ ಒಳಗೊಳ್ಳಬೇಕು ಈ ಕಟ್ಟುವ ಕ್ರಿಯೆಯಲ್ಲಿ ಅಂತ. ಸೊ ನಿಮ್ಮ ಮುಂದೆ ಇಂದಿನ ನಾಳಿನ ನಂಬಿಕೆಯ ಯುವ ನಿರ್ದೇಶಕರು ತಮ್ಮದೇ ಆದ ವಿಶಿಷ್ಟ ರೀತಿಯಲ್ಲಿ ಒಂದು ಗ್ರಹಿಕೆಯಲ್ಲಿ ಸಿನಿಮಾ ಮಾಡ್ತಿರೋ ಯಂಗ್ಸ್ಟರ್ಸು ನಮ್ಮ ಮುಂದೆ ಇದ್ದಾರೆ. ಸೊ KY ಅನ್ನೋರನ್ನ ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳೋಕ್ಕೆ ಮುಂಚೆ, ಯಾಕಂದರೆ ನಾನು ಅವ್ರನ್ನ ದಿಢೀರಂತ ಕರೆದೆ ಇಲ್ಲಿಗೆ, ಯಾಕಂದರೆ ಮೊನ್ನೆ ಮಂಗಳೂರಿನಲ್ಲಿ ನಾನು ನಡೆಸಿದ್ದೆ ಈ ಒಂದು ಮಾತುಕತೆ. ಬಟ್ ಇಲ್ಲಿಯ ಡಾಕ್ಯುಮೆಂಟೇಷನ್ ಆದ್ದರಿಂದ ಇನ್ನೊಂದೊಂದು ಆಯಾಮಗಳು, ಇನ್ನೊಂದಷ್ಟು ಪ್ರಶ್ನೆಗಳು, ಇನ್ನೊಂದಷ್ಟು ಸಂವಾದ ನಡೆಯುತ್ತೆ ಅನ್ನೋ ಕಾರಣಕ್ಕೆ ಅವರನ್ನು ಕರೆಸಿದೆ. ಅವ್ರು ಹೇಗೆ ನೋಡ್ತಾರೆ ಸಿನಿಮಾನ, ಈ ಯಂಗ್ಸ್ಟರ್ಸ್ನ, ಈ ಪ್ರಕಾರವನ್ನು ಅಂತ. ಶುರು ಮಾಡೋದಕ್ಕೆ ಮುಂಚೆ ನಾನು ನನ್ನ ಮೈಕನ್ನು ಎಲ್ಲರೂ ಕೊಡ್ತೇನೆ. ನಿಮ್ಮ ಪರಿಚಯ ನೀವೇ ಮಾಡಿಕೊಡಿ, ಒಳ್ಳೆಯದು. ನಮಸ್ಕಾರ, ನಾನು ಮನ್ಸೋರೆ, ಹರಿವು, ನಾತಿಚರಾಮಿ, ಆ್ಯಕ್ಟ್ 1978 ಮತ್ತು 19, 20, 21 ಸಿನಿಮಾದ ನಿರ್ದೇಶಕ. ನಮಸ್ಕಾರ, ನಾನು ಅಭಯ್ ಸಿಂಹ. ನಾನು ಗುಬ್ಬಚ್ಚಿಗಳು, ಶಿಕಾರಿ, ಸಕ್ಕರೆ ಮತ್ತು ಪಡ್ಡಾಯಿ ಸಿನಿಮಾಗಳ ನಿರ್ದೇಶಕ. ನಮಸ್ತೆ, ನಾನು ಚಂಪಾ ಶೆಟ್ಟಿ. ಮೂಲತಃ ರಂಗಭೂಮಿಯಳು, 30 ವರ್ಷಗಳಿಂದ ರಂಗಭೂಮಿಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಇತ್ತೀಚೆಗೆ ನಾನು ನಿರ್ದೇಶನ ಮಾಡಿದ 2 ಸಿನಿಮಾಗಳು. ಒಂದು ಅಮ್ಮಚ್ಚಿ ಎಂಬ ನೆನಪು, ಡಾಕ್ಟರ್ ವೈದೇಹಿ ಅವರದು, ಮತ್ತೊಂದು ಕಾತಾ ಚಿಕ್ಕಣ್ಣ ಅವರ ಇತ್ತೀಚಿನ ಕೋಳಿ ಹೆಸರು. ನಮಸ್ತೆ. ನಮಸ್ತೆ, ನನ್ನ ಹೆಸರು ಉತ್ಸವ್ ಗೋನ್ವಾರ್. ಫೋಟೋ ನನ್ನ ಮೊದಲನೇ ಸಿನಿಮಾ ಮತ್ತು ಇದು ಒಂದೇ ಸಿನಿಮಾ ಮಾಡಿದ್ದು. ನಮಸ್ತೆ, ನನ್ನ ಹೆಸರು ರೂಪಾ ರಾವ್. ನಾನು ದಿ ಅದರ್ ಲವ್ ಸ್ಟೋರಿ ಅಂತ ಒಂದು ವೆಬ್ ಸೀರೀಸ್, ಗಂಟು ಮೂಟೆ ಅಂತ ಒಂದು ಸಿನಿಮಾ ಮಾಡಿದ್ದೀನಿ. ಥ್ಯಾಂಕ್ ಯು. ನಮಸ್ತೆ, ನಾನು ಸತ್ಯಪ್ರಕಾಶ್ ಅಂತ. ರಾಮರೇ, ಒಂದಲ್ಲ ಎರಡಲ್ಲ ಮತ್ತು ಮ್ಯಾನ್ ಆಫ್ ದ ಮ್ಯಾಚ್ ಅಂತ ಸಿನಿಮಾಗಳನ್ನು ನಿರ್ದೇಶನ. ಎಲ್ಲ ವೇದಿಕೆಯಲ್ಲಿರುವ ಎಲ್ಲ ಯುವ ನಿರ್ದೇಶಕರುಗಳಿಗೆ ನಾನು ಅಭಿನಂದನೆಗಳನ್ನು ತಿಳಿಸ್ತೇನೆ. ಮತ್ತು ನಿರ್ದಿಗಂತದ ಈ ಪಯಣದೊಳಗೆ ಜತೆಯಾಗಿರುವ ಇಷ್ಟು ಜನ ಮನಸ್ಸುಗಳಿಗೆಲ್ಲ ಚಿಕ್ಕವರು ತುಂಬ ಹೆಚ್ಚು ಜನ ಇದ್ದೀರಿ. ಯಾಕೆಂದರೆ ಇವತ್ತು ಕರ್ನಾಟಕದಲ್ಲಿ ಎಲ್ಲೇ ಏನೇ ಕಾರ್ಯಕ್ರಮಗಳು, ಈ ಥರ ಚರ್ಚೆ, ಸಂಸ್ಕೃತಿ, ಸಾಹಿತ್ಯ ಅಂತಿದ್ದರೆ ಎಲ್ಲ ಅಲ್ಲಿ ಮಿನಿಮಮ್ ತುಂಬ ಚಿಕ್ಕವರು ಅಂದರೆ 50 ವರ್ಷದವ್ರು ಇರ್ತಾರೆ. ಆಮೇಲೆ 50, 60, 70 ಹೀಗೆ ಅಲ್ಲಿ ರಿವರ್ಸ್ ಆರ್ಡ್ರಲ್ಲಿ ಯೌವನ ಇರ್ತದೆ. ಹಂಗಾಗಿ ಅದು ನೋಡಿದಾಗೆಲ್ಲ ತುಂಬ ನಿರಾಶೆ ಆಗ್ತಿತ್ತು. ಏನು ಮಾಡ್ತಿದ್ದೀವಿ, ಯಾಕೆ ನಮ್ಮ ಯುವ ಜನ ನಮ್ಮ ಜೊತೆಗೆ ಇಲ್ಲ ಅಂತ. ಬಟ್ ಅಲ್ಲಿ ಮಂಗಳೂರಿನಲ್ಲಿ, ಚಿಕ್ಕಮಗಳೂರಿನಲ್ಲಿ ಇಲ್ಲೆಲ್ಲ ನೋಡ್ತಾ ಇದ್ದಾರೆ ನಿರ್ದಿಗಂತ ಒಂದು ಗುರುತ್ವಾಕರ್ಷಣೆಯ ಜಾಗವನ್ನು ಸೃಷ್ಟಿ ಮಾಡಿದೆ. ಇಲ್ಲಿಗೆ ನಾಳೆಗೆ ವಾರಸುದಾರರಾಗಬೇಕಾಗಿರುವಂಥ ಅನೇಕ ಜನ ಯುವ ಮನಸ್ಸುಗಳು, ಚಿಕ್ಕವರು ಎಲ್ಲರೂ ಬಂದಿದ್ದಾರೆ. ಹಂಗಾಗಿ ಇಷ್ಟು ಯೌವನ ತುಂಬಿರುವಂಥ ನಿಮ್ಮನ್ನೆಲ್ಲ ನೋಡ್ತಿದ್ದಾಗ ನನಗೆ ನಿಜಕ್ಕೂ ನಿಮ್ಮ ಜೊತೆ, ಈ ಯುವ ನಿರ್ದೇಶಕರ ಜೊತೆ ಮಾತನಾಡೋದಕ್ಕೆ ಈ ಥರದೊಂದು ಅವಕಾಶವನ್ನು, ಸ್ಪೇಸನ್ನು ನಿರ್ದಿಗಂತ ಸೃಷ್ಟಿ ಮಾಡಿದ್ದಕ್ಕಾಗಿ, ಇಂಥ ನಿರ್ದಿಗಂತವನ್ನು ಇವತ್ತಿನ ನಮ್ಮ ಈ ಸಂಕಷ್ಟದ ಕಾಲದಲ್ಲಿ ಆಲೋಚನೆ ಮಾಡಿದ್ದಕ್ಕಾಗಿ ಪ್ರಕಾಶ್ ರಾಜ್ ಅವರಿಗೆ ಮತ್ತು ಅವ್ರ ಇಡೀ ತಂಡಕ್ಕೆ ನಾನು ಅಭಿನಂದನೆಗಳನ್ನು ತಿಳಿಸ್ತೇನೆ. ಈಗ ತಾನೇ ನಾನು ಇದು 2 ಸಾರಿ ಫೋಟೋ ಸಿನಿಮಾ ನೋಡಿದೆ. ಹೋದ ವರ್ಷ ನಾನು ಬೆಂಗಳೂರಿನ ಅಂತಾರಾಷ್ಟ್ರೀಯ ಫಿಲ್ಮ್ ಉತ್ಸವಕ್ಕೆ ಹೋಗೋಕ್ಕಾಗಿರಲಿಲ್ಲ. ಪ್ರತಿ ವರ್ಷ ಹೋಗ್ತಿದ್ದೆ, ಲಾಸ್ಟ್ ಇಯರ್ ಹೋಗೋಕ್ಕಾಗಿರಲಿಲ್ಲ. ಅಲ್ಲಿ ಸುಮಾರು ಜನ ಫೆಸ್ಟಿವಲ್ ನೋಡಿದರೆಲ್ಲ ಬಂದು ಫೋಟೋ ಬಗ್ಗೆ ಮಾತನಾಡ್ತಾಯಿದ್ರು. ಸೊ ಹಾಗಾಗಿ ನಾನು ಅದನ್ನು ನೋಡೋಕ್ಕಾಗಲಿಲ್ವಲ್ಲ ಅಂತ ನನಗೆ ತುಂಬ ಮಿಸ್ ಮಾಡ್ಕೊತಿದ್ದೆ. ಆಮೇಲೆ ಬಹುಶಃ ರಾಜ್ಕುಮಾರ್ ಭವನದ ಇದರೊಳಗೆ, ಒಂದು ಥಿಯೇಟ್ರೊಳಗೆ ಮತ್ತೊಂದು ಸಾರಿ ಇವರು ಒಂದು ಸ್ಕ್ರೀನ್ ಮಾಡಿದರು. ಆಗ ನಾನು ಹೋಗಿದ್ದೆ.
ಅಲ್ಲಿ ಆ ಸಿನಿಮಾನ ನೋಡಿ ಭಾಳ ಬೇಸರವಾಗಿತ್ತು. ಅಂದರೆ ನಾವು ಸೃಷ್ಟಿಸಿಕೊಳ್ಳುತ್ತಿರುವಂಥ ಜಗತ್ತಿನ ಒಳಗೆ ನಾವು ಎಷ್ಟು ಮನುಷ್ಯತ್ವದ ಕಥೆ ಹೇಳ್ತಿದ್ದೀವಿ, ಬುದ್ಧನ ಕಥೆ ಹೇಳ್ತಿದ್ದೀವಿ, ಅಂಬೇಡ್ಕರ್ನ ಕಥೆ ಹೇಳ್ತಾ ಇದ್ದೀವಿ, ಮತ್ತು ಈಗ ಸ್ವರ್ಗವನ್ನು ತುಂಬ ಹತ್ತಿರಕ್ಕೆ ತಗೊಂಬರ್ಬೇಕು ಅನ್ನುವಂಥ ರಾಜಕಾರಣದ ನಿರೂಪಣೆಗಳನ್ನು ಹೇಳ್ತಿದ್ದೀವಿ. ಅಂಥ ಕಾಲದಲ್ಲಿ ನಿಜವಾಗಿ ಮನುಷ್ಯತ್ವದ ಹೋರಾಟ ನಡೆದಾಗ ಅದು ಎಷ್ಟು ದಾರುಣವಾದ ಒಂದು ಸ್ಥಿತಿಯನ್ನು ಅದಿರುತ್ತೆ. ಮತ್ತು ಅದು ಎಲ್ಲೋ ಇರೋದಿಲ್ಲ, ನಮ್ಮ ಜೊತೆಗಿರುತ್ತೆ, ನಮ್ಮ ಕಣ್ಣು ಕೆಳಗೇನೆ ಇರುತ್ತೆ, ದೀಪದ ಕೆಳಗೆ ನೆರಳು ಅಂತಾರಲ್ಲ ಆ ಥರ ಇರುತ್ತೆ ಅಂತ ಅನ್ನೋದನ್ನು ಮನಗಾಣಿಸುವ ಈ ಚಿತ್ರವನ್ನು ನೋಡಿದಾಗ ನಾನು ತುಂಬ ಅಧೀರನಾಗಿದ್ದೆ. ಸೊ ಈಗ ಮತ್ತೆ ಇನ್ನೊಂದು ಸಾರಿ ಇವತ್ತು ನೋಡಿದಾಗ ನನಗೆ ಅದು ರೀಕನ್ಫರ್ಮೇಷನ್ ಆಯಿತು. ನಾನು ಇದನ್ನು ಇವರ ಜೊತೆ ಸಂವಾದಕ್ಕೆ ಬೆಳೆಸೋದಕ್ಕೆ ಮೊದಲು 1-2 ಮಾತು ಹೇಳ್ತೀನಿ. ಏನಂದರೆ ಕರ್ನಾಟಕದಲ್ಲಿ ಅದು ಭಾರತೀಯ ಚಿತ್ರರಂಗದ ಸಂದರ್ಭದೊಳಗೇ 60ರ ದಶಕದಲ್ಲಿ ಇಡೀ 60-70ರ ದಶಕದಲ್ಲಿ ಇಡೀ ಭಾರತದ ಸಿನಿಮಾ ಕ್ಷೇತ್ರ ಇದಕ್ಕಿಂತ ಕರ್ನಾಟಕದ ಕಡೆ ನೋಡೋದಕ್ಕೆ ಶುರುವಾಯಿತು. ಎಷ್ಟು ಈ ಪ್ರಯೋಗಾತ್ಮಕವಾದ ಹೊಸಹಲೆಯ ಚಿತ್ರಗಳು ಬಂದು ಅಂತಂದರೆ ಎಲ್ಲರೂ ಅಲ್ಲೇ ನಿಂತುಬಿಟ್ಟಿದ್ರಲ್ಲ. ಆಗ ಬಂದ ಹೊಸಹಲೆಯ ಚಿತ್ರಗಳು ಸಂಸ್ಕಾರದಿಂದ ಆರಂಭಗೊಂಡು ಎಷ್ಟು ಹೊಸ ಚಿತ್ರಗಳು ಬಂದವು ಎಲ್ಲ, ಆಗ ಎಷ್ಟು ಒಳ್ಳೆಯ ಚಿತ್ರಗಳು ಬಂದವು ಅವುಗಳೆಲ್ಲ. ಅದರ ಮೂಲಕ ನಾವು ನಮ್ಮ ಕನ್ನಡ ಸಿನಿಮಾದ ಒಂದು ಜರ್ನಿಯನ್ನು ಹೆಮ್ಮೆಯಿಂದ ಮಾತಾಡ್ತಿದ್ವಿ. ಅನಂತರ ದಿನಗಳಲ್ಲಿ ಆದ ಬೆಳವಣಿಗೆಗಳಲ್ಲಿ ಇದ್ದಕ್ಕಿದ್ದಂತೆ ಈ ರೀತಿಯಾಗಿ ಪರ್ಯಾಯವಾಗಿ ಬದುಕನ್ನು ನೋಡುವ ಒಂದು ದೃಷ್ಟಿಕೋನ ಅದು ಕಣ್ಮರೆ ಆಗ್ತಾ ಒಂದು ಮೇನ್ ಸ್ಟ್ರೀಮ್ನೊಳಗೆ ನಾವೆಲ್ಲ ಬೆರೆತು ಹೋಗ್ತಾ ಇರುವಂಥ ಸ್ಥಿತಿ ಇತ್ತು. ಇತ್ತೀಚಿನ ವರ್ಷಗಳಲ್ಲಿ ಈಗ ಕಳೆದ 5-6 ವರ್ಷಗಳು ಅಂತ ಹೇಳಬಹುದು, 5-6 ವರ್ಷಗಳಲ್ಲಿ ನಾವೆಲ್ಲ ಮತ್ತೆ ಬೆಚ್ಚಿ ಬೀಳ್ತಾ ಇರಬೇಕಾಗಿರುವಂಥ ಒಂದು ಸಿನಿಮಾಗಳನ್ನು ನಮ್ಮ ಯುವ ನಿರ್ದೇಶಕರು ಯೋಚನೆ ಮಾಡ್ತಿದ್ದಾರೆ. ಆಶ್ಚರ್ಯ ಹುಟ್ಟಿಸ್ತಾ ಇದೆ. ಮತ್ತು ಇವರೆಲ್ಲರೂ ಕೂಡ ಹಿಂದೆ ರಂಗಭೂಮಿಯಿಂದಲೋ ಅಥವಾ ಸಾಹಿತ್ಯದ ಹಿನ್ನೆಲೆಯಿಂದಲೋ ಬಂದು ಸಿನಿಮಾ ಮಾಡ್ತಿದ್ರಲ್ಲ, ಆ ಥರ ಅಲ್ಲದೆ ಬೇರೆ ಬೇರೆ ಜ್ಞಾನ ವಲಯಗಳಿಂದ ಬರ್ತಾಯಿದ್ದಾರೆ. ಸೊ ಅವರು ಅನೇಕ ಜನ ಟೆಕ್ಕಿಗಳಾಗಿದ್ದಾರೆ, ಎಷ್ಟೊಂದು ಜನ ಬೇರೆ ಬೇರೆ ಯಾವುದೋ ಕಾರ್ಪೊರೇಟ್ ಇವುಗಳಲ್ಲಿ ಅಧ್ಯಯನ ಮಾಡಿದ್ದಾರೆ ಅಥವಾ ಆ ಥರ ಸಂಸ್ಥೆಗಳ ಜೊತೆ ಕೆಲಸ ಮಾಡಿದ್ದಾರೆ. ಭಿನ್ನವಾದಂಥ ಹಿನ್ನೆಲೆ ಇರುವಂಥ ಚಿತ್ರ ನಿರ್ದೇಶಕರಿದ್ದಾರೆ. ಸೊ ಹಾಗಾಗಿ ಬಟ್ ಪ್ರತಿಯೊಬ್ಬರೂ ಕೂಡ ನಮ್ಮ ಕನ್ನಡದ ಬದುಕಿನ ಬಹಳ ಮುಖ್ಯವಾದಂಥ ಒಂದು ಆಯಾಮವೊಂದನ್ನು ನಾವು ಗಮನಿಸಲೇಬೇಕಾದನು. ನೋಡುವ ಮತ್ತು ಕಾಣೋದಕ್ಕೆ 2 ವ್ಯತ್ಯಾಸಗಳಿದೆ. ನಾವು ಎಲ್ಲ ನೋಡಿಸುವ ಸಿನಿಮಾಗಳನ್ನು ನೋಡ್ತಾ ಇದ್ವಿ, ಕಾಣಿಸುವ ಸಿನಿಮಾಗಳು ಇಲ್ಲ. ಸೊ ನೋಡಿಸುವ ಸಿನಿಮಾಗಳು ಬೇರೆ, ಕಾಣಿಸುವ ಸಿನಿಮಾಗಳು ಬೇರೆ. ಕಾಣಿಸುವ ಸಿನಿಮಾಗಳನ್ನು ಮಾಡ್ತಿರುವಂಥ ಈ ಎಲ್ಲರೂ ಕೂಡ ಮನ್ಸಾರೆಯಿಂದ ಹಿಡಿದು ಇವರಿಗೆ ನಿಮ್ಮ ರಾಮಾರೇ ಸಿನಿಮಾವನ್ನು ಕೂಡ ನಾನು ನೋಡಿದ್ದೇನೆ. ಸೊ ಹಾಗಾಗಿ ಅಭಯ್ ಸಿಂಹ ಅವರ ಸಿನಿಮಾ ಮಾತ್ರ ಮಿಸ್ ಮಾಡ್ಕೊಂಡಿದ್ದೀನಿ, ಉಳಿದವರೆಲ್ಲ ಸಿನಿಮಾಗಳನ್ನು ನೋಡಿದ್ದೇನೆ. ಹಾಗಾಗಿ ನೀವೆಲ್ಲ ನಿಜಕ್ಕೂ ನಾವೆಲ್ಲ ಹೆಮ್ಮೆ ಪಡಬೇಕಾದ ಮತ್ತು ಯೋಚಿಸಬೇಕಾಗಿರುವ ನಮ್ಮ ತಿಳುವಳಿಕೆಯನ್ನು ಹೊಸದು ಮಾಡ್ಕೋಬೇಕಾಗಿರುವಂಥ ಒಂದು ಬದುಕಿನ ಮೂಲೆಗಳನ್ನು ನೀವು ತೋರಿಸ್ತಾ ಇದ್ದೀರಿ. ಆ ಕಾರಣಕ್ಕಾಗಿ ನಾನು ಹೃತ್ಪೂರ್ವಕವಾಗಿ ನಿಮ್ಮೆಲ್ಲರನ್ನು ಕೂಡ ಅಭಿನಂದಿಸ್ತಾ ಇದ್ದೇನೆ. ಇದು ಫೋಟೋದು ಒಂದು ನೆಪ ಅಷ್ಟೆ. ಇದರ ಮೂಲಕ ಇಡೀ ನಾವು ವಿ ಆರ್ ಸೆಲೆಬ್ರೇಟಿಂಗ್ ಯೂತ್ ಎನರ್ಜಿ. ಅದು ಈ ಕನ್ನಡ ಸಿನಿಮಾದಲ್ಲಿ ಒಳಗೆ ಒಂದು ಹೊಸ ರಕ್ತವನ್ನು ನೀವು ತರ್ತಾ ಇದ್ದೀರಲ್ಲ, ಅದನ್ನು ಸೆಲೆಬ್ರೇಟ್ ಮಾಡೋದಕ್ಕೆ ನಾವಿಲ್ಲಿ ಸೇರಿದ್ದೀವಿ ಅಂತ ಅಂದ್ಕೊಂಡಿದ್ದೇನೆ. ಹಾಗಾಗಿ ನಿಮ್ಮನ್ನು ಆರಂಭದಲ್ಲಿ ಎಲ್ಲರನ್ನೂ ಕೂಡ ಅಭಿನಂದಿಸ್ತೇನೆ. ವಿಶೇಷವಾಗಿ ಈ ಫೋಟೋ ನೋಡಿದ್ರಿಂದಾಗಿ ಉತ್ಸವರನ್ನು ಈ ಸಿನಿಮಾ ಮಾಡಿದ್ದಕ್ಕಾಗಿ ನಾನು ಅವ್ರನ್ನ ವಿಶೇಷವಾಗಿ ಅಭಿನಂದಿಸ್ತೇನೆ. ನಮ್ಮ ಅಭಿನಂದನೆಗಳನ್ನು ದಯಮಾಡಿ ನೀವು ಒಪ್ಕೊಳ್ಬೇಕು. ನಿಮ್ಮ ಮನಸ್ಸು ಎಲ್ಲ ಹೃದಯ ಒದ್ದೆಯಾಗಿದೆ ನನಗೆ ಗೊತ್ತಿದೆ. ಅದರಿಂದ ಸ್ವಲ್ಪ ಚಪ್ಪಾಳೆ ಹೊಡೆದು ಬಿಸಿಯಾಗಿ ಸ್ವಲ್ಪ ಇವ್ರ ಜೊತೆ ಮಾತಾಡೋಕ್ಕೆ ಸಾಧ್ಯ ಆಗ್ತದೆ. ನನಗೆ ಈ ಸಿನಿಮಾಗಳ ಬಗ್ಗೆ ಹೆಚ್ಚು ಪರಿಶ್ರಮ ಇಲ್ಲ. ನಾನು ಹೇಳಿ ಕೇಳಿ ಕನ್ನಡ ಮೇಷ್ಟ್ರು ಮತ್ತು ಮೇಲಾಗಿ ನಾಟಕವನ್ನು ಬರೆದು ಕೊಟ್ಟು ಆಮೇಲೆ ಆ ಕಾರಣಕ್ಕಾಗಿ ಹೊಗಳಿಕೆ ಬೈಗುಳ ಇಂಥದಕ್ಕೆಲ್ಲ ತುತ್ತಾಗಿ ಭಾಗಿಯಾಗಿರುವಂಥ ವ್ಯಕ್ತಿ. ಇದಕ್ಕಿದ್ದಾಗೆ ಸಿನಿಮಾಗಳ ಜೊತೆ ಕೂರಿಸಿದ್ದಾರೆ. ನಾನು ಸಿನಿಮಾ ಗ್ರಾಮರ್ ಬಗ್ಗೆ ಆಗಲಿ ಅಥವಾ ಸಿನಿಮಾ ಅನ್ನುವ ಮಾಧ್ಯಮ ಅದು ಸೃಷ್ಟಿ ಮಾಡಬಹುದಾದಂಥ ಪರಿಣಾಮ ಸಾಧ್ಯತೆಗಳ ಬಗ್ಗೆ ನಮ್ಮ ಗುರುಗಳಾಗಿರುವಂಥ
ಪ್ರಕಾಶ್ ರೈ ಅವರು ಅಥಾರಿಟಿ. ಅವರು ನನ್ನನ್ನು ಸುಮ್ಮನೆ ಪರೀಕ್ಷೆ ಮಾಡೋಕ್ಕೆ ನೋಡೋದಕ್ಕೆ ಕ್ಲಾಸ್ಗಳಲ್ಲಿ ಪಾಠ ಹೇಳೋ ಮೇಷ್ಟ್ರುಗಳಿಗೆ ಎಷ್ಟು ತಿಳುವಳಿಕೆ ಇದೆ, ಇವರೆಲ್ಲ ಸರಿ ಅಂತ ಅನ್ನೋದು ನನ್ನನ್ನು ಟೆಸ್ಟ್ ಮಾಡೋದಕ್ಕೆ ಬಹುಶಃ ಇಲ್ಲಿ ಬಂದು ಕೂರಿಸ್ಕೊಂಡು ಈ ಪ್ರಯೋಗಕ್ಕೆ ನನ್ನನ್ನು ಒಡ್ಡಿದ್ದಾರೆ ಅಂತ ಅಂದ್ಕೊಂಡಿದ್ದೇನೆ. ಸೊ ಹಾಗಾಗಿ ಅವ್ರಿಗೂ ನಾನು ಅಭಿನಂದನೆಗಳನ್ನ ತಿಳಿಸ್ತೇನೆ. ಈಗ ಉತ್ಸವದ ಜೊತೆ ಮಾತ್ರ ಮಾತುಕತೆ ಅಲ್ಲ, ಇಲ್ಲಿರುವ ಎಲ್ಲ ನಮ್ಮ ಯುವ ನಿರ್ದೇಶಕರುಗಳು ತಾವು ಯೋಚಿಸ್ತಾ ಇರುವಂಥ ಒಂದು ಅಂದರೆ ಸಿನಿಮಾದ ಮೂಲಕ ಯೋಚನೆ ಮಾಡ್ತಿರುವಂಥ ಒಂದು ದಾರಿಯನ್ನು ನಾವು ತಿಳಿದುಕೊಳ್ಳೋದಕ್ಕೆ, ಮುಖಾಮುಖಿಯಾಗೋದಕ್ಕೆ ಭಾಳ ಜನ ಇಲ್ಲಿರೋ ಸಿನಿಮಾಗಳು ನೋಡಿದ್ದೀರಿ ಅಂತ ಅಂದ್ಕೊಂಡಿದ್ದೀವಿ. ನೋಡಿದ್ದೀರಾ ಉತ್ಸವ? ಈ ಫೋಟೋ ಬಿಟ್ಟು ಬೇರೆ ಸಿನಿಮಾಗಳು ಇವರು ಹೇಳಿದ್ರಲ್ಲ, ಹೆಸರುಗಳಲ್ಲಿ ಸಿನಿಮಾಗಳು ನೋಡಿದವ್ರು ಇದ್ದೀರಾ? ಯಾರಾದರೂ ಮನ್ಸೂರೆ ಸಿನಿಮಾಗಳು ನೋಡಿದವ್ರು ಇದ್ದೀರಾ? ಓಕೆ. ಹೌದು, ಅಭಯ್ ಸಿಂಹ ಅವ್ರ ಸಿನಿಮಾಗಳನ್ನು ಪರವಾಗಿಲ್ಲ ಕೆಲವು ನೋಡಿದ್ದೀರಾ. ಚಂಪಾ ಅವರ ಸಿನಿಮಾಗಳು ಅದಕ್ಕೂ ಕೆಲವು ನೋಡಿದ್ದೀರಿ. ರೂಪಾ ಅವರ ಸಿನಿಮಾ ಎಲ್ಲ ಅವರವರೇ ಕೈ ಹತ್ತಿದ್ದೀರೋ ಅಥವಾ ಬೇರೆಯವರು? ಆಮೇಲೆ ಸತ್ಯಪ್ರಕಾಶ್ ಅವ್ರ ಸಿನಿಮಾ, ಓಕೆ, ಸತ್ಯಪ್ರಕಾಶ್ ಅವ್ರ ಸಿನಿಮಾನೇ ಭಾಳ ಜನ ಜಾಸ್ತಿ ನೋಡಿದ್ದಾರೆ. ಸೊ ಈಗ ನೇರವಾಗಿ ಫೋಟೋ ಸಿನಿಮಾಗೆ ಬರೋಣ. ಈಗ ಈ ಫೋಟೋ ಥರದ ಒಂದು ಈ ಸಿನಿಮಾ ಕಥಾವಸ್ತು ನಿಮಗೆ ಹೊಳೆದಿದ್ದಾದರೂ ಹೇಗೆ ಅಂತ. ಏಕೆಂದರೆ ಅದು ಹಾಂಟಿಂಗ್ ಇದೆ. ಫೋಟೋ ಅನ್ನೋ ಹೆಸರು ಮತ್ತು ಆ ಸಿನಿಮಾದ ಒಳಗೆ ಅದು ನಮ್ಮನ್ನು ತೆಗೆದುಕೊಂಡು ಹೋಗುವಂಥ ಇದು ನಿಮಗೆ ಈ ವಿಷಯ ತಲೆಗೆ ಬಂದಿದ್ದಾದರೂ ಹೇಗೆ ಮತ್ತು ಇದನ್ನು ನೀವು ಹೇಗೆ ಕನ್ಸ್ಯೂಮ್ ಮಾಡಿದ್ರಿ ಅಂತ ಅನ್ನೋದ್ರ ಕುರಿತಾಗಿ ಮಾತಾಡಿದ್ರೆ ಬಹುಶಃ ಆಮೇಲೆ ನಾವೆಲ್ಲ ಮಾತನ್ನ ಜೊತೆ ಸೇರ್ಕೋಬೋದು ಅಂತ ಕಾಣುತ್ತೆ. ಫೋಟೋ ಮಾಡಬೇಕು ಅಂತ ಅನಿಸಿದ್ದೆ. ಯಾಕಂದರೆ ಸರ್ ನಾನು ಕೊಡಗಲ್ಲಿ ಮತ್ತೊಂದು ಕತೆ ಬರೆಯೋಕ್ಕೆ ಹೋಗಿದ್ದೆ, ಕೂರ್ಗಿಗೆ ಹೋಗಿದ್ದೆ. ಬರೆಯೋಕ್ಕೆ ಹೋದಾಗ ಅಲ್ಲಿ ನಾನು ಸಡನ್ನಾಗಿ ಲಾಕ್ಡೌನ್ ಆಯಿತು. ನಾನು ಲಾಕ್ಡೌನಲ್ಲಿ ಸ್ಟ್ರಕ್ ಆದಿ ನನ್ನ ಫ್ರೆಂಡ್ ಮನೇಲಿದ್ದೆ. ನಾನು ಲಾಕ್ಡೌನಲ್ಲಿ ಸ್ಟ್ರಕ್ ಆಗಿ ನನಗೆ ಏನು ಮತ್ತೆ ವಾಪಸ್ ಬೆಂಗಳೂರಿಗೆ ಬರೋಕ್ಕಾಗದೆ ಮತ್ತು ಊರಿಗೆ ಹೋಗದೆ ಇರೋಕ್ಕಾಗದೆ ಪರಿಸ್ಥಿತಿ ಇತ್ತು. ನಾನು ಅಲ್ಲೇ ಇರಬೇಕಾಯ್ತು. ಸ್ವಲ್ಪ ದಿನ ಆದಮೇಲೆ ನನಗೆ ಅಲ್ಲಿ ದೀಪ ಹಚ್ಚಿದ ನೆನಪು ಸರ್. ಲಾಕ್ಡೌನ್ ಟೈಮಲ್ಲಿ ದೀಪ ಹಚ್ಚಿದ ನೆನಪು. ಅದು ಅಲ್ಲಿ ದೀಪ ಹಚ್ಚಿತ್ತು. ಅದಾದಮೇಲೆ ಮರುದಿನ ನಾನೊಂದು ಆರ್ಟಿಕಲ್ ಓದಿದ್ದೆ. ಗಂಗಮ್ಮ ಅನ್ನೋ ಒಬ್ಬ ಹೆಂಗಸು ಸಿಂಧನೂರು ತಲುಪಬೇಕಿತ್ತು. ರಾಯಚೂರು ಜಿಲ್ಲೆ ಸಿಂಧನೂರು ಹತ್ರ ಒಂದು ಹಳ್ಳಿಗೆ ತಲುಪಬೇಕಿತ್ತು. ಬೆಂಗಳೂರಿಂದ ನಡೆಯೋಕ್ಕೆ ಶುರು ಮಾಡಿದ್ರು. ಅವರು ಕಟ್ಟಡ ಕಾರ್ಮಿಕರು. ಗಂಗಮ್ಮನ ಬಳ್ಳಾರಿಗೆ ತಲುಪಿದ ಮೇಲೆ ಅಲ್ಲಿ ಮಲ್ಟಿ ಆರ್ಗನ್ ಡ್ಯಾಮೇಜ್ ಆಗಿ ಸತ್ತೋಗ್ತಾರೆ ಸರ್. ಅವರು ಪ್ರೆಗ್ನೆಂಟ್ ಅವರು. ಸೊ ನನಗೆ ತುಂಬ ಕಾಡಿತ್ತದು. ಅಂದರೆ ನಮ್ಮ ಊರಿಗೆ ಹೋಗ್ಬೇಕಾಗಿರೋ ಒಬ್ರು ಹೆಂಗಸು, ಅಂದರೆ ನಾನು ಭಾಗಕ್ಕೆ ಹೋಗ್ಬೇಕಾಗಿರೋ ಒಬ್ಬ ಹೆಂಗಸು, ಮತ್ತು ನಾನು ಕೂರ್ಗಲ್ಲಿದ್ದೆ. ಅದು ಅಲ್ಲೋ ಊರು ತಲುಪಕ್ಕಾಗದೆ ಅವರು ಜೀವ ಬಿಟ್ಟಿದ್ದು. ಮತ್ತು ಇಲ್ಲಿ ನಾನು ಇರೋ ಒಂದು ಜಾಗದಲ್ಲಿ ದೀಪ ಹಚ್ಚಿದ್ದು. ಅಂದರೆ ಎರಡು ವರ್ಗಗಳು ಆ ದಿನಕ್ಕೆ ಏನಾಗ್ತಿತ್ತು ಅನ್ನೋದು ನಂಗೆ ತುಂಬ ಕಾಡಿತ್ತು. ಸೊ ಅದನ್ನು ಡಾಕ್ಯುಮೆಂಟ್ ಮಾಡ್ಬೇಕನ್ನೋ ತುಂಬ ಅನಿಸಿತ್ತು ನನಗೆ. ಡಾಕ್ಯುಮೆಂಟ್ ಮಾಡ್ಬೇಕಂತ ಅನಿಸ್ದಾಗ ನನಗೆ ಗೊತ್ತಿರೋ ಮಾಧ್ಯಮ ಸಿನಿಮಾ. ಸೊ ಸಿನಿಮಾ ಮುಖಾಂತರ ಅದನ್ನು ಡಾಕ್ಯುಮೆಂಟ್ ಮಾಡಬೇಕಂತ ಹೊರಟಾಗ ಆಗಿದ್ದು ಫೋಟೋ. ಈಗ ಇದೊಂದು ಈ ಪ್ರಶ್ನೆ ಹೇಳಿದ್ರಿಂದ ಆ ಥರದೊಂದು ಚರ್ಚೆ ತೆಗೆದುಕೋಬೋದು. ನಿಮಗೆ ಇವತ್ತಿನ ಈ ಕಾಲಘಟ್ಟದೊಳಗೆ ಇಂತಹ ಸಿನಿಮಾಗಳನ್ನು ಮಾಡೋದಕ್ಕಿರುವಂಥ ಸವಾಲು ಏನು? ಸಿನಿಮಾ ಚೆನ್ನಾಗಿದೆ ಅಂತ ಈಗ ನಾವೆಲ್ಲ ಹೇಳ್ತಿದ್ವಿ ಮಾಡಿದ ಮೇಲೆ ಸಿನಿಮಾ ನೋಡಿದ ಮೇಲೆ. ಬಟ್ ಈ ಥರ ಸಿನಿಮಾ ಮಾಡೋದಕ್ಕೊಂದು ಧೈರ್ಯವನ್ನು ಮಾಡಬೇಕಾಗುತ್ತಲ್ಲ, ಮತ್ತು ಅದಕ್ಕೆ ಅದೊಂದು ಬೇರೆ ಬೇರೆ ರೀತಿಯ ಸವಾಲುಗಳಿದೆ ಇದರಲ್ಲಿ. ಅಂದರೆ ಬರೀ ವಸ್ತುವಿನ ವಿಚಾರ ಮಾತ್ರ ಅಲ್ಲ, ಮೇಕಿಂಗ್ ಸಂಬಂಧಪಟ್ಟಿದ್ದಿರಬಹುದು. ಅದಕ್ಕಿಂತ ಹೆಚ್ಚು ಗಂಭೀರವಾದದ್ದು ಕನ್ನಡ ಅಂತ ಚಲನಚಿತ್ರ ರಂಗದೊಳಗೆ ನಾನು ನೆನ್ನೆ ಚಂಪಾ ಜೊತೆ ಮಾತಾಡ್ತಾ ಬರ್ತಾ ಇದ್ದೆ ದಾರಿ ಒಳಗೆ. ಆಮೇಲೆ ನಾವು ಪೋಸ್ಟ್ ಪ್ರೊಡಕ್ಷನ್ ಆದಮೇಲೆ ಅದನ್ನು ಮತ್ತೆ ಜನಕ್ಕೆ ತಲುಪಿಸ್ಬೇಕಾದ ಒಂದು ಇದಿದೆಯಲ್ಲ, ಚಾಲೆಂಜ್ ಇದೆಯಲ್ಲ, ಅದು ಆಮೇಲೆ ಮಾತಾಡೋಣ ಅಂತ ಕಾಣುತ್ತೆ. ಸೊ ನಿಮಗೆ ಇರುವ ಈ ಥರದ ಪರ್ಯಾಯವಾದಂಥ ಆಲೋಚನೆಯ ಸಿನಿಮಾಗಳನ್ನು ಮಾಡೋದಕ್ಕೆ ಈಗಿನ ಯುವ ನಿರ್ದೇಶಕರು ಎದುರಿಸ್ತಾ ಇರುವಂಥ ಸವಾಲುಗಳೇನು ಅನ್ನೋದಕ್ಕೆ ಎಲ್ಲರೂ ಕೂಡ ನೀವು ರೆಸ್ಪಾಂಡ್ ಮಾಡಿದ್ರೆ ಆಮೇಲೆ ನಾವು ಇವತ್ತಿನ ಸಿನಿಮಾ ಫೋಟೋ ಆ್ಯಕ್ಚುಲಿ ನನಗೆ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ಅದು ಒಂದು ಮೇಕಿಂಗ್ ಟೆಕ್ನಿಕಲ್ ವಿಷಯ. ಯಾಕಂತಂದರೆ ಇವತ್ತು ಯಾವುದೇ ರೀತಿ ಎಕ್ಸ್ಪೀರಿಯೆನ್ಸ್ ಇಲ್ದಿರ, ಯಾವುದೇ ಗಾಡ್ ಫಾದರ್ ಇಲ್ದಿರ, ಪ್ರೊಡ್ಯೂಸರ್ ಇಲ್ದಿರ ಒಂದು ಸಿನಿಮಾ ಮಾಡೋದು ಎಷ್ಟು ಕಷ್ಟ ಅಂತ ನಾವು ಅನುಭವಿಸಿದ್ದೀವಿ. ಅದನ್ನು ಫೋಟೋ ಉತ್ಸವ ಮಾಡಿದ್ದಾರೆ. ಅದ್ರ ಜೊತೆಗೆ ಆ ವಸ್ತು ಆಯ್ಕೆ ಮಾಡ್ಕೊಂಡಿರೋದು. ಆ ವಸ್ತು ಬಗ್ಗೆ ಮಾತಾಡೋದಕ್ಕೆ ತುಂಬ ಭಯ ಪಡ್ತಾರೆ. ಯಾಕೆಂತಂದರೆ ಸತ್ಯಪ್ರಕಾಶ್, ರೂಪಾರಾವ್ ನಾವೆಲ್ಲ ಒಂದು ಆ್ಯಂಥಾಲಜಿ ಮಾಡಬೇಕಾಗಿತ್ತು. ಸೊ ಆ ಟೈಮಲ್ಲಿ ನಾವು ಒಂದು OTT ಪ್ಲ್ಯಾಟ್ಫಾರ್ಮ್ಗೆ ಸೇಮ್ ಕೊರೋನಾಗೆ ಸಂಬಂಧಪಟ್ಟಿದ್ದು ನಾನೊಂದು ಕತೆ ಪಿಚ್ ಮಾಡಿದ್ದೆ. ಆ ಪ್ರಾಜೆಕ್ಟ್ ಅಲ್ಲೇ ಡ್ರಾಪ್ ಆಯಿತು.
ಸೊ ಆ ಥರದ ಒಂದು ಭಯದಲ್ಲಿ ಉತ್ಸವ ಆ ಥರದೊಂದು ಕತೆ ಆಯ್ಕೆ ಮಾಡಿಕೊಂಡು ತುಂಬ ತುಂಬ ಕಡಿಮೆ ರಿಸೋರ್ಸಲ್ಲಿ, ನಿರ್ಮಾಪಕರಿಲ್ಲ, ದುಡ್ಡಿಲ್ಲ, ಎಲ್ಲ ಒಂದು ಟೀಮು ಸೇರಿಕೊಂಡು ಅದೊಂದು ಕಥೆನ, ಆ ಕತೆಗೆ ಮತ್ತು ಎಲ್ಲೂ ಅದು ನಿಮಗೆ ಯೂಶ್ವಲ್ ಏನಾಗುತ್ತೆ ಅಂದರೆ ಸಿನಿಮಾ ಮಾಡೋವಾಗ ಲೋ ಬಡ್ಜೆಟ್ ಅನ್ನೋದನ್ನು ಎತ್ತು ಕಾಣಿಸ್ತಾ ಇರುತ್ತೆ. ಆ ಬಡ್ಜೆಟ್ ಅನ್ನೋದು ಎಲ್ಲೂ ಕಾಣಿಸ್ತೀರ. ಆ ಒಂದು ಜರ್ನಿನ ಮ್ಯಾಕ್ಸ್ ಟು ಮ್ಯಾಕ್ಸ್ ಅಂದರೆ ಅದರದ್ದು ಎಷ್ಟು ಎಫರ್ಟ್ ಇದೆಯೋ, ಅಂದರೆ ನಡ್ಕೊಂಡು ಹೋಗೋ ಜರ್ನಿ ಇದೆಯಲ್ಲ, ನಾವು ಆ ಕ್ಯಾರೆಕ್ಟ್ರ್ ಜೊತೆ ನಡೀತಾ ಹೋಗ್ತೀವಿ, ಆ ದುರ್ಗಿನ ಜೊತೆ ನಡೀತಾ ಹೋಗ್ತೀವಿ. ಅದು ಏನೋ ಕನಸನ್ನೊಂದನ್ನು ಹಿಂದ್ಗಡೆ ಬಿಟ್ಬಿಟ್ಟು ನಡ್ಕೊಂಡು ಹೋಗ್ತಾ ಇರ್ತೀವಿ. ಆ ಮೇಕಿಂಗ್ ಇದೆಯಲ್ಲ ಇವತ್ತಿಗೆ ಆ್ಯಕ್ಚುಲಿ ತುಂಬಾ ಅದು ಇಂಪಾರ್ಟೆಂಟ್ ಆಗುತ್ತೆ. ಅದನ್ನು ಫಸ್ಟು ಹೊರಗಡೆಯವ್ರಿಗಿಂತ ನಮ್ಮ ಟೀಮವ್ರನ್ನ ಒಪ್ಸೋದು ಇನ್ನೂ ಇಂಪಾರ್ಟೆಂಟ್. ಯಾಕಂದರೆ ಟೀಮಲ್ಲಿರೋರ್ಗೆ ಎಲ್ಲರಿಗೂ ನಂಬಿಕೆ ಬರಬೇಕು, ಅವ್ರು ಅಷ್ಟೂ ಜನ ಇದ್ರದ್ದೊಂದು ಸಾಥ್ ಕೊಡಬೇಕು. ಇದು ಒಂದು ಟಾಸ್ಕ್ ಆದರೆ ನೆಕ್ಸ್ಟ್ ಟಾಸ್ಕ್ ಬರೋದು ರಿಲೀಸ್. ಇವತ್ತು ಅದೊಂದು ತುಂಬ 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 ಚರ್ಚೆ ಆಗ್ತಾ ಇರೋದು, ಕನ್ನಡದಲ್ಲಂತೂ ಇನ್ನೂ ಜಾಸ್ತಿ ಚರ್ಚೆ ಆಗ್ತಾ ಇರೋದು. ಸರ್ ನೀವು ಹೇಳ್ದಂಗೆ ಒಂದು ಟೈಮಲ್ಲಿ ಏನು ಹೊಸ ಅಲೆಯ ಸಿನಿಮಾಗಳು ಬಂದಾಗ ಅದಕ್ಕೆ ಅದರದ್ದೇ ಆದ ಆಡಿಯನ್ಸು ಇದ್ದರು. ಇಫ್ ಐ ಆಮ್ ನಾಟ್ ರಾಂಗ್, ನನಗೆ KG ರೋಡಲ್ಲಿ ಒಂದು ಪ್ರೊಟೆಸ್ಟ್ ಆಗಿತ್ತು, ಸಂಸ್ಕಾರಕ್ಕೂ ನಾಂದಿ ಸಿನಿಮಾಗೂ ರಿಲೀಸ್ ಮಾಡಬೇಕು ಅಂತ. ಅವತ್ತಿಗೆ ಆ ಥರದ ಆಡಿಯನ್ಸ್ ಇದ್ದರು. ಇವತ್ತು ಪ್ರೊಟೆಸ್ಟ್ ಇರಲಿ, ನಾವು ಹಾಕಿರೋ ಸಿನಿಮಾಗೆ ಜನನ ಕರೆಸೋದೇ ದೊಡ್ಡ ವಿಷಯ ಆಗುತ್ತೆ. ಕಮರ್ಷಿಯಲ್ ಅನ್ನೋದು ತುಂಬ ಎಕ್ಸ್ಟ್ರೀಮ್ ಲೆವೆಲ್ ಡಿಸ್ಕಷನ್ ಆಗ್ಬಿಟ್ಟಿದೆ. ಇವತ್ತು ಸಿನಿಮಾಗೆ ಥಿಯೇಟ್ರಿಗೆ ಬನ್ನಿ ಅಂತಂದರೆ ನಮ್ಮ ಆಪ್ತ ಸರ್ಕಲಲ್ಲೇ ನಮಗೆ ಏನೋ ಬೇಕು ರೀ, ಈ ಥರ ಸಿನಿಮಾಗಳು, ಈ ರಿಯಲಿಸ್ಟಿಕ್ ಸಿನಿಮಾಗಳು ನಮಗೆ ದುಡ್ಡು ಕೊಟ್ಟು ನೋಡೋಕ್ಕಾಗಲ್ಲ, ಈ ಥರದ ಒಂದು ಓಪನ್ ಡೈರೆಕ್ಟ್ ಸ್ಟೇಟ್ಮೆಂಟ್ಗಳು ನಾವು ಇವತ್ತು ಫೇಸ್ ಮಾಡ್ತಾಯಿದ್ದೀವಿ. OTT ಬಂದರೆ ನೋಡ್ಕೊತೀವಿ ಅಂತ ಹೇಳ್ತಾರೆ. ಬಟ್ ಅಲ್ಲಿ ಇನ್ನೊಂದು ನೆಕ್ಸ್ಟು ದೊಡ್ಡ ಇಶ್ಯೂ ಇದೆ. OTT ಅವರು ಫಸ್ಟು ಕೊರೋನಾ ಟೈಮಲ್ಲಿ ಸಿಕ್ಕದಂಗೆ ಸಿನಿಮಾಗಳನ್ನ ಪರ್ಚೇಸ್ ಮಾಡಿಬಿಟ್ಟು ಜನಗಳಿಗೊಂದು ಅಭ್ಯಾಸ ಮಾಡಿಸಿದ್ರು. ಸೊ ನೀವು ಥಿಯೇಟ್ರಿಗೆ ಹೋಗದೇ ಇದ್ದರೂ ನಾವು ನಿಮ್ಮ ಸಿನಿಮಾನ ನಿಮ್ಮ ಕೈಯಲ್ಲಿ, ನಿಮ್ಮ ಮೊಬೈಲ್ ನಿಮ್ಮ ಕೈಯಲ್ಲಿ ಕೊಡ್ತೀವಿ, ನಿಮ್ಮ ಟಿ ವಿಲಿ ಕೊಡ್ತೀವಿ, ನೀವು ಎಲ್ಲಿ ಬೇಕಾದ್ರೂ ನೋಡ್ಕೋಬೋದು ಅನ್ನೋ ಅಭ್ಯಾಸ ಮಾಡಿಸಿದ್ರು. ಈಗ ಅಭ್ಯಾಸ ಮಾಡಿದ್ಮೇಲೆ ಏನಾಯಿತು, ಜನ ಏನು ಪ್ರೊಡ್ಯೂಸರ್ಸು, ಫಿಲ್ಮ್ ಮೇಕರ್ಸು ಸ್ವಲ್ಪ ಜಾಸ್ತಿನೇ ಸಿನಿಮಾಗಳು ಮಾಡೋಕ್ಕೆ ಶುರು ಮಾಡಿದ್ರು. ಅಂದರೆ ಅಟ್ಲೀಸ್ಟ್ ಥಿಯೇಟ್ರಿಗೆ ವರ್ಕೌಟ್ ಆಗಿಲ್ಲ ಅಂದರೆ OTT ವರ್ಕ್ ಆಗುತ್ತೆ ಅಂತ. ಸಿನಿಮಾಗಳ ಕ್ವಾಂಟಿಟಿ ಜಾಸ್ತಿ ಆದಂಗೆ ಕಾರ್ಪೊರೇಟ್ ಅವರು ಅವ್ರ ರೂಲ್ಸ್ಗಳನ್ನ ಅವ್ರು ಬೇಕಾದಂಗೆ ಚೇಂಜ್ ಮಾಡಿಕೊಂಡು ಈಗ ಹೊಸ ರೂಲ್ಸ್ಗಳು ತಂದಿದ್ದಾರೆ. ಥಿಯೇಟ್ರಲ್ಲಿ ಕನಿಷ್ಠ 4 ವಾರ ವೀಕೆಂಡ್ಸು, ಶನಿವಾರ ಭಾನುವಾರ ಹೌಸ್ಫುಲ್ ಓಡಿದ್ರೆ ಆವಾಗ ನಾವು ಸಿನಿಮಾ ತೊಗೋಬೇಕಾ ಬೇಡವಾ ಅಂತ ಡಿಸೈಡ್ ಮಾಡ್ತೀವಿ ಅಂತ ಅದು ಕನ್ನಡಕ್ಕೆ, ಅದು ಬೇರೆ ಲ್ಯಾಂಗ್ವೇಜ್ ಗೊತ್ತಿಲ್ಲ, ಕನ್ನಡಕ್ಕೆ ಈ ಥರ ಡೈರೆಕ್ಟ್ ಸ್ಟೇಟ್ಮೆಂಟ್ ಹೇಳ್ತಾ ಇದ್ದಾರೆ. ಒಂದು OTT ಅಂತೂ ಕನ್ನಡ ನಿಮ್ಮದು ಆಡಿಯನ್ಸು ಯಾರು ಕನ್ನಡ ಸಿನಿಮಾ ನೋಡೋಲ್ಲ, ಕನ್ನಡ ಸಿನಿಮಾ ಬೇಡ ಅಂತ ಹೇಳ್ತಾರೆ. ಉಳಿದವರು ಅಮೆಝಾನ್ ಅವರು ಫಸ್ಟ್ ಪರ್ಚೇಸ್ ಮಾಡ್ತಾರೆ. ಇವಾಗ 4 ವಾರ ರನ್ ಆಗಿದ್ರೆ ರೆವೆನ್ಯೂ ಮಾಡೆಲ್ ಅಂತ ಇದೆ, ಅಂದರೆ ಸಿನಿಮಾನ ಎಷ್ಟು ನೋಡ್ತಿರೋ ಪರ್ ಮಿನಿಟ್ ಇಷ್ಟು ಪೈಸೆ ಅಂತ ಲೆಕ್ಕದಲ್ಲಿ ರೆವೆನ್ಯೂ ಶೇರಲ್ಲಿ ಕೊಡ್ತಾರೆ. ಸೊ ಈ ಥರದ್ರಲ್ಲಿ ಅದು ಎಷ್ಟು ದುಡ್ಡು ವರ್ಕೌಟ್ ಆಗುತ್ತೋ ಗ್ಯಾರಂಟಿ ಇಲ್ಲ. ಯಾಕಂತಾರೆ ನೀವು ಅಮೆಝಾನ್ಗೆ ಹಾಕಿದ್ಮೇಲೆ 100% ನಮ್ಮ ಏನು ಸಿನಿಮಾ ಅಲ್ಲಿ ಅಥೆಂಟಿಕ್ ಆಗಿರುತ್ತೆ ಅಂತ ಗ್ಯಾರಂಟಿ ಇಲ್ಲ. ಯಾಕಂದರೆ ಪೈರಸಿ, ಆ ಸಿನಿಮಾ ಸ್ವಲ್ಪ ಚೆನ್ನಾಗಿದೆ ಅಂತ ಡಿಸ್ಕಷನ್ ಆಗಿದ ತಕ್ಷಣ ಪೈರಸಿ ಹೊಡೋಕ್ಕೆ ಶುರುವಾಗುತ್ತೆ. ಟೆಲಿಗ್ರಾಮ್ ಅಂತ ಒಂದು ಆ್ಯಪ್ ಇದೆ, ಆ ಆ್ಯಪಲ್ಲಿ ಹಾಕ್ಕೊಂಡು ಹೊಡಿತಾರೆ. ಅದು ಎಂಥ ಆ್ಯಪ್ ಅಂತಂದರೆ ಅದರಲ್ಲಿ ರಿಮೂವ್ ಮಾಡೋಕ್ಕೂ ಆಗೋಲ್ಲ. ನಾವು ಏಜೆನ್ಸಿಗೆ ದುಡ್ಡು ಕೊಟ್ಬಿಟ್ಟು ಅಲ್ಲಿಂದ ಪೈರಸಿ ಲಿಂಕು ತೆಗ್ಸೋಕ್ಕಾಗಲ್ಲ ಆ ಥರದೊಂದು ಆ್ಯಪಲ್ಲಿ. ಸೊ ಆ ಥರದಲ್ಲಿ ಹೋಗ್ತಾ ಇರುತ್ತೆ, ನಿಮಗೆ ರೆವಿನ್ಯೂ ಅನ್ನೋದು ಜನ್ರೇಟ್ ಆಗೋಲ್ಲ. ಸೊ ಈ ಥರ ಸಿನಿಮಾಗಳು ಮಾಡಿದಾಗ ನಮ್ಗೆ ಧೈರ್ಯ ಇದೆ, ನಮ್ಗೆ ಖುಷಿ ಇದೆ, ನಾವೊಂದು ಕಲ್ಚರಲ್ ಡಾಕ್ಯುಮೆಂಟ್ ಮಾಡ್ತಾಯಿದ್ದೀವಿ, ಏನೋ ಒಂದು ಆರ್ಟಿಸ್ಟ್ ಆಗಿ ಒಂದು ಹ್ಯುಮ್ಯಾನಿಟಿ ಮೇಲೆ ರೆಸ್ಪಾಂಡ್ ಮಾಡ್ತಾಯಿದ್ದೀವಿ ಅನ್ನೋ ಒಂದು ಇದರಲ್ಲಿ ಸಿನಿಮಾ ಮಾಡಿಬಿಡ್ತೀವಿ. ಬಟ್ ಯಾವಾಗ ಇದು ರೆವಿನ್ಯೂ ಅನ್ನೋದು ಬರಲ್ವೋ ಆವಾಗ ಪ್ರೊಡ್ಯೂಸರ್ಸು, ನಮ್ಮ ಜೊತೆ ನಿಂತಿರೋ ಪ್ರೊಡ್ಯೂಸರ್ಸು ಸ್ವಲ್ಪ ಡೌನ್ ಆಗ್ತಾರೆ. ಅದ್ರ ಜೊತೆಗೆ ಅದರ್ ಪ್ರೊಡ್ಯೂಸರ್ಸೂ ಯಾಕೆ ಬೇಕು ರಿಸ್ಕು ಅಂತ ಹೇಳ್ತಾರೆ. ಸೊ ಅಂಥ ಟೈಮಲ್ಲಿ ನನಗೆ ಆ್ಯಕ್ಚುಲಿ ತುಂಬ ಖುಷಿಯಾಗಿದ್ದು ಉತ್ಸವ ಸಿನಿಮಾ ಮಾಡಿದ್ದು, ಅದಕ್ಕೆ ಪ್ರಕಾಶ್ ಸರು ಬೆನ್ನೆಲುಬಾಗಿ ನಿಂತಿದ್ದು, ಅದು ತುಂಬ ಖುಷಿ ಆಗುತ್ತೆ. ಒಬ್ಬ ಪ್ರೊಡ್ಯೂಸರ್ನವ್ರು ಸೇವ್ ಮಾಡಿದ್ರು, ಬಟ್ ಆಡಿಯನ್ಸ್ ಆಗಿ ಎಲ್ಲರೂ ಸೇರಿಕೊಂಡು ಪ್ರಕಾಶ್ ಸರ್ನ ನಾವು ಇನ್ನೂ ಸೇವ್ ಮಾಡಿಲ್ಲ. ಯಾಕಂತಂದರೆ ಥಿಯೇಟ್ರಿಕಲ್ಲಲ್ಲಿ ನನಗೆ ರಿಲೀಸ್ ಮುಂಚೆನೂ ಅದೊಂದು ಆತಂಕ ಇತ್ತು. ನಾವೆಲ್ಲರೂ ಪ್ರಮೋಟ್ ಮಾಡಿದ್ವಿ. ಆ್ಯಕ್ಚುಲಿ ನೀವು ಅಬ್ಸರ್ವ್ ಮಾಡಿದ್ರೆ ಫೋಟೋ ಜೊತೆಗೆ ರಿಲೀಸ್ ಆಗಿದೆ ಯಾವ ಸಿನಿಮಾಗೂ ಅಷ್ಟು ರಿವ್ಯೂಸ್ ಬರಲಿಲ್ಲ. ಪೇಪರ್ ಆಗ್ಬೋದು, ಸೋಷಿಯಲ್ ಮೀಡಿಯಾ ಆಗ್ಬೋದು, ಎಲ್ಲರೂ ಬರೆದ್ರು. ಆದ್ರೂ ಆ ಪ್ರೇಕ್ಷಕರು ಯಾಕೋ ಥಿಯೇಟ್ರ್ ಕಡೆ ಹೋಗೋ ಮನಸ್ಸು ಮಾಡ್ತಾಯಿಲ್ಲ. ಇದು ಒಂಥರ $1 ಬಿಲಿಯನ್ ಪ್ರಶ್ನೆ ಆಗ್ಬಿಟ್ಟಿದೆ. ಸೊ ಅದ್ರ ಮಧ್ಯೆ ನಾವು ಇನ್ನೂ ಹೋಪ್ ಅಂತೂ ಇಟ್ಕೊಂಡಿದ್ದೀವಿ. ಇವತ್ತಲ್ಲ ನಾಳೆ ಒಂದಲ್ಲ ಒಂದು ಸರ್ತಿ ಥಿಯೇಟ್ರ್ ಕಡೆ ಜನ ಬರ್ತಾರೆ, ನಾವು ಗೆಲ್ತೀವಿ ಅನ್ನೋ ಹೋಪಲ್ಲೇ ಸತ್ಯಪ್ರಕಾಶ್ ಆಗ್ಬೋದು, ರೂಪಾ ಮೇಡಮ್ ಅವರು ಒಂದು ಸಿನಿಮಾ ಪ್ರೊಡ್ಯೂಸ್ ಮಾಡಿದ್ದಾರೆ ಈಗ. ಸೊ ಎಲ್ಲರೂ ಅದೊಂದು ಹೋಪಲ್ಲಂತೂ
ಮುಂದಕ್ಕೆ ಹೋಗ್ತಾ ಇದ್ದೀವಿ, ನೋಡಬೇಕು. ಎಕನಾಮಿಕ್ಸ್ ಆರ್ಟ್ ಎರಡೂ ಮೈಂಡಲ್ಲಿ ತಕದಿಮೆ ಆಡ್ತಾ ಇರತ್ತೆ ಯಾವಾಗಲೂ. ಯಾವುದಕ್ಕೆ ನಾವು ಜಾಸ್ತಿ ಬಿಸ್ಕೆಟ್ ಹಾಕ್ತೀವೋ ಅದು ಜಾಸ್ತಿ ಮಾತಾಡೋಕ್ಕೆ ಶುರು ಮಾಡುತ್ತೆ. ಸೊ ಸಿನಿಮಾ ಬರೆಯುವಾಗ, ಸಿನಿಮಾ ಮಾಡುವಾಗ ಹೇಗೆ ರಿಲೀಸ್ ಮಾಡ್ತೀವಿ, ಯಾರು ನೋಡ್ತಾರೆ, ಅವೆಲ್ಲ ಯೋಚನೆ ಮಾಡಿದ್ರೇ ಮಾಡೋಕ್ಕಾಗೋದು, ಇಲ್ಲ ಅಂದರೆ ಆಗೋದೇ ಇಲ್ಲ. ಇದು ಪ್ರೊಡ್ಯೂಸ್ ಮಾಡಿರೋ ಸಿನಿಮಾ ಇವಾಗ ಹೇಗೆ ಅಂದರೆ ಡಿಜಿಟಲ್ ರೆವಲ್ಯೂಷನ್ ಆಗಿರೋದ್ರಿಂದ ನಮಗೆ ಕೋಟಿ ಕೋಟಿ ಬೇಕಾಗಿಲ್ಲ ಸಿನಿಮಾ ಮಾಡೋಕ್ಕೆ. ಲಕ್ಷದಲ್ಲಿ ಮಾಡ್ಬೋದು. ಎಷ್ಟು ಲಕ್ಷದಲ್ಲಿ ಮಾಡ್ತೀರಾ ಆ್ಯಂಡ್ ಹಾಕುವಾಗ ಎಷ್ಟು ಲಾಸ್ ಮಾಡ್ಕೊಳ್ಳೋಕೆ ರೆಡಿ ಇದ್ದೀರಾ, ಆ ಥರ ಮೈಂಡ್ಸೆಟ್ನಲ್ಲಿ ಸಿನಿಮಾ ಮಾಡೋದು ನಾನು. 50%, 60%, 100%. ಸೊ ಕಡಿಮೆ ದುಡ್ಡಲ್ಲಿ ಸಿನಿಮಾ ಮಾಡಬೇಕು ಆದಷ್ಟು. ಅದಕ್ಕೆ ಸುಮಾರು ಲೆವೆಲ್ ಆಫ್ ವರ್ಕ್ ಆಗಬೇಕು. ಇವಾಗ ನಾವು ಮಲಯಾಳಂ ಸಿನಿಮಾ ಅಂತ ಮಾತಾಡ್ತೀವಿ, ಅದೊಂದು ಬ್ರ್ಯಾಂಡ್ ಆಗಿಬಿಟ್ಟಿದೆ ಇವಾಗ ಅಲ್ವಾ. ಇತ್ತೀಚೆಗೆ ನಾನು ಪೃಥ್ವಿ ಅವ್ರದ್ದು ಇಂಟರ್ವ್ಯೂ ನೋಡಿದೆ. ಅದರೊಳಗೆ ಅವ್ರು ಹೇಳ್ತಾಯಿದ್ರು ಮಲಯಾಳಂ ಸಿನಿಮಾಲಿ ದೊಡ್ಡ ದೊಡ್ಡ ನಟರು ಯಾರೂ ಸಿನಿಮಾ ಶುರು ಮಾಡುವಾಗ ಇಷ್ಟು ಬೇಕು ನನಗೆ ಅಂತ ಕೇಳೋದಿಲ್ಲ. ಅವರು ರೆವಿನ್ಯೂ ಶೇರಿಂಗ್, ಮೂವಿ ಹಿಟ್ ಆದರೆ ತೊಗೋತಾರೆ ದುಡ್ಡು ಅಂತ. ಸೊ ಅವ್ರ ಹೆಸರು ಇಟ್ಕೊಂಡು ಜನ ಬರ್ತಾರೆ ನೋಡೋಕೆ. ಆ ಥರ ಎಲ್ಲ ನಮ್ಮ ಕನ್ನಡದಲ್ಲಿ ಆಗಬೇಕು. ಒಳ್ಳೊಳ್ಳೆ ಕಥೆಗೆ ದೊಡ್ಡ ದೊಡ್ಡ ನಟರು, ಸ್ಟಾರ್ಸು ಆ್ಯಕ್ಟಿಂಗ್ ಮಾಡಿದ್ರೆ ಜನ ಬರ್ತಾರಾ ಅಂತ ಒಂದು ಹೋಪು, ಗೊತ್ತಿಲ್ಲ ಅದನ್ನು. ಅವರು ಟ್ರೈ ಮಾಡೋದಕ್ಕೆ ಹೆದರ್ಕೋತಾರೆ, ಯಾಕೆ ಅಂತ ಗೊತ್ತಿಲ್ಲ ನನಗೆ. ಬಟ್ ಇದು ನಾನು ಪ್ರೊಡ್ಯೂಸ್ ಮಾಡಿರೋ ಸಿನಿಮಾ, ಇದೆಲ್ಲ ಮತ್ತೆ ಹೊಸಬ್ರು ಸೇರ್ಕೊಂಡು ಮಾಡಿರೋದು. ಸಹದೇವ್ ಅಂತ ನನ್ನ ಫ್ರೆಂಡ್, ಅವನು ನ್ಯೂಯಾರ್ಕಲ್ಲಿ 5 ವರ್ಷ ಸಿನಿಮಾ ಓದ್ಕೊಂಡು ಕನ್ನಡದಲ್ಲೇ ಸಿನಿಮಾ ಮಾಡಬೇಕು ಅಂತ ವಾಪಸ್ ಬಂದಿದ್ದಾನೆ. ಸೊ ಅವ್ನು ಸಿನಿಮಾ ಪ್ರೊಡ್ಯೂಸ್ ಮಾಡಿರೋದು. ನಮ್ಮ ಕಡೆಯಿಂದ ಏನು ಮಾಡಬೇಕೋ ಮಾಡಾಗಿದೆ, ರಿಲೀಸ್ ಮಾಡ್ತೀವಿ, ಜನ ಬಂದು ಇವಾಗ ಏನಾಗಿದೆ, ಸಿನಿಮಾ ಮಾಡೋದಕ್ಕಿನ್ನ PR-ಗೆ ಜಾಸ್ತಿ ದುಡ್ಡು ಹಾಕಬೇಕಾಗತ್ತೆ. ಲಕ್ಷ ಒಂದು ಟ್ವೀಟ್ ಮಾಡಿ ಅಂದರೆ 1,500 ಕೊಡಿ, 1 ಟ್ವೀಟಿಗೆ ಅಂತ ಹೇಳ್ತಾರೆ. ಒಂದು ಪೋಸ್ಟ್ ಹಾಕಿ ಇನ್ಸ್ಟಾಗ್ರಾಮಲ್ಲಿ ಅಂದರೆ 3,000 ಕೊಡಿ ಅಂತ ಹೇಳ್ತಾರೆ. ಸೊ ಹೆವಿ ಒಳಗಡೆ ಜನಗಳು ಮೆಸೇಜ್ ಮಾಡ್ತಾರೆ. ಗಂಟು ಮುಟ್ಟೆ ರಿಲೀಸ್ ಮಾಡಿದಾಗ, ಮೇಡಮ್ ಯಾರೋ ದಾವಣಗೆರೆಯಿಂದ, ನೀವು ಬರೀ ಮಾತಾಡ್ತಾ ಇದ್ದೀರಾ, ನಮ್ಮ ಊರಲ್ಲಿ ರಿಲೀಸ್ ಮಾಡ್ತಾಯಿಲ್ಲ ಅಂತ. ಆಮೇಲೆ ಟೆಲಿಗ್ರಾಮಲ್ಲಿ ಯಾವಾಗ ಬಿಡ್ತಾರೆ ಹೇಳಿಬಿಡಿ, ಮೆಸೇಜ್ ಹಾಕ್ತಾ ಇದ್ದಾರೆ. ಇನ್ನೊಬ್ಬರು, ನೀವೇನು ಪ್ರಮೋಷನ್ನೇ ಮಾಡ್ತಿಲ್ಲ. ನಾನು ಕೇಳಿದೆ, ಸರ್ ಪ್ರಮೋಷನ್ ಅಂದರೆ ಏನು? ಟಿ ವಿಲೆಲ್ಲ ಬರಬೇಕು ಮೇಡಮ್, ಮಜಾ ಟಾಕೀಸಲ್ಲೆಲ್ಲ ಬರಬೇಕು ನೀವು, ಅದು ಪ್ರಮೋಷನು. ಸೊ ಟಿ ವಿಲಿ ಬರೋದಕ್ಕೆ ಅದಕ್ಕೊಂದು ಪ್ಯಾಕೇಜ್ ಇದೆ. ಸೊ ನಾವು ಸಿನಿಮಾ ಮಾಡೋದಕ್ಕೆ ದುಡ್ಡು ಹೊಂಚಾಕೋದಾ, ಅದು PR ಮಾಡೋದಕ್ಕೆ ದುಡ್ಡು ಹೊಂಚಾಕೋದಾ, ಅದಾದಮೇಲೆ ರಿಲೀಸ್ ಮಾಡೋದಕ್ಕೆ ದುಡ್ಡು ಹೊಂಚಾಕೋದಾ, ಇದೆಲ್ಲ ರೆಡಿ ಮಾಡಿಕೊಂಡು ಸಿನಿಮಾ ಮಾಡಿ ರಿಲೀಸ್ ಮಾಡಿದ್ಮೇಲೆ ಜನ ಬರೋದಿಲ್ಲ. ಬಟ್ ನಾನು ಅದರ್ ಲವ್ ಸ್ಟೋರಿ ಮಾಡಿದಾಗ 2015ನಲ್ಲಿ ನಾನು ಜನ ಎಲ್ಲಿ ಸಿನಿಮಾ ನೋಡ್ತಾರೆ, ಕತೆ ನೋಡ್ತಾರೆ, ನಾನು ಅಲ್ಲಿಗೆ ಕೊಡ್ತೀನಿ ಅಂದ್ಬಿಟ್ಟು ಅದನ್ನು ನಾನು ಯೂಟ್ಯೂಬಲ್ಲಿ ರಿಲೀಸ್ ಮಾಡಿದ್ದೆ. ಅವಾಗಿನ್ನೂ ಯೂಟ್ಯೂಬ್ ಮಾನಿಟೈಸೇಷನ್ ಶುರು ಮಾಡಿದರು. 15 ಲಕ್ಷ ಹಾಕಿ ಮಾಡಿದ್ರೆ ದುಡ್ಡು ವಾಪಸ್ ಬಂದ್ಬಿಡುತ್ತೆ ಅನ್ನೋ ಧೈರ್ಯದ ಮೇಲೆ ಯೂಟ್ಯೂಬಲ್ಲಿ ರಿಲೀಸ್ ಮಾಡಿದ್ದು. ಸೊ ನನಗನ್ಸುತ್ತೆ ಅಲ್ಟಿಮೇಟ್ಲಿ ಐ ಡೋಂಟ್ ಮೈಂಡ್. ಐ ನೋ ಸತ್ಯ ಅವರು ಹೀಗೆ ಅಗ್ರೀಸ್ ವಿತ್ ಮೀ. ರಾಮರೇ ಅವರೇ ಎಲ್ಲೋದ್ರೆ ಹೋಗಿ ನಾನು ಯೂಟ್ಯೂಬಲ್ಲಿ ಬಿಡ್ತೀನಿ ಅಂತ ಯೂಟ್ಯೂಬಲ್ಲಿ ಬಿಟ್ಟಿದ್ದಾರೆ ಅವರು. ಸಿನಿಮಾ ನೋಡಬೇಕು ಜನ, ಬಟ್ ಯೂಟ್ಯೂಬಲ್ಲಿ ನಾವು ಹಾಕಿದ ದುಡ್ಡು ವಾಪಸ್ ಬರೋಲ್ಲ. ಸೊ ವಿ ವಿಲ್, ಐ ಥಿಂಕ್ ವಿ ಆರ್ ಎವಾಲ್ವಿಂಗ್ ರೈಟ್ ನೌ. ಹೋಗ್ತಾ ವಿ ವಿಲ್ ಫಿಗರ್ ಔಟ್ ಅ ವೇ. ಐ ಆಮ್ ಶ್ಯೂರ್ ದೇರ್ ಈಸ್ ಅ ವೇ ಔಟ್. ಎಕ್ಸಿಬಿಟರ್ಸ್, ಡಿಸ್ಟ್ರಿಬ್ಯೂಟರ್ಸ್, ಟಿಕೆಟ್ ರೇಟ್ ಕಡಿಮೆ ಆಗಬೇಕು, ಪಾಪ್ಕಾರ್ನ್ 350 ರೂಪಾಯಿಗೆ ಮಾರಬಾರ್ದು, 50 ರೂಪಾಯಿಗೆ ಮಾರಬೇಕು. ಈ ಥರ ಬೇರೆ ಬೇರೆ ಲೆವೆಲಲ್ಲಿ ವರ್ಕ್ ಆದರೆ ಹೊಲಿಸ್ಟಿಕಲಿ ಐ ಥಿಂಕ್ ಇಟ್ ವಿಲ್ ಹ್ಯಾಪನ್. ಇದೊಂದು ಫೇಸ್ ಚೇಂಜ್ ಆಗುತ್ತೆ. ಅದು ನಾವು ಮಾಡೋದನ್ನು ಬಿಡಬಾರ್ದು. ನಿಲ್ಲಿಸ್ಬಿಟ್ರೆ ಮೊಮೆಂಟಮ್ ಹೊಟ್ಟೋಗುತ್ತೆ. ಮೊಮೆಂಟಮ್ ಹೊಟ್ಟೋದ್ರೆ ಮತ್ತೆ ಝೀರೋಯಿಂದ ಶುರು ಮಾಡಬೇಕಾಗತ್ತೆ. ಸೊ ವಿ ಹ್ಯಾವ್ ಟು ಕೀಪ್ ಅಟ್ ಇಟ್. ಈ ಒಂದು ಜರ್ನಿಯಲ್ಲಿ ಕೆಲವರಿಗೆ ಹೊಡೆತ ಬೀಳುತ್ತೆ. ಇಫ್ ಇಟ್ ಈಸ್ ಆಸ್, ಇಟ್ಸ್ ಓಕೆ, ವಿ ವಿಲ್ ರಿಕವರ್ ಇಟ್ ಆ್ಯಸ್ ವಿ ಆರ್ ಪ್ರೋಗ್ರೆಸ್ಸಿಂಗ್. ದಟ್ಸ್ ವಾಟ್ ಐ ಫೀಲ್. ಆ್ಯಕ್ಚುಲಿ ಇದ್ರ ಬಗ್ಗೆ ಸತ್ಯಪ್ರಕಾಶ್ ಇನ್ನೂ ಜಾಸ್ತಿ ಮಾತಾಡ್ಬೋದು ಸರ್. ಯಾಕಂತಂದರೆ ಸತ್ಯಪ್ರಕಾಶ್ ರೈಟರು, ಡೈರೆಕ್ಟರು, ಪ್ರೊಡ್ಯೂಸರು, ಜೊತೆಗೆ ಅರೌಂಡ್ 150 ಸಿನಿಮಾನ ಡಿಸ್ಟ್ರಿಬ್ಯೂಷನ್ನು 45, ಓಕೆ, 45 ಸಿನಿಮಾ ಡಿಸ್ಟ್ರಿಬ್ಯೂಷನ್ನು ಮಾಡಿದ್ದಾರೆ. ಸೊ ಅವ್ರ ಎಕ್ಸ್ಪೀರಿಯೆನ್ಸು ನಮ್ಮೆಲ್ಲರಿಗಿಂತನೂ, ಎಸ್ಪೆಷಲಿ ರೂಪಾ ಮೇಡಮ್ ಹೇಳಿದ್ದು ಪ್ರಮೋಷನ್ PR ಪ್ಯಾಕೇಜ್ಗಳಿದೆಯಲ್ಲ, ಅದ್ರ ಬಗ್ಗೆ ಕಂಪ್ಲೀಟ್ ಐಡಿಯಾ ಅವ್ರಿಗೆ ತುಂಬ ಚೆನ್ನಾಗಿದೆ. ಈಗ ನನಗೆ ರಾಮರೇ ಸಿನಿಮಾ ಮಾಡಬೇಕಾದ್ರೆ ನಾನು ಏನೂ ಯೋಚನೆ ಮಾಡಲಿಲ್ಲ. ಆ್ಯಕ್ಚುಲಿ ಸಿನಿಮಾ, ಈ ಕತೆ ಇದೊಂದು ಸಿನಿಮಾ ಮಾಡಬೇಕು ಅಂತ ಅಂದ್ಕೊಂಡು ಮಾಡಿದ್ದು ಸಿನಿಮಾ. ಇಲ್ಲ ಆಗ ನಿಜವಾಗ್ಲೂ ಈ ಥರ ಇರಲಿಲ್ಲ ಸರ್. 2016ನಲ್ಲಿ ಒಬ್ಬ ಫಿಲಮ್ ಮೇಕರ್ಗೂ ಮತ್ತು ಆಡಿಯನ್ಗೂ ಮಧ್ಯೆ ಯಾವುದೇ ಬ್ಯಾರಿಕೇಡ್ಸ್ ಇರಲಿಲ್ಲ. ಈಗ ಒಂದು 10-15 ಬ್ಯಾರಿಕೇಡ್ಸ್ ಇದೆ ಇವಾಗ.
ಅಂದರೆ ನೀವು ಸಿನಿಮಾ ಮಾಡಿದ್ಮೇಲೆ ಇವ್ರು ಹೇಳ್ದಂಗೆ ಇನ್ಸ್ಟಾಗ್ರಾಮ್ ಅವ್ರು ಬರ್ತಾರೆ, ಫೇಸ್ಬುಕ್ ಅವ್ರು ಬರ್ತಾರೆ, ಯೂಟ್ಯೂಬ್ ಅವ್ರು ಬರ್ತಾರೆ, ಪೇಪರ್ ಅವ್ರು ಬರ್ತಾರೆ, ಟಿ ವಿ ಚಾನಲ್ ಅವ್ರು ಬರ್ತಾರೆ. ನೀವು ಅವ್ರನ್ನೆಲ್ಲ ಜಂಪ್ ಮಾಡಿ ಆಡಿಯನ್ನಿಗೆ ರೀಚ್ ಆಗೋ ಅಷ್ಟೊತ್ತಿಗೆ ಸುಸ್ತಾಗಿ ಹೋಗ್ಬಿಟ್ಟಿರ್ತೀವಿ, ಆಗಲ್ಲ ಇದು ಇನ್ನಾಗಲ್ಲ ಅನ್ನೋ ಥರದ್ದು. ಅವಾಗ ಏನಿರಲಿಲ್ಲ, ನಾನು ಸುಮ್ಮನೆ ರಾಮರೇ ಸಿನಿಮಾ ಮಾಡಿದೆ, ಥಿಯೇಟ್ರಿಗೆ ಹಾಕಿದ್ರೆ ಅವತ್ತು ಇನ್ಸ್ಟಾಗ್ರಾಮ್ ಇಷ್ಟೊಂದು ಬೂಮಿಂಗಲ್ಲಿರಲಿಲ್ಲ, ಫೇಸ್ಬುಕ್ ಇಷ್ಟೊಂದು ಬೂಮಿಂಗಲ್ಲಿರಲಿಲ್ಲ. ಜನ ಅವತ್ತಿಗೆ ಒಳ್ಳೆ ಸಿನಿಮಾ ಮೌತ್ ಎಕ್ಸ್ಪೆಷಲಿ ಅವಾಗೆಲ್ಲ ಒಂದು ವಾರ ಮೌತ್ ಹಾಕಾದರೆ ಜನ ಬರ್ತಾರೆ ಅಂತಿತ್ತು. ಇವತ್ತು ಶುಕ್ರವಾರ ಬೆಳಗ್ಗೆ 10 ಗಂಟೆಗೆ ಫಿಕ್ಸು ರಿಸಲ್ಟು. ನೀವು ಒಂದು ವಾರ ಮೌತ್ ಹಾಕಾಗತ್ತೆ, ಜನ ಬರ್ತಾರೆ, ಅದು ಸೀನೇ ಇಲ್ಲ ಸರ್. ಇವತ್ತು ಬೆಳಗ್ಗೆ 10 ಗಂಟೆಗೆ ನಿನ್ನ ಸಿನಿಮಾ ವರ್ಕ್ ಆಗ್ತಾಯಿದೆಯಾ, ವರ್ಕ್ ಆಗ್ತಾ ಇಲ್ವಾ, ಜನ ಬಂದಿಲ್ವಾ ಶನಿವಾರನೇ ತೆಗಿತಾರೆ ಅಷ್ಟೇ, ಯೋಚನೆನೂ ಮಾಡಲ್ಲ ಅವರು ತೆಗಿಯೋಕ್ಕೆ. ಸೊ ನನಗೆ ಇತ್ತೀಚೆಗೆ ತುಂಬ ಯೋಚನೆ ಮಾಡಿ ತುಂಬ ಅನಿಸ್ತಾ ಇರೋದೇನೆಂದರೆ, ಇರೋ ಕಾಲಘಟ್ಟಕ್ಕೆ ನಾವು ಸ್ವಲ್ಪ ಹೊಂದ್ಕೋಬೇಕು ಅಂತ. ನೀವು ಬಂದ ತಕ್ಷಣ ಒಂದು ಒಳ್ಳೆ ಮಾತು ಹೇಳಿದ್ರಿ ಸರ್, ಎಲ್ಲೋದ್ರು 50 ವರ್ಷದವರು ನೋಡಿ ಬೇಜಾರಾಗಿತ್ತು, ಇವತ್ತು ಸ್ವಲ್ಪ ಯಂಗ್ಸ್ಟರ್ಸ್ ಬಂದಿದ್ದಾರೆ ಅಂತ. ನಾವು ಆ್ಯಕ್ಚುಲಿ ಇನ್ನೂ ಯಂಗ್ಸ್ಟರ್ಸ್ನೇ ರೀಚ್ ಮಾಡ್ಬೇಕು ನಾವೀಗ. ಅಂದರೆ ಇವತ್ತಿಗೆ 10ನೇ ಕ್ಲಾಸು, ಫಸ್ಟ್ PUC, ಸೆಕೆಂಡ್ PUC ಹುಡುಗರುಗಳು ಏನಿದ್ದಾರೆ ಅವ್ರುಗಳಿಗೆ ಈ ಪಿಕ್ಚರ್ನ ಅಂಟಿಸ್ಬೇಕು ನಾವು. ಅಂಟಿಸ್ಲಿಲ್ಲ ಅಂದರೆ ಇವತ್ತೇನಾಗ್ಬಿಟ್ಟಿದೆ ಅಂದರೆ, ಬ್ರೈನ್ ಹೆಂಗೆ ಮ್ಯಾಪ್ ಆಗಿದೆ ಎಲ್ಲರಿಗೂ ಅಂದರೆ, ರೀಲ್ಸ್ಗಳು ನೋಡಿ 10 ಸೆಕೆಂಡ್ ಮೇಲೆ ಅವ್ರು ಯಾವುದೂ ನೋಡಲ್ಲ, ಅದು ಗೊತ್ತಾಗೋಗಿದೆ. 10 ಸೆಕೆಂಡ್ಸ್ ಮ್ಯಾಕ್ಸಿಮಮ್ 10 ಸೆಕೆಂಡ್ಸು. ನೀವು 10 ಸೆಕೆಂಡ್ ಒಳಗಡೆ ನೀವೇನೋ ಮಾಡಿಬಿಡ್ಬೇಕು ಅವರಿಗೆ, ಇಲ್ಲಾಂದರೆ ಸ್ವೈಪ್ ಮಾಡ್ತಾರೆ ಅಥವಾ ಡಿಸ್ಟ್ರಾಕ್ಟ್ ಆಗಿಬಿಡ್ತಾರೆ. ಸೊ ಇವತ್ತಿನ ಯೂತ್ಸ್ ಜೊತೆ ನಾವು ಬೆರಿಬೇಕು. ಯಾಕಂದರೆ ಸಾಹಿತ್ಯ ಆಗಲಿ ಸಿನಿಮಾ ಆಗಲಿ ಯಾರಿಗೆ ಮಾಡ್ತೀವಿ, ನೀವು ಹೇಳ್ದಂಗೆ ನಮಗೇನು 60-70 ದಾಟಿದವ್ರಿಗೆ ನಾವು ಹೇಳೋದೇನಿರಲ್ಲ ಅಥವಾ ನಾವು ಕನ್ವೆ ಮಾಡೋದೇನಿರಲ್ಲ. ನಾವು ಏನೇ ಒದ್ದಾಡಿದ್ರೂ ನಮ್ಮ ಹಿಂದಿನ ಜನ್ರೇಷನ್ನವ್ರು, ಬರೋ ಜನ್ರೇಷನ್ನವ್ರಿಗೇ ಒದ್ದಾಡೋದು ನಾವು. ಸೊ ಇವತ್ತು ನನಗೆ ತುಂಬ ಅನ್ನಿಸ್ತಾ ಇರೋದು, ಕನ್ನಡ ಫಿಲಮ್ ಇಂಡಸ್ಟ್ರಿ ಯೂತ್ಸಿಂದ ತುಂಬ ದೂರ ಉಳ್ಕೊಂಬಿಟ್ಟಿದೆ. ಯೂತ್ಸು ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು ಬೇರೆ, ಯೂತ್ಸ್ ಯೋಚನೆ ಮಾಡ್ತಾ ಇರೋ ರೀತಿ ಬೇರೆ. ಎಕ್ಸ್ಪೆಷಲಿ ಬೆಂಗಳೂರು ಸಿನಿಮಾ ಅಂದರೆ ಬೆಂಗಳೂರು ಅಂತ ಆಗ್ಬಿಟ್ಟಿದೆ. ಸಿನಿಮಾ ಅಂದರೆ ಬೆಂಗಳೂರು ಆಗಬಾರ್ದಾಗಿತ್ತು ಆ್ಯಕ್ಚುಲಿ. ಅಲ್ಲಿರೋ ಹುಡುಗರುಗಳಿಗೆ ಸಿನಿಮಾ ಅಂತ ಆಗ್ಬಿಟ್ಟಿದೆ. ಅವರು ಎಷ್ಟೇ ತಿಪ್ಪುರ್ಲಾಗ ಹಾಕಿದ್ರು, ಫಸ್ಟ್ ಆಫ್ ಆಲ್ ಇವತ್ತು ಒಂದು 4ನೇ ಕ್ಲಾಸ್ 5ನೇ ಕ್ಲಾಸ್ ಯಾವ ಮಕ್ಕಳು ಕನ್ನಡ ಮಾತಾಡಲ್ಲ. ನೀವು ಯಾವುದೇ ಅಪಾರ್ಟ್ಮೆಂಟ್ಸ್ಗೆ ಹೋದ್ರು ಅವರಿಗೆ ಕನ್ನಡ ಭಾಷೆನೇ ಬರ್ತಾಯಿಲ್ಲ ಅವ್ರಿಗೆ. ಅಂದರೆ ನಾವು ನಮ್ಮ ಎಮೋಷನ್ಸ್ ಹೆಂಗೆ ಅರ್ಥ ಆಗುತ್ತೆ ಅವ್ರಿಗೆ, ಅವ್ರು ತುಂಬ ಆರಾಮಾಗಿರ್ತಾರೆ. ನಾವು ಎಷ್ಟೇ ಹಾಡಿದ್ರು ಕುಣಿದ್ರು ನೆಗೆದ್ರು ಅವ್ರಿಗೇನು ಅಂಟ್ತಾ ಇಲ್ಲ ಅದನ್ನು. ಸೊ ನನಗೆ ತುಂಬ ಅನಿಸೋದು, ಥ್ಯಾಂಕ್ ಯು ಸೋ ಮಚ್ ಸರ್ ಪ್ರಕಾಶ್ ಸರ್. ನಾನು ಆ್ಯಕ್ಚುಲಿ ನಮ್ಮ ಚಿಕ್ಕಮಂಗ್ಳೂರು, ನಂದು ಕಡೂರು. ನಾನು ತುಂಬ ಸಲ ಚಿಕ್ಕಮಂಗ್ಳೂರಿಗೆ ಬಂದಾಗ ಯಾವಾಗಲೂ ಇಲ್ಲಿ ಈ ಥರದ್ದು ಏನಾದ್ರು ಕಾರ್ಯಕ್ರಮ ಆಗಬೇಕು. ಯಾಕಂದರೆ ಚಿಕ್ಕಮಂಗ್ಳೂರು ಏನಾಗ್ಬಿಟ್ಟಿದೆ ಅಂದರೆ ಐಸೋಲೇಟೆಡ್ ಏರಿಯಾ ಇದು. ಇಲ್ಲಿಗೆ ಎಲ್ಲಿಂದನೂ ಕನೆಕ್ಷನ್ನೇ ಇಲ್ಲ ಇಲ್ಲಿಗೆ. ಇಲ್ಲಿ ಸಾಹಿತ್ಯ ಅಥವಾ ಸಿನಿಮಾ ತುಂಬ ಒಂಥರ ಐಸೋಲೇಟ್ ಇದೆ. ಈ ಥರದ್ದು ತುಂಬ ಕೆಲಸಗಳಾಗಬೇಕು. ಅಂದರೆ ಎಕ್ಸ್ಪೆಷಲಿ ಚಿಕ್ಕಮಂಗ್ಳೂರು, ಹಾಸನ್ನು, ಶಿವಮೊಗ್ಗ ಈ ಏರಿಯಾಗಳಲ್ಲಿ, ಚಿತ್ರದುರ್ಗ, ದಾವಣಗೆರೆ ಈ ಏರಿಯಾಗಳಲ್ಲಿ ಸಿನಿಮಾ ಆಸಕ್ತಿ ಇರೋರು ಇದ್ದಾರೆ. ಬಟ್ ಅಲ್ಲಿ ಕಲ್ಚರ್ ಹೋಗ್ಬಿಟ್ಟಿದೆ, ಕಲ್ಚರ್ ತುಂಬ ವೀಕ್ ಇದೆ. ಸೊ ನಾವು ಅಲ್ಲಿಂದ ಸ್ಟಾರ್ಟ್ ಮಾಡಬೇಕು, ಆ್ಯಕ್ಚುಲಿ ಬೇಸಿಂದ ಸ್ಟಾರ್ಟ್ ಮಾಡಬೇಕಾಗಿದೆ ಕಲ್ಚರ್ನ. ಸೊ ಇವಾಗ ಫೋಟೋ ಸಿನಿಮಾ, ಇದೇ ಫೋಟೋ ಸಿನಿಮಾ ಮೋಸ್ಟ್ ಪ್ರಾಬಬ್ಲಿ 2015 ಅಥವಾ 14-15 ಬಂದಿದ್ದಿದ್ರೆ ನಿಜವಾಗ್ಲೂ ರೆಸ್ಪಾನ್ಸ್ ಚೆನ್ನಾಗೇ ಬರೋದು ಇದಕ್ಕೆ. ಅಂದರೆ ಅವ್ರು ಹೇಳೋರಲ್ಲ ಜನ ಬರ್ತಾ ಇಲ್ಲ ಅಂತ, ಬರಲ್ಲ ಜನ. ತುಂಬ ಪ್ರಾಕ್ಟಿಕಲಾಗಿ ಯೋಚನೆ ಮಾಡಿದ್ರೆ ಸರ್, ದುಡ್ಡು ಹಾಕೋರಾಗಿ ಸಿನಿಮಾ ಮಾಡೋರಾಗಿ ತುಂಬ ಪ್ರಾಕ್ಟಿಕಲಾಗಿ ಯೋಚನೆ ಮಾಡಿದ್ರೆ ಜನ ಬರಲ್ಲ ಅನ್ನೋದು ಒಪ್ಕೋಬೇಕು ನಾವು. ಬರ್ತಾ ಇಲ್ಲ ಜನ, ಬಿಕಾಸ್ ಅವರ ಮನಸ್ಥಿತಿ ಅಂದರೆ ಇವತ್ತಿನ ಯೂತ್ಸಿನ ಮನಸ್ಥಿತಿ ತುಂಬ ಬೇರೆ ಇದೆ ಸರ್. ನಾನು ಇವಾಗ 45 ಪಿಕ್ಚರ್ ಡಿಸ್ಟ್ರಿಬ್ಯೂಷನ್ ಮಾಡಿದೆ. ನಂಗೆ ಡಿಸ್ಟ್ರಿಬ್ಯೂಷನ್ ನನಗೆ ತುಂಬ ಇವಾಗ ರಾಮರೇಂದ್ರ ನಾವೇ ದುಡ್ಡಾಗಿ ಸಿನಿಮಾ ಮಾಡಿ ಸಿನಿಮಾ ಕಂಪ್ಲೀಟ್ ಆದಮೇಲೆ ಇನ್ನೊಬ್ಬರು ಮುಂದೆ ಹೋಗಿ ನಿಂತ್ಕೊಳ್ಳೋಕೆ ಆಗ್ತಾ ಇರಲಿಲ್ಲ. ಅವರು ಇಷ್ಟು ಶೋ ಕೊಡ್ತೀವಿ, ಇಷ್ಟು ದುಡ್ಡು ಕೊಡ್ತೀವಿ, ಇಷ್ಟು ಮಾಡಿದ್ವಿ, ನಾನು ದುಡ್ಡು ಹಾಕಿ, ನಾನು ಕತೆ ಬರೆದು, ನಾನು ಸಿನಿಮಾ ಮಾಡಿ, ಇವ್ರು ಯಾರೋ ಡಿಸೈಡ್ ಮಾಡ್ತಾ ಇದ್ದಾರಲ್ಲ ಅನ್ನೋ ಕೋಪಕ್ಕೆ ನಾನು ಡಿಸ್ಟ್ರಿಬ್ಯೂಷನ್ ಸ್ಟಾರ್ಟ್ ಮಾಡಿದೆ. ಡಿಸ್ಟ್ರಿಬ್ಯೂಷನ್ ಮಾಡಿದ್ಮೇಲೆ ಗೊತ್ತಾಯಿತು 1.25 ಕೋಟಿ 1.25 ಕೋಟಿ ಹಾಕಿ ಸಿನಿಮಾ ಮಾಡಿರ್ತಾರೆ. ರಿಲೀಸ್ ಮಾಡಿ 1 ವಾರಕ್ಕೆ 15,000 ಬರಲ್ಲ ಸರ್, 15,000 ಬರಲ್ಲ, 20,000 ಬರಲ್ಲ. ಪೇಪರಿಗೆ ಅಡ್ವರ್ಟೈಸ್ಮೆಂಟ್ ಹಾಕಿರೋ ದುಡ್ಡು ಬರಲ್ಲ ಅವ್ರು ಯಾರಿಗೂ. ಸೊ ಇವಾಗ ನಾನೇ 40 ಸಿನಿಮಾ ಮೇಲ್ಗಡೆ ಡಿಸ್ಟ್ರಿಬ್ಯೂಷನ್ ಮಾಡಿದ್ದೀನಿ. ಒಂದೊಂದು ಪಿಕ್ಚರ್ಗೆ ಮಿನಿಮಮ್ 1 ಕೋಟಿ ಅಂದ್ಕೊಂಡ್ರು 40 ಕೋಟಿ ಇನ್ವೆಸ್ಟ್ಮೆಂಟು ಸರ್. ನನ್ನ ಪ್ರಕಾರ 40 ಕೋಟಿಗೆ 1.5 2 ಲಕ್ಷ ಅಥವಾ ಮ್ಯಾಕ್ಸಿಮಮ್ 3 ಲಕ್ಷ ಬಂದಿರ್ಬೋದು. ಸೊ 40 ಕೋಟಿ ವೇಸ್ಟು. ಸೊ ಇಲ್ಲಿ ಏನಾಗಿದೆ ಅಂದರೆ, ಸಿನಿಮಾ ಗೊತ್ತಿರೋ ನಿರ್ಮಾಪಕರಿಲ್ಲ ಸರ್, ದೊಡ್ಡ ಸಮಸ್ಯೆ ಆಗ್ತಾ ಇರೋದು. ಸಿನಿಮಾ ಗೊತ್ತಿರೋ ನಿರ್ಮಾಪಕರು ಇಂಡಸ್ಟ್ರೀಲಿ ಯಾವಾಗ ಬರಲ್ಲ. ಇವಾಗ ಎಲ್ಲ ಇಂಡಸ್ಟ್ರಿನೂ ವರ್ಕ್ ಆಗೋದು ಹೆಂಗೆ ಅಂದರೆ, ಆ ಇಂಡಸ್ಟ್ರಿನ ಅರ್ಧ ಕುಡ್ದಿರೋ ದುಡ್ಡು ಹಾಕಿದ್ರೆ ಅವನು ಅದರಲ್ಲಿ ಗೆಲ್ತಾನೆ. ಇವತ್ತೇನಾಗಿದೆ ಅಂದರೆ, ಯಾರೋ ಕ್ರಷಿಂಗ್ ಮಾಡೋರು ಒಂದಷ್ಟು ಜನ ಪ್ರೊಡ್ಯೂಸರ್ಸ್ ಆಗಿ ಬರ್ತಾರೆ, ಅಥವಾ ಈ ರಿಯಲ್ ಎಸ್ಟೇಟ್ ಮಾಡೋರು ಯಾರೋ ಪ್ರೊಡ್ಯೂಸರ್ಸ್ ಆಗಿ ಬರ್ತಾರೆ. ಅವರಿಗೆ ಸಿನಿಮಾ ನಯಾ ಪೈಸಾ ಗೊತ್ತಿರಲ್ಲ.
ಡಿಸ್ಟ್ರಿಬ್ಯೂಷನಿಗೆ ಬಂದು ಕೂತಾಗ ಸರ್ ಇದು ಬೇರೆ ಇರುತ್ತಾ ಸಿನಿಮಾದಲ್ಲಿ ಡಿಸ್ಟ್ರಿಬ್ಯೂಷನ್ ಅಂತ ಹೇಳೇ ಇರಲಿಲ್ಲ ನೋಡಿ ಸರ್, 1.5 ಕೋಟಿ ಸಿನಿಮಾ ಮುಗಿಸ್ತೀನಿ ಅಂದರೆ ಇವಾಗ ಮತ್ತೊಂದು 20 ಲಕ್ಷ ಬೇಕು ಅಂತಾರೆ, ಎಲ್ಲಿಂದ ತರಲಿ ಅಂತ. ಸೊ ನನಗೆ ಗಾಬರಿ ಆಗೋದು, ನಿಂಗೆ ಸಿನಿಮಾ ರಿಲೀಸ್ ಮಾಡಬೇಕು ಅನ್ನೋದೇ ಗೊತ್ತಿಲ್ಲದಲ್ಲೇ ಸಿನಿಮಾ ಮಾಡ್ತಾಯಿದ್ದೀರಲ್ಲ ನೀವು. ಅಂದರೆ ಇಷ್ಟು ಬ್ಲೈಂಡಾಗಿ ಇಂಡಸ್ಟ್ರಿ ನಡೀತಾ ಇದೆ ಅಂದರೆ ಆ್ಯಕ್ಚುಲಿ ಇದು ಇಂಡಸ್ಟ್ರಿಗೆ ತುಂಬ ಒಂಥರ ತಳ್ತಾ ಇದ್ದೀವಿ ನಾವೇ. ಅಂದರೆ ಫುಲ್ ಕ್ಲೋಸ್ ಮಾಡೋಕ್ಕೆಲ್ಲ ಪ್ರಿಪೇರ್ ಮಾಡ್ಕೊತಾ ಇರೋ ಥರ ಫೀಲ್ ಆಗುತ್ತೆ. ಸೊ ನಾವು ಮಾಡಬೇಕಾಗಿರೋದು 2 ಕೆಲಸ ಸರ್. ಒಂದು, ಸಿನಿಮಾ ಗೊತ್ತಿರೋ ನಿರ್ಮಾಪಕರುಗಳನ್ನು ಕರ್ಕೊಂಬರ್ಬೇಕು, ಅಥವಾ ನಿರ್ಮಾಪಕರುಗಳಿಗೆ ಫಸ್ಟು ನೀವು ಒಂದು 5 ಪಿಕ್ಚರಲ್ಲಿ ಪ್ರೊಡಕ್ಷನ್ ಮ್ಯಾನೇಜರಾಗಿ ಕೆಲಸ ಮಾಡಿ, ಒಂದು 5 ಪಿಕ್ಚರಲ್ಲಿ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರಾಗಿ ಕೆಲಸ ಮಾಡಿ, ಆಮೇಲೆ ನೀವು ದುಡ್ಡು ಹಾಕೋರೆಲ್ಲ ನಿರ್ಮಾಪಕರು ಅಂತ ನಾನು ಖಂಡಿತ ಒಪ್ಪಲ್ಲ ಸರ್. ಅಂಥ ನಿರ್ಮಾಪಕರಿಂದ ಒಬ್ಬ ನಿರ್ದೇಶಕ ಹಾಳಾಗ್ತಾನೆ, ಇಡೀ ನಿರ್ದೇಶನ ತಂಡ ಹಾಳಾಗುತ್ತೆ, ಮ್ಯೂಸಿಕ್ ಡೈರೆಕ್ಟರ್ಗಳು ಹಾಳಾಗ್ತಾರೆ, ಇಡೀ ಸಿನಿಮಾ ಟೀಮ್ ಹಾಳಾಗ್ಬಿಡುತ್ತೆ ಸರ್ ಒಬ್ಬ ಕೆಟ್ಟ ನಿರ್ಮಾಪಕನಿಂದ. ಸೊ ಒಂದು ನಿರ್ಮಾಪಕರು ಎಷ್ಟು ಸ್ಟ್ರಾಂಗ್ ಆಗಿರ್ತಾರೆ, ಸಿನಿಮಾ ಅಷ್ಟು ಚೆನ್ನಾಗಿ ಬರುತ್ತೆ. ಅದನ್ನು ಮೀರಿ ಇವತ್ತಿನ ನಮ್ಮ ಸಿನಿಮಾ ಇಂಡಸ್ಟ್ರಿಯಲ್ಲಿರೋ ಸೀನಿಯರ್ಸು ಈ ಥರ ಕೆಲಸಗಳನ್ನ ಕಂಟಿನ್ಯೂಸ್ ಆಗಿ ಮಾಡಬೇಕು. ಅಂದರೆ ಜನದ ಹತ್ರ ಹೋಗಬೇಕು. ಇವತ್ತು ಎಕ್ಸ್ಪೆಷಲಿ ಯಂಗ್ಸ್ಟರ್ಸ್ ಹತ್ರ ಹೋಗಬೇಕು ಸರ್. ನಾವು ಯಂಗ್ಸ್ಟರ್ಸ್ ಹತ್ರ ಹೋಗಿ ಫಸ್ಟ್ ಅವ್ರೂ ಅರ್ಥ ಮಾಡ್ಕೋಬೇಕು. ಯಾಕಂದರೆ ಶುಕ್ರವಾರ ಆಗಲಿ, ಶನಿವಾರ ಆಗಲಿ, ಭಾನುವಾರ ಆಗಲಿ ಪಟ್ಟಂತ ಥಿಯೇಟ್ರಿಗೆ ಬರೋದು ಅವರು, ಫ್ಯಾಮಿಲೀಸ್ ಬರೋಲ್ಲ ಸರ್ ಇಮಿಡಿಯೇಟಾಗಿ. ತುಂಬ ಯಾರೋ ದೊಡ್ಡ ಸ್ಟಾರಿಗೆ ಬರ್ತಾರೆ ಬಿಟ್ಟರೆ, ಹೊಸ ಸಿನಿಮಾಗಳು ನೋಡಬೇಕು ಅಂತ ಆಸೆ ಇರೋದು ಅವ್ರಿಗೆ ಅಮೆಝಾನಲ್ಲಿ ನೋಡ್ತಾರೆ, ನೆಟ್ಫ್ಲಿಕ್ಸಲ್ಲಿ ನೋಡ್ತಾರೆ. ತಕ್ಷಣ ಥಿಯೇಟ್ರಿಗೆ ಬರಬೇಕಾದವ್ರು ಅವರು. ನಾವು ತಕ್ಷಣ ಅಟೆಂಡ್ ಮಾಡಬೇಕಾಗಿರೋದು ಇವತ್ತಿನ ಪರಿಸ್ಥಿತಿಗೆ ಯೂತ್ಸ್ಗಳನ್ನ. ಸೊ ನಮಗೆ ನಾವು ಇವಾಗ ಬರೀ ಸಿನಿಮಾ ರಿಲೀಸ್ ಟೈಮಲ್ಲಿ ಕಾಲೇಜ್ಗಳಿಗೆ ಹೋಗಿ ಮೈಕ್ ಇಟ್ಕೊಂಡು ನಮ್ಮ ಸಿನಿಮಾ ಹಾಡು ಹೇಳೋದು, ಟ್ರೈಲರ್ ತೋರಿಸೋದು ಎಲ್ಲರಿಗೂ. ಇವಾಗಂತೂ ವಿಪರ್ಯಾಸ ಏನಾಗಿದೆ ಅಂದರೆ ಟಿಕೆಟ್ ಹಂಚ್ತಾ ಇದ್ದಾರೆ ಸರ್. ಅದು ಹೇಳಬಾರ್ದು ಆ್ಯಕ್ಚುಲಿ. ರಿಲೀಸ್ಗೆ ಟಿಕೆಟ್ ಕೊಡ್ತಾರೆ ಕಾಲೇಜ್ಗಳಿಗೆ ಹೋಗಿ. ಇವತ್ತು ಸ್ಟೂಡೆಂಟ್ಸ್ಗಳು ಹೆಂಗಾಗಿದ್ದಾರೆ ಅಂದರೆ, ಇವಾಗ ವಾರಕ್ಕೆ 4 ಪಿಕ್ಚರ್ ರಿಲೀಸ್ ಆಯಿತು ಅಂದರೆ, ಯಾವ ಪಿಕ್ಚರ್ ಟಿಕೆಟ್ ಕೊಡ್ತೀಯಮ್ಮ, ನಂಗೆ ಈ ಪಿಕ್ಚರ್ ಬೇಡ, ಬೇರೆ ಪಿಕ್ಚರ್ ಟಿಕೆಟ್ ಕೊಟ್ಟು ಹೋಗ್ತೀವಿ ಅಂತಾರೆ. ಅವ್ರು ಚೂಸಿ ಆಗ್ಬಿಟ್ಟಿದ್ದಾರೆ ಅವರು. ಸೊ ಅವ್ರಿಗೆ ದುಡ್ಡು ಕೊಟ್ಟು ಸಿನಿಮಾ ನೋಡೋ ಮನಸ್ಥಿತಿನೇ ಹೋಗಿದೆ ಅವ್ರಿಗೆ. ಅಷ್ಟು ಇಂಡಸ್ಟ್ರಿ ಒಂಥರ ಬೇಕಾಬಿಟ್ಟಿ ಥರ ಆಗ್ತಾಯಿದೆ. ಸೊ ನಮ್ಮ ಎಲ್ಲರ ಜವಾಬ್ದಾರಿ ಫಸ್ಟು ಯೂತ್ಸ್ಗಳನ್ನ ಅಟೆಂಡ್ ಮಾಡಬೇಕು. ಆ ಯೂತ್ಸ್ಗಳನ್ನ ಕನ್ನಡ ಪಿಕ್ಚರ್ಗಳಿಗೆ ಅಂಟಿಸ್ಬೇಕು. ಕನ್ನಡ ಸಾಹಿತ್ಯಕ್ಕೆ ಅಂಟಿಸ್ಬೇಕು. ಸಾಹಿತ್ಯಕ್ಕೆ ಅಂಟಿದ್ರೆ ಮಾತ್ರ ಸಿನಿಮಾ ಕಂಟೋದು ಸರ್. ಸಾಹಿತ್ಯವೇ ಗೊತ್ತಿಲ್ಲ ಅಂದರೆ ಮತ್ತೆ ನಾವು ಕಮರ್ಷಿಯಲ್ ಲೈನ್ಗೆ ಬರಬೇಕಾಗತ್ತೆ. ಫೈಟು, ಸಾಂಗು, ಒಂದು ಫಾರ್ಮ್ಯಾಟ್ ಇಟ್ಕೊಂಡು ಸಿನಿಮಾ ಮಾಡಬೇಕಾಗತ್ತೆ. ಸಾಹಿತ್ಯ ಮತ್ತು ಸಿನಿಮಾನ ನಾವು ಎಲ್ಲಿವರೆಗೂ ಅಂಟಿಸಲ್ಲ ಯೂತ್ಸ್ಗಳಿಗೆ, ಅಲ್ಲಿವರೆಗೂ ಇಂಡಸ್ಟ್ರಿ ಕಷ್ಟ ಅಂತ ನನ್ನ ಅನಿಸಿಕೆ. ನಾವು ಅದೇ ಪ್ರಯತ್ನದಲ್ಲಿದ್ದೀವಿ. ನನಗೆ ನಾನು ಚಿಕ್ಕಮಂಗ್ಳೂರು ಅಂದ ತಕ್ಷಣ ಅದಕ್ಕೆ ಓಡ್ ಬಂದೆ. ಸದ್ಯ ಇಲ್ಲೊಂದು ಆಗ್ತಾಯಿದೆಯಲ್ಲ ಈ ಥರದ ಕೆಲಸ, ಈ ಥರ ಕಂಟಿನ್ಯೂಸ್ ಆಗಿ ಆದರೆ ಎಷ್ಟು ಚೆನ್ನಾಗಿರುತ್ತೆ, ಅಂಟ್ತಾರೆ ಜನ ಅಂತ. ಅದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್ ಮಾಡಿದ್ದಕ್ಕೆ. ಸರ್, ಇದು ಫ್ರೈಡೇ ರಿಲೀಸ್ ಆಗೋದು ಅದು ಯಾಕೆ ಶುರು ಆಯಿತು ಅಂತ ಪ್ರಕಾಶ್ ಸರ್ ನಿಮ್ಗೆ ಏನಾರು ಐಡಿಯಾ ಇದ್ದರೆ ಹೇಳಿ. ಯಾಕಂದರೆ ಎಲ್ಲರೂ ಇವಾಗ ವೀಕೆಂಡ್ ಎಮೋಷನ್ಸ್, ಎಲ್ಲ ವೀಕೆಂಡಲ್ಲಿ ಸಿನಿಮಾ ನೋಡೋದು. ಫ್ರೈಡೇ ರಿಲೀಸ್ ಮಾಡಿ ವೀಕ್ ಡೇ ಯಾರೂ ಬಂದಿಲ್ಲ ಅಂದ್ಬಿಟ್ಟು ನಮ್ಮದು ಸ್ಕ್ರೀನ್ಸ್ ಕಡಿಮೆ ಮಾಡಿಬಿಡ್ತಾರೆ. ಸ್ಯಾಟರ್ಡೇ ಫೋನ್ ಮಾಡ್ತಾರೆ. ನಾನು ಇತ್ತೀಚೆಗೆ ಒಂದೇ ಒಂದು ಸಿನಿಮಾ ಡಿಸ್ಟ್ರಿಬ್ಯೂಟ್ ಮಾಡಿದೆ, ಸೊ ಅದರ ಅನುಭವ. ಫೋನ್ ಮಾಡ್ತಾ ಇದ್ದಾರೆ, ಇಲ್ಲಿ ನೆನ್ನೆ ಇತ್ತು ಶೋ, ಇವತ್ತೇನು ಕಡಿಮೆ ಆಗೋಯ್ತು, ಬುಕ್ ಮೈ ಶೋ ಕಡಿಮೆ ಮಾಡಿಬಿಡ್ತಾರೆ ಸರ್ ಫ್ರೈಡೇ. ಬಟ್ ಯಾರಿದು ಫ್ರೈಡೇ ರಿಲೀಸ್ ಅಂತ, ಏನಕ್ಕದು? ಫೈನಲಿ ವ್ಯಾಪಾರ ಮಾಡಿಬಿಟ್ಟಿದ್ದಾರೆ. ಅವನಿಗೆ ಎ ಸಿ, ಅವನಿಗೆ ನೋಡಿ 55%, 45% ಅಂತಾರೆ ನೀವು ಈ ಸ್ಕ್ರೀನ್ಸ್ಗಳಿಗೆ ಹೋದರೆ. ಅಂದರೆ ಫಸ್ಟ್ ವೀಕು ಅವ್ರಿಗೆ 55% ಬರ್ಬೋದು, 50-50 ಬರ್ಬೋದು. ನಾವು 50 ಜಾಸ್ತಿ ಇರುತ್ತೆ ಅಂತ ಹೇಳ್ತಾರೆ. ಆಮೇಲೆ ಕಮ್ಮಿ ಆಗ್ತಾ ನೀವು ಫುಲ್ ಆಗ್ತಿದ್ರೆ ಅವ್ನು ತೊಗೊಳ್ತಾ ಇರ್ತಾನೆ. ಇವಾಗ ನಾನು ಉತ್ಸವ ಸಿನಿಮಾನೇ, ಬಿಕಾಸ್ ನಾನು 26 ಸಿನಿಮಾ ಪ್ರೊಡ್ಯೂಸ್ ಮಾಡಿದ್ದೀನಿ ಆ್ಯಸ್ ಅ ಪ್ರೊಡ್ಯೂಸರ್. ಕನ್ನಡದಲ್ಲಿ ಕಮ್ಮಿ ಆಗಿದ್ರು, ಒಂದು ಒಗ್ಗರಣೆ ಅಥವಾ ನಾನು ನನ್ನ ಕನಸು ಆ ಥರದ್ದು ಬಿಟ್ಟರೆ. ಐ ಹ್ಯಾವ್ ಹ್ಯಾಡ್ ಅ ಕಂಟಿನ್ಯೂಸ್ ಜರ್ನಿ ಆಫ್ ಅರೌಂಡ್ 2.5 decades. ಬಟ್ ಅಲ್ಲಿ ತಮಿಳ್ನಾಡಲ್ಲ ಬೇರೆ ಥರ ಇರ್ತಿತ್ತು. ಇವಾಗ ಉತ್ಸವ ಸಿನಿಮಾ ರಿಲೀಸ್ ಮಾಡಿದ್ರೆ ಇವ್ನು ನನಗೆ ಫೋನ್ ಮಾಡಿದ್ದೀನಿ, ಬಟ್ ನನಗೆಲ್ಲ ಗೊತ್ತಿದ್ದು, ನನಗೆ ಗೊತ್ತು, ಸುಮ್ಮನಿರು ಅಂತಿದ್ದೀನಿ. ಯಾಕಂದರೆ ಸಿನಿಮಾ ಮಾಡಬೇಕಾದ್ರೆ, ರಿಲೀಸ್ ಮಾಡಬೇಕಾದ್ರೆ ಗೊತ್ತಿತ್ತು. ನನಗೊಂದು ಹಠ ಐತಿ ಸಿನಿಮಾ. ವೇರ್ ದಿಸ್ ಈಸ್ ಗೋಯಿಂಗ್ ಈಸ್ ನಾಟ್ ಇಂಪಾರ್ಟೆಂಟ್. ಉತ್ಸವ್ ನಿರ್ದಿಗಂತ ಬರುತ್ತೆ, ಅದಾದ ದೊಡ್ಡ ಮೊನ್ನೆ ಮಂಗಳೂರಿನಲ್ಲಿ ಮಾತಾಡಬೇಕು ಹೇಳಿದ್ರೆ, ನಾವು ಐ ಆಮ್ ಗೋಯಿಂಗ್ ಟು ಬ್ರಿಂಗ್ ಇನ್ ದ ಯಂಗ್ ಡೈರೆಕ್ಟರ್ಸ್. ನಾವು ಕೂತ್ಕೊಳ್ಳೋಣ ನಿರ್ದಿಗಂತಲ್ಲಿ, ಒಂದು 10 ನಿರ್ದೇಶಕರು ಕೂತ್ಕೊಳ್ಳೋಣ. ನಮಗೆ ಯಾವ ಥರದ ನಿರ್ಮಾಪಕರು ಬೇಕು, ಯಾವ ಥರದ ಸ್ಪೇಸಸ್ಗಳು ಬೇಕು, ಯಾವ ಥರದ ಪ್ಲ್ಯಾಟ್ಫಾರ್ಮ್ಗಳು ಬೇಕು. ಟುಗೆದರ್ ಕಂಟೆಂಟ್ ಇಷ್ಟಿದೆ, ಸೊ ಯಾವ ಥರದ OTT ಮಾತಾಡ್ಬೇಕು ನಾವು, ಇಲ್ಲ ಯಾವ OTT ಕ್ರಿಯೇಟ್ ಮಾಡಬೇಕಾ, ಅಥವಾ ಈ ಯಂಗ್ಸ್ಟರ್ಸ್ಗಳನ್ನ ಹೆಂಗೆ ಒಂದು ಚೈನ್ ಸ್ಟಾರ್ಟ್ ಮಾಡಬೇಕಾ. ವಿ ವಿಲ್ ಹ್ಯಾವ್ ಟು ವರ್ಕ್ ಇಟ್. ಇದು ನೀವು ಏನು ಮಾಡೋಕ್ಕೆ ಆಗಲ್ಲ. ಯಾಕಂದರೆ ಸಿನಿಮಾ ಗೊತ್ತಿರೋ ನಿರ್ಮಾಪಕರಲ್ಲಿ ಇವಾಗ ಇಂಥ ದೊಡ್ಡ ಡಿಸ್ಟ್ರಿಬ್ಯೂಷನ್ ಹೌಸ್ ಆದ್ರೂ ಸರಿ ಪ್ರಕಾಶ್ ಅವ್ರು ಹೇಳಿದ್ರು ಅಂತ ರಿಲೀಸ್ ಮಾಡ್ತಾರೆ ಹೊರತು, ಯಾಕಂದರೆ ಅವ್ರಿಗೆ ಗೊತ್ತು, ಅವ್ರಿಗೆ ಲಾಸ್ ಆ್ಯಂಡ್ ಗೈನ್ ಸಂಬಂಧನೇ ಇಲ್ಲ. ಪ್ರಕಾಶು ಆ ಸಿನಿಮಾ ನಾನು ಹೇಳಿದೆ, ನಾನು ಮಾಡ್ಕೊಳ್ತೀನಿ, ಖರ್ಚು ಮಾಡ್ಕೊಳ್ತೀನಿ, ಅವ್ರ ಹತ್ರ ಇದೇ ಮಾಡ್ಕೊಳ್ತಾರೆ. ಸೊ ಅವನ ಇನ್ವಾಲ್ವ್ಮೆಂಟ್ ಏನೂ ಇಲ್ಲ. ಎಸ್ಪೆಷಲಿ ಎಕ್ಸಿಬಿಟರ್ಸ್ಗಂತೂ ಏನಿಲ್ಲ. ದೊಡ್ಡ ದೊಡ್ಡ ಸಿನಿಮಾಗೆ ಒಂದು ಕಾಲದಲ್ಲಿ ಚೀಲ ಹಿಡ್ಕೊಂಬರ್ತಿದ್ರು. ಸಿನಿಮಾ ಟೈಟ್ಲ್ ಅಂದ್ರೇ, ನಾನು ತಮಿಳ್ನಾಡಲ್ಲಿ ನಾವು ಹೋಗಿ ಅಲ್ಲಿ ಸಿನಿಮಾ ಮಾಡ್ಬೇಕಾದ್ರೆ
ಒಂದು ಸಿನಿಮಾ ಪೂಜೆ ಅಂದರೆ ಅಲ್ಲಲ್ಲಿ ಡಿಸ್ಟ್ರಿಬ್ಯೂಟ್ರುಗಳು ನನ್ನ ಏರಿಯಾಗೆ ಅಂತ ತೊಗೊಂಬರೋರು. ಅದೊಂದು ಬಾಲಚಂದ್ರ ಸಿನಿಮಾ ಇದ್ದರು, ಒಂದು ಬಾಲಚಂದ್ರ ಅಂತ ಸಿನಿಮಾಗಳಿಗೂ ಇರ್ತಿತ್ತು, ದೊಡ್ಡ ರಜನಿಕಾಂತ್ ಅಂತ ಸಿನಿಮಾಗಳಿಗೂ ಇರ್ತಿತ್ತು. ಅವ್ರಿಗೆ ಫೈನಾನ್ಸರ್ಸ್ ಇದ್ದರು ಫಂಡ್ ಮಾಡೋಕ್ಕೆ, ಎಕ್ಸಿಬಿಟರ್ಸ್ಗೆ ಫಂಡ್ ಮಾಡೋಕ್ಕೆ. ಕೆಲವು ಕಡೆ ಅಂತೂ ಡಿಸ್ಟ್ರಿಬ್ಯೂಟರ್ನ ದಾಟಿ ಎಕ್ಸಿಬಿಟರ್ಸೇ ಬರ್ತಾರೆ, ನನ್ನ ಸ್ಕ್ರೀನ್ನಲ್ಲಿ ಬರಬೇಕು. ಕೆಲವು ಥಿಯೇಟ್ರ್ಗಳು ಮಾತ್ರ ಆಗಿದ್ದಾರೆ, ಇನ್ನೂ ಕೆಲವು ಓನರ್ಸ್ ತುಂಬ ಇಡೀ ಭಾರತ ದೇಶದಲ್ಲಿ ಒಂದು 10 ಥಿಯೇಟ್ರ್ಗಳಿರ್ಬೋದು. ಅವರು ನಾನೊಂದು ಕರೆಕ್ಟಾಗಿ ನನಗೆ ಇಂಥ ಸಿನಿಮಾಗಳೇ ನಾನು ಥಿಯೇಟ್ರಲ್ಲಿ ರಿಲೀಸ್ ಮಾಡ್ತೀನಿ ಅನ್ನೋದು. ಸೊ ಎಲ್ಲೋ ಒಂದು ಕಡೆ ಇದೊಂದು ವ್ಯಾಪಾರ ಆಗೋಗಿ ಇವನ್ ಸಿನಿಮಾ ಮಾಡ್ಬೇಕಾದ್ರೆ ಇವನ್ ಸಿನಿಮಾಗೆ ಇನ್ನೊಂದು ಪ್ರಾಬ್ಲಮ್ ಇದೆ, ಒಬ್ಬರು ವಾಯ್ಸ್ ಇದೆ ಈ ಸಿನಿಮಾದಲ್ಲಿ. ಸೊ ಆ ಗುಂಪಿನವ್ರು ಇವಾಗ ಡೈರೆಕ್ಟಾಗಿ ನನಗಂತೂ ಜಗಳ ಆಡಲ್ಲ. ಅವರು ಒಂದು ವಿಂಗ್ನವರು, ಅವರು ಥಿಯೇಟ್ರ್ನವ್ರಿಗೆ ಫೋನ್ ಮಾಡಿ ನೀವು ಬುಕ್ ಮಾಡೋಕ್ಕೆ ಹೋದರೆ ಇರ್ದಂಗೆ ನೋಡಿ ಇದಿರುತ್ತೆ. ಅದಾದಮೇಲೆ ಇನ್ನೊಂದು ಮಾಫಿಯಾ ಆಫ್ ದ ಡಿಸ್ಟ್ರಿಬ್ಯೂಟರ್ ಆ್ಯಂಡ್ ಎಕ್ಸಿಬಿಟರ್ಸೇ ಇರುತ್ತೆ. ದೊಡ್ಡ ಸಿನಿಮಾ ಕಳ್ಕೊಳ್ಳೋದನ್ನು ಚಿಕ್ಕ ಸಿನಿಮಾದಲ್ಲಿ ನಮ್ಮ ದುಡ್ಡು ಮಾಡ್ಬೇಕು ಅವ್ರಿಗೆ, ಮತ್ತು ಸಸ್ಟೈನ್ ಮಾಡ್ತಾರೆ ಅದನ್ನು. ಸೊ ನಿಮಗೆ ಆ ಮಧ್ಯದಲ್ಲಿ ಒಂದಷ್ಟು ಟೈಮ್ ಕೊಡ್ತಾರೆ ಹೊರತು ನಮ್ಮ ಸಣ್ಣ ಸಿನಿಮಾಗಳನ್ನು ತೊಗೊಳ್ಳೋದೇ ಅವರು ಥಿಯೇಟ್ರ್ ಸ್ವಲ್ಪ ಓಡಿಸೋಕ್ಕೆ ಹೊರತು ಯಾವುದೇ ಒಂದು ಫೇರ್ ಪ್ಲೇ ಇಲ್ಲವೇ ಇಲ್ಲ ಇಲ್ಲಿ. ದೇರ್ ಈಸ್ ನೋ ಫೇರ್ ಪ್ಲೇ ಅಟ್ ಆಲ್. ಎರಡನೇದು ಅವನು ಹೇಳಿದ ಪಾಯಿಂಟ್ ತುಂಬ ಮುಖ್ಯ, ನಮಗೆ ಸಿನಿಮಾ ಗೊತ್ತಿರೋ ನಿರ್ಮಾಪಕರು ಇಲ್ಲ. ಯಾಕಂದರೆ ಯಾವುದೇ ನಿರ್ಮಾಪಕ ಆದರೂ ಸರಿ ದುಡ್ಡು ಹಾಕಿ ದುಡ್ಡು ತೆಗಿಬೇಕು ಅನ್ನೋ ನಿರ್ಮಾಪಕ ಸ್ಟ್ರೇಟಾಗಿ ಬಂದು ಮಾತಾಡಿದ್ರೆ ಫೈನ್. ಸೊ ಅವನು ಒಂದು ಸ್ಕ್ರಿಪ್ಟ್ ಲೆವೆಲಲ್ಲಿ ನೋಡ್ತಾನೆ, ಇದಿಷ್ಟು ವರ್ಕ್ ಆಗುತ್ತೆ, ವರ್ಕ್ ಆಗಲ್ಲ, ಇದನ್ನು ನಾನು ವರ್ಕ್ ಮಾಡಿ. ಬಿಕಾಸ್ ಅವನು ಈಸ್ ಆಲ್ಸೋ ದ ಮೇಕರ್ ಆಫ್ ದ ಫಿಲ್ಮ್. ಅವನಿಗೆ ಒಂದು ಐಡೆಂಟಿಟಿ ವಿತ್ ದ ಜಾನರ್ ಆಫ್ ಫಿಲ್ಮ್ ಇದೆಯಲ್ಲ, ಅದಿಲ್ಲ. ಎಲ್ಲ ಒಂಥರ ಈ ಕಣ್ಣು ಮುಚ್ಕೊಂಡು ಕುದುರೆನಲ್ಲಿ ಬೆಟ್ಟ ಹಾಕ್ದಂಗೆ. ಅದೇ ಟೈಮ್ನಲ್ಲಿ ತುಂಬ ಉದಾರ ಮನಸ್ಸಿಂದ ನಾನು ಕಳ್ಕೊಳ್ತೀನಿ, ಪರವಾಗಿಲ್ಲ, ನಾನು ಪ್ರೋತ್ಸಾಹ ಕೊಡ್ತೀನಿ, ಅದು ನಮ್ಗೆ ಸರಿ ಹೋಗಲ್ಲ. ಯಾಕಂದರೆ ದಟ್ ಈಸ್ ನಾಟ್ ಗೋಯಿಂಗ್ ಟು ಬಿ ಸಸ್ಟೈನಬಲ್ ಎಟ್ ಆಲ್. ನಮ್ಗೆ ನಾಳೆ ಸಸ್ಟೈನಬಲ್ ಆಗಲ್ಲ ಅದು. ಇವಾಗ ನಾನು ಮಾಡಿರೋ ಉತ್ಸವಕ್ಕೆ ಒಬ್ಬ ಪ್ರಕಾಶ್ ಬರ್ಬೋದು, ಎಲ್ಲ ಸಿನಿಮಾಗೆ ಬರೋಕ್ಕಾಗಲ್ವಲ್ಲ. ಬಟ್ ಇದು ಒಂದು ಜರ್ನಿ ಆದ್ದರಿಂದ ಈಗ ಒಂದು 9 ಮಂತ್ಸಿಂದ ಬೇರೆ ಏನೋ ಹುಡುಕಬೇಕು ಅನ್ನೋ ಕಾರಣ ಕಟ್ಟೋದ್ರಿಂದ ನಾನು ಹೇಳಿದೆ ದಿಸ್ ಇನ್ವೆಸ್ಟ್ಮೆಂಟ್ ನಾನು ಈಗ ಬ್ಯಾಲೆನ್ಸ್ ಶೀಟ್ ನೋಡಲ್ಲ, ನಾನು ಇನ್ನೊಂದು 2-3 ವರ್ಷ ಬ್ಯಾಲೆನ್ಸ್ ಶೀಟ್ ನೋಡಲ್ಲ. ಬಿಕಾಸ್ ಇಟ್ ವಿಲ್ ಸಸ್ಟೈನಬಲ್ ಮಾಡಲ್ ಏನು ಮಾಡೋಕ್ಕಾಗತ್ತೆ ಅನ್ನೋದು ನಾವು ಕೂತ್ಕೊಂಡೇ ಯೋಚನೆ ಮಾಡಬೇಕು. ಅಂಥ ಟೈಮಲ್ಲಿ ಇಂಥ ನಿರ್ದೇಶಕರುಗಳು ಹೋಗ್ಬಿಡ್ಬಾರ್ದು ನನಗೆ. ಸೊ ಒಂದು ರಿಲೀಸ್ ಆಯಿತು, ಒಂದಷ್ಟು ರಿವ್ಯೂಸ್ಗಳು ಬಂದು ಅಂದ ತಕ್ಷಣ ಹಿ ಹ್ಯಾಸ್ ಅರೈವ್ಡ್ ಅನ್ನೋದಾದರೂ ಆಗಲಿ. ಈವನ್ ಟುಡೇ ನೌ ಐ ಆಮ್ ಟಾಕಿಂಗ್ ಟು ಜಿಯೋ ಆ್ಯಂಡ್ ಪ್ರೈಮ್, ಬೇರೆ ಇನ್ಫ್ಲೂಯೆನ್ಸ್ ಯೂಸ್ ಮಾಡಿ ಮೋಸ್ಟ್ ಪ್ರಾಬ್ಲಿ ಹಿಸ್ ಫಿಲ್ಮ್ ವಿಲ್ ಕಮ್. ಬಟ್ ಅದು 1 in a lakh ಪಾಸಿಬಿಲಿಟಿ. ಅದಕ್ಕೆ ನಾನಿರೋದ್ರಿಂದ ನನ್ನ ಒಂದು ಸಿನಿಮಾಗೆ ನನ್ನ ಇನ್ಫ್ಲೂಯೆನ್ಸನ್ನು ಯೂಸ್ ಮಾಡಿ ಅದನ್ನು ಪ್ರೈಮ್ಗೆ ತರ್ಬೋದು. ಯಾಕಂದರೆ ಜನ ನೋಡಲಿ ಅನ್ನೋದು ನನಗೆ ಮುಖ್ಯ. ಏನಿತ್ತು, ಈ ಸಿನಿಮಾ ಜನ ನೋಡ್ತಾ ಯಾವ ಥರದ ಸಿನಿಮಾಗಳ ಜೊತೆ ನಿರ್ದಿಗಂತ ಅಸೋಸಿಯೇಟ್ ಆಗುತ್ತೆ, ಯಾವ ಥರದ ಟ್ಯಾಲೆಂಟ್ ಜೊತೆ ಅಸೋಸಿಯೇಟ್ ಆಗುತ್ತೆ ಅಂದರೆ ಕೊನೆಗೆ ಏನು ಅಲ್ಲಿಂದ ಬಂದ್ರೂ ದಿರ್ ಇಸ್ ಬಿ ಒನ್ ಆಡಿಯನ್ಸ್ ವಿಚ್ ವಿಲ್ ಗ್ರೋ, ಒನ್ ಪೀಪಲ್ ವಿಲ್ ಗ್ರೋ, ಒನ್ ಎಕೋಸಿಸ್ಟಮ್ ಆಗಲಿ ಅನ್ನೋ ಕಾರಣಕ್ಕಷ್ಟೇ. ಈ ಫ್ರೈಡೇ ರಿಲೀಸ್ ಏನು, ಯಾಕೆ ಬರುತ್ತೆ, ಯಾಕೆ ನಿಲ್ಲಿಸ್ತಾರೆ, ವೀಕ್ ಡೇ ರಿಲೀಸ್ ಮಾಡಿ ಬಿದ್ದ ತಕ್ಷಣ ತೆಗೆದುಬಿಡ್ತಾರೆ. ದೊಡ್ಡ ಸಿನಿಮಾ ತರ್ಸ್ಡೇ ರಿಲೀಸ್ ಮಾಡ್ಕೊಳ್ತಾರೆ. ಆಮೇಲೆ ನಿಮ್ಗೆ ಹಾಲಿಡೇಗಳು ಸಿಗೋಲ್ಲ, ಹಾಲಿಡೇನಲ್ಲಿ ಸಿಕ್ಬಿಡುತ್ತೆ. ಅವ್ರು ಇನ್ನೊಂದು ಕೂಡ ದೊಡ್ಡ ಸಿನಿಮಾಗಳದ್ದು ಪ್ರಾಬ್ಲಮ್ ಏನಂದ್ರೆ ಎಲ್ಲ ಸುಳ್ಳು ಹೇಳ್ತಿದ್ದಾರೆ, ಆ ದುಡ್ಡುಗಳು ಬರ್ತಿಲ್ಲ, ಆ ನಂಬರ್ಸ್ಗಳು ಯಾವುದೂ ಬರ್ತಾಯಿಲ್ಲ, ಬರೀ ಲೆಕ್ಕಾಚಾರ ಗಾಳಿಯಲ್ಲಿ ತೋರಿಸೋದೇ. ಒಳಗಡೆ ಇರೋ ಲಾಸನ್ನು ಹೇಳ್ಕೊಳಕ್ಕೆ ಬಿದ್ದರೂ ಮೀಸೆ ಮಣ್ಣಾಗಿಲ್ವಲ್ಲ ಅನ್ನೋದು. ಆ್ಯಂಡ್ ದೇ ಆರ್ ಡೆಸ್ಟ್ರಾಯಿಂಗ್ ಓನ್ಲಿ. ಈ ದೊಡ್ಡ ಇವೆಂಟ್ ಸಿನಿಮಾಗಳಿದೆ, ಹೆಸರು ಹೇಳಿದ್ರೆ ಮತ್ತೆ ನನ್ನ ಕಾಂಟ್ರವರ್ಸಿ ಹೇಳ್ತಾರೆ. ಆ ಇವೆಂಟ್ ಸಿನಿಮಾಗಳು ಕೆನಾಟ್ ಬಿ ಎನ್ ಎಕ್ಸಾಂಪಲ್ ಫಾರ್ ಫರ್ದರ್ ಸಿನಿಮಾಸ್. ಅದು ಇನ್ನೊಂದನ್ನು ಹುಟ್ಸೋಕ್ಕೆ ಸಾಧ್ಯನೇ ಇಲ್ಲ. ಎಲ್ಲ ಒಂದು ಡೊಳ್ಳೆನೆ. ಆ್ಯಂಡ್ ದೊಡ್ಡ ನಟರುಗಳು ಬಂದರೂ ನಮ್ಮಂಥ ಸಿನಿಮಾಗಳಿಗೆ ಹೆಲ್ಪ್ ಆಗಲ್ಲ. ಫಾರ್ ಎಕ್ಸಾಂಪಲ್ ನಾನು ಗಂಟು ಮೂಟೆ ಅಂತ ಸಿನಿಮಾನೋ, ಅವನ ಸಿನಿಮಾನೋ, ಇಲ್ಲ ಉತ್ಸವ ಸಿನಿಮಾ ನೋಡಿದ್ರೆ ನಾನೊಬ್ಬ ನಟನಾಗಿ ನಾನೇ ಭಾರ ಆ ಸಿನಿಮಾಗೆ. ನನಗೆ ಅನಿಸುತ್ತೆ ಐ ಆಮ್ ಗೋಯಿಂಗ್ ಟು ಬಿ ಹೆವಿ ಫಾರ್ ದಟ್ ಫಿಲ್ಮ್ ಅಂಟಿಲ್ ಅಂಡ್ ಅನ್ಲೆಸ್, ಯಾಕಂದರೆ ಐ ಕ್ಯಾರಿ ಸಮ್ ಅದರ್ ಇಮೇಜ್ ವಿತ್ ಮೀ ಆಲ್ಸೋ, ಒಂದು 4 decades ಆಫ್. ಸೊ ನಾನು ಮತ್ತೆ ರೀಇನ್ವೆಂಟ್ ಮಾಡಿ ಆ್ಯಕ್ಟ್ ಮಾಡಬೇಕೇ ಹೊರತು ಐ ಕ್ಯಾನಾಟ್ ಬ್ರಿಂಗ್ ಇನ್ ಮೈ ದಿಸ್ ಥಿಂಗ್ ಬಿಕಾಸ್ ದ ಡಿಮ್ಯಾಂಡ್ಸ್ ಆರ್ ಡಿಫ್ರೆಂಟ್. ಸೊ ನಾವು ಒಂದು ನಟರುಗಳನ್ನ ಹುಟ್ಟುಕೊಳ್ಬೇಕಾಗತ್ತೆ. ನಾವು ಬೇಸಿಕಲಿ ಸಿನಿಮಾಗೆ ಆ ಸಿನಿಮಾ ಏನು ಕೇಳುತ್ತೋ ಆ ನಟನ್ನೇ ತೊಗೊಂಬರ್ಬೇಕೇ ಹೊರತು ಎಗೇನ್ ಗೋಯಿಂಗ್ ಟು ಸೇ ಒಳ್ಳೆ ನಟ, ದೊಡ್ಡ ನಟ ಆ್ಯಕ್ಟ್ ಮಾಡಿದ್ರೆ ಓಡುತ್ತೆ ಅಂದರೆ, ದೊಡ್ಡ ನಟನ ಸಿನಿಮಾ ಅವನು ಯಾವ ಕಾರಣಕ್ಕೆ ಪಾಪ್ಯುಲರ್ ಆಗಿದ್ದಾನೋ ಆ ಸಿನಿಮಾ ಇದಾಗಿರಲ್ಲ. ಸೊ ದಟ್ಸ್ ಎಗೇನ್ ಇನ್ನೊಂದು ಟ್ರ್ಯಾಪ್ ಅಷ್ಟೇ, 1-2 ನಿಮಿಷಕ್ಕೆ ಟ್ರ್ಯಾಪ್ ಸಿಗ್ತಾ ಹೋಗುತ್ತೆ ಹೊರತು ಹಂಗಲ್ಲ. ನಾವು ಕೂತ್ಕೊಂಡು ನಮ್ಮ ನಿಲುವಿದು, ನನ್ನ ಜಾನರ್ ಇದು ಒಂದು. ಎರಡನೇದು, ಮೋಸ್ಟ್ ಆಫ್ ದ ಯಂಗರ್ ಡೈರೆಕ್ಟರ್ಸು ಒಂದು ಸಿನಿಮಾ ಸಕ್ಸಸ್ಸು ಬಂದ ತಕ್ಷಣ ಟ್ರ್ಯಾಪ್ ಆಗಿ ಅವ್ರ ಪ್ರಾಫಿಟ್ಟು ಪ್ರೊಡಕ್ಷನಲ್ಲೇ ಕಳ್ಕೊಳ್ತಾ ಇದ್ದಾರೆ. ಸೊ ಮಿನಿಮಮ್ ರಿಸೋರ್ಸ್ ಒಳಗೆ ಮೋಸ್ಟ್ ಇಂಪ್ಯಾಕ್ಟ್ಫುಲ್ ಸಿನಿಮಾ ಏನು ಮಾಡಬೇಕಂದ್ರೆ ನೀವು ಹೇಳಿದಂಗೆ ವಾಟ್ ಅನು ಸೆಡ್ ವಾಸ್, ಇದು ಖಂಡಿತ ಬದಲಾಗುತ್ತೆ, ಆಶಾವಾದ ನಮಗೆ ಬೇಕು. ಬಟ್ ಆ ಪ್ರಾಸೆಸ್ನಲ್ಲಿ ಸ್ವಲ್ಪ ಗಾಯಗಳು ಕಮ್ಮಿ ಆಗೋ ಥರ ಇನ್ನೂ ಇಂಟೆನ್ಸ್ ಆಗಿ ಮಾಡ್ಕೊಳ್ತಾ ಹೋಗಬೇಕು. ವಿ ವಿಲ್ ಹ್ಯಾವ್ ಟು ಗೋ. ಆ್ಯಂಡ್ ಸೊಲ್ಯೂಷನ್ ಇಲ್ಲದೆ ಇರೋದು ಇನ್ನೊಂದು ಏನಿಲ್ಲ. ಬಟ್ ಅಂಟಿಲ್ ಅಂಡ್ ಅನ್ಲೆಸ್ ವಿ ಆಲ್ ಇಂಡಿವಿಜುವಲ್ ದ್ವೀಪಗಳಾಗದೆ ಕೂತ್ಕೊಂಡು ಯೋಚನೆ ಮಾಡಿ ಆಮೇಲೆ ಸೋತ್ರೆ ಪರವಾಗಿಲ್ಲ.
ಒಂದು. ಎರಡನೇದು ಪ್ರಾಬಬಲಿ ಇವತ್ತು ಪ್ಯಾನ್ ಇಂಡಿಯನ್ ಸಿನಿಮಾ ಅಂತ ಇದ್ದಾರೆ. ಪ್ಯಾನ್ ಇಂಡಿಯನ್ ಸಿನಿಮಾ ನಾನು ಒಪ್ಕೊಳ್ಳಲ್ಲ. ಆಡಿಯನ್ಸ್ ಹ್ಯಾವ್ ಬಿಕಮ್ ಪ್ಯಾನ್ ಇಂಡಿಯಾ, ನಿಜ ಅದು. ಯಾಕಂದರೆ ಅವ್ರಿಗೆ ಆಡಿಯನ್ಸ್ಗಳ ಜೊತೆನೂ ಏನಾಗುತ್ತೆ, ನಾವು ಮತ್ತೆ ಕನ್ನಡ ಸಿನಿಮಾ, ತೆಲುಗು ಸಿನಿಮಾ, ತಮಿಳು ಸಿನಿಮಾ ಅಂತ ಮಾತಾಡೋದಕ್ಕಿಂತ ಅದು ಭಾಷೆ ಇಸ್ ಜಸ್ಟ್ ಎ ಸೌಂಡ್. ಗ್ರಹಿಕೆಯ ಶ್ರೀಮಂತಿಕೆ ಬೇಕು, ಎಕ್ಸ್ಪ್ರೆಷನ್ ಶ್ರೀಮಂತಿಕೆ ಬೇಕು. ಜನ ಯಾವ ಭಾಷೆ ಆದರೂ ನೋಡ್ಲಿಕ್ಕೆ ರೆಡಿ ಇದ್ದಾರೆ. ಮಲಯಾಳಂ ಕೆನಾಟ್ ಬಿ ಅನ್ ಎಕ್ಸಾಂಪಲ್ ಫಾರ್ ಅಸ್. ಅಲ್ಲಿ ಒಂದು ಡಿಕೇಡಿಂದ ಆದಂತಹ ಸ್ಕ್ರೀನ್ ರೈಟಿಂಗ್ನ ಒಂದು ಎವಲ್ಯೂಷನ್ ಏನಾಗಿದೆ, ಅಲ್ಲಿ ಲಿಟ್ರಸಿ ರೇಟ್ ಏನಾಗಿದೆ, ಅಲ್ಲಿ ಯಂಗ್ಸ್ಟರ್ಸ್ಗಳೆಲ್ಲ ಒಬ್ರಿಗೊಬ್ರು ಹೆಂಗೆ ಸೇರ್ತಾರೆ, ಆ್ಯಂಡ್ ಹೌ ಒಬ್ರೊಬ್ರು ಡೈರೆಕ್ಟರ್ಸ್ ಕೂತ್ಕೊಂಡು ನಿನ್ನ ಸಿನಿಮಾ ಮಾಡ್ಬೇಕಾದ್ರೆ ನಾನು ಕೆಲಸ ಮಾಡ್ತೀನಿ, ನನ್ನ ಸಿನಿಮಾ ಮಾಡ್ಬೇಕಾದ್ರೆ ನಿನ್ನ ಕೆಲಸ ಮಾಡ್ತೀನಿ, ಈ ರೈಟ್ರ್ ಸಿನಿಮಾ ಕೆಲಸ ಮಾಡ್ತಿರ್ತಾನೆ. ಸೊ ದಟ್ ಈಸ್ ಸಮಥಿಂಗ್. ಒಂದು ಅಂಡರ್ಗ್ರೌಂಡಲ್ಲಿ ಒಂದು ಕಲೆಕ್ಟಿವ್ ಆಗಿ ಕೆಲಸ ಮಾಡೋದು. ಯಾರು ಇಂಡಿವಿಜುವಲ್ ಆಗಿ ಬಂದ ತಕ್ಷಣ ಆಗಿನ ಕಾಲ ಹೋಯ್ತು, ನಂದು ಸೂಪರ್ ಸ್ಟಾರ್ ಅಂತಲ್ಲ, ಒಬ್ರಿಗೊಬ್ರು ನನಗೇನೆ ಒಬ್ಬ ರೈಟ್ರ್ ಬರೆದಿದ್ದಾನೆ ಅಂತ ಇನ್ನೊಬ್ಬ ರೈಟ್ರ್ ನಾನು ಫೋನ್ ಮಾಡಿ, ಅವ್ನು ಒಳ್ಳೆ ರೈಟ್ರ್, ಅವನ ಸಿನಿಮಾ ಆಗ್ತಾಯಿದೆ, ನಾನು ಹೇಳ್ತೀನಿ ನೀವು ಮಾಡಿ ಅಂತ ಕೇಳ್ತಾರೆ ಆ ಥರ. ಸೊ ದರ್ ಇಸ್ ಸಮ್ ಅದರ್ ಗುಡ್ ಆರ್ಗ್ಯಾನಿಕ್ ಒಂದು ಎಂದಿದ್ರೆ ಹ್ಯೂಮಸ್ ಒಂದು ರೆಡಿ ಆಗ್ತಾಯಿದೆ. ಸೊ ಅದನ್ನು ನಾವು ಹುಡ್ಕೊಳ್ಬೇಕು. ಅದಕ್ಕೆ ಒಂದಷ್ಟು ಕಳ್ಕೊಳ್ಳೋದಕ್ಕೆ, ಬಿಕಾಸ್ ನಂಬಿದ್ದಕ್ಕೆ ಕಳ್ಕೊಳ್ಳೋದಿದೆ, ಬಟ್ ನಾವೇ ಹೋಗ್ಬಿಡೋ ಅಷ್ಟು ಕಳ್ಕೊಳ್ಳೋದು ಬೇಡ, ಆತ್ಮಹತ್ಯೆ ಮಾಡ್ಕೊಳ್ಳೋಷ್ಟು. ಆದರೆ ಬಟ್ ಸಮ್ ವೂಂಡ್ಸ್ ವಿಲ್ ಸ್ಟೇ, ಬಟ್ ಏನೋ ಒಂದು ದಾರಿ ಹುಡುಕಬೇಕು. ಹಾಗೆ ನಾವು ಇವರನ್ನು ಬ್ಲೇಮ್ ಮಾಡೋಕ್ಕಾಗಲ್ಲ, ಇವ್ರನ್ನ ಜನರನ್ನು ಕೂಡ ಮಾಡೋಕ್ಕಾಗಲ್ಲ, ಬಿಕಾಸ್ ಅವ್ರಿಗೆ ನಂಬಿಕೆ ಅಲ್ಲ. ವಾಟ್ ವಿ ಹ್ಯಾವ್ ಲಾಸ್ಟ್ ರೆಸ್ಪೆಕ್ಟ್. ಕೆಲವು ಸಲ ಒಳ್ಳೆ ಸಿನಿಮಾ ಮಾಡ್ತೀನಿ ಅಂತ ತಲೆ ತಿನ್ನೋ ಸಿನಿಮಾನೂ ಮಾಡ್ತಾರೆ. ಆರ್ಟ್ ಫಿಲ್ಮ್ ಅಂದ್ಬಿಡೋದು, ಸೈಲೆಂಟ್ ಆಗಿಬಿಡೋದು, ಆರಗೆನ್ಸ್ ಮ್ಯೂಸಿಕ್ ಹೇಳ್ತಾ ಮಾಡ್ತೀವಿ, ಹಂಗಾಗಲ್ಲ ಅದು. ಸೊ ನಾವು ಎವಾಲ್ವ್ ಆಗಬೇಕು. ಲಾಸ್ಟ್ ಡೇನ ಡಿಸ್ಕಷನ್ ಅದೇ ಆಗಿತ್ತು ನಮಗೆ. ನಾವು ಎವಾಲ್ವ್ ಆಗಬೇಕಾಗಿದೆ. ಅವ್ರಿಗೆ ಬೇಕಾಗಿದ್ದ ಸಿನಿಮಾ ಅಂತಲ್ಲ, ಅವ್ರ ಭಾಷೆಯಲ್ಲಿ ಅವ್ರನ್ನ ಒಂದು ಸ್ವಲ್ಪ ಇಟ್ಕೊಳ್ಳೋ ಅಂಥದ್ದನ್ನು ನಾವು ಮಾಡಬೇಕು. ವಿ ಜಸ್ಟ್ ಕೆನಾಟ್ ಜಸ್ಟ್ ಪುಟ್ ಅವರ್ ಫುಡ್ ಡೌನ್. ಎಲ್ಲ ಕೇಳಲಿ ಎಂದು ನಾನು ಹಾಡುವುದಿಲ್ಲ ಅಂತ ಇರೋಂಗಿಲ್ಲ. ಕೇಳುವವರು ಯಾರಿಂದ ನಾ ಹಾಡುವೇನಂತ ಆಗಬೇಕೇ ಹೊರತು ಆ ಕೇಳೋರ್ನು ನಾವು ನೋಡ್ಕೊಳ್ಬೇಕಾಗತ್ತೆ. ಪ್ರಾಬಬ್ಲಿ ಈ ಪರ್ಸ್ಯೂವರೆನ್ಸು ಆ್ಯಂಡ್ ಈ ಹಠಮಾರಿತನ ಹೇಳ್ಕೊಂಬರುತ್ತೆ ಅಂತ ಅನ್ಸುತ್ತೆ ನನಗೆ. ಈ ಅಲ್ಲ, ಸಾಮಾನ್ಯವಾಗಿ ಸಿನಿಮಾ ಮತ್ತು ಸಿನಿಮಾ ಭಾಷೆ ಅದನ್ನು ಯಾವಾಗಲೂ ಇದು ಗಂಡುಕೃತವಾದ ಮೀಡಿಯಮ್ ಅಂತ ಎಲ್ಲ ಚರ್ಚೆ ಮಾಡೋದನ್ನೆಲ್ಲ ನಾನು ಕೇಳಿದ್ದೀನಿ. ಈ ಭಾರತದಲ್ಲಿ ಇರುವಂಥ ಒಟ್ಟು ಹೆಣ್ಮಕ್ಳು ನಿರ್ದೇಶನ ಮಾಡ್ತಿರೋ ನಿರ್ದೇಶಕರು ಎಷ್ಟೊಂದು ಬಹುಶಃ ಎಣಿಕೆಯಲ್ಲಿ ಮಾಡಿದರೂ ಕೂಡ ನಾವು ನಂಬರಲ್ಲಿ ಹೇಳುವಷ್ಟು ಕಡಿಮೆ ಇರುವಂಥ ಕಾಲದಲ್ಲಿ ರೂಪಾ ಆಗಲಿ ಅಥವಾ ಚಂಪಾ ಅಂತವರಾಗಲಿ ಇಷ್ಟೆಲ್ಲ ಹೀಗಾಗಲೇ ನಿಮಗೊಂದು ಸಿನಿಮಾ ಮಾಡೋದು ನೋಡುವಷ್ಟು ಸುಖ ತರುವ ಸಂಗತಿಯಲ್ಲ ಅಂತ ಗೊತ್ತಾಗಿದೆ ಈಗ. ಅಂಥದ್ರಲ್ಲಿ ಇದನ್ನು ಮತ್ತೆ ಈ ಮೀಡಿಯಮ್ ಮೂಲಕ ನಾನು ಮಾತನಾಡ್ತೀನಿ, ನಾನೇನೋ ಹೇಳಬೇಕಾದಿದ್ದಿದೆ ಸೊಸೈಟಿ ಜೊತೆಗೆ, ನನ್ನನ್ನು ಕಂಡ್ಕೋಬೇಕಾದಿದ್ದಿದೆ ಅಂತ ಹೇಳುವಂಥ ಈ ದಾರಿಯನ್ನು ಯಾಕೆ ನೀವು ಆಯ್ಕೆ ಮಾಡ್ಕೋಬೇಕಾಯ್ತು ಅಂತ ಅನ್ನೋದನ್ನು ಕುರಿತು ನೀವು ಮಾತಾಡಿದರೆ ಸ್ವಲ್ಪ ಈ ನಿರಾಶೆಯ ವಾತಾವರಣದಿಂದ ಸ್ವಲ್ಪ ಈಚೆಗೆ ಬರ್ಬೋದು. ಸರ್, ಅದಕ್ಕೆ ಉತ್ತರ ಕೊಡ್ತೀನಿ. ಬಟ್ ಇಷ್ಟೆಲ್ಲ ಮಾತಾಡಿದಾಗ ಒಂದು 2 ಲೈನ್ ಹೇಳಲೇಬೇಕು ಅಂದ್ಕೊಂಡಿದ್ದೆ, ಅದನ್ನು ಹೇಳಿ ಮುಂದೆ ಹೋಗ್ತೀನಿ ಅಂತ. ಇಷ್ಟೊತ್ತು ಮಾತಾಡುವಾಗ ಎಲ್ಲರೂ ಒಂದು ವರ್ಡನ್ನು ಹೇಳ್ತಾಯಿದ್ರು, ನೀವೆಲ್ಲ ಗಮನಿಸಿರ್ಬೋದು. ಫಿಲ್ಮ್ ಇಂಡಸ್ಟ್ರಿ, ಸಿನಿಮಾ ಇಂಡಸ್ಟ್ರಿ ಅಂತ ಹೇಳ್ತಾನೆ ಇದ್ದೀವಿ. ಇಂಡಸ್ಟ್ರಿ ಅಂದರೆ ಏನು? ಮ್ಯಾನುಫ್ಯಾಕ್ಚರ್. ಒಂದು ಯಾವುದೋ ಒಂದು ಪ್ರಾಡಕ್ಟ್ನ ಮ್ಯಾನುಫ್ಯಾಕ್ಚರ್ ಮಾಡಬೇಕು, ಅದನ್ನು ಸೇಲೇ ಮಾಡಬೇಕು, ಬೇರೆ ಏನಿಲ್ಲ, ಸೇಲ್ ಮಾಡಬೇಕು. ನಾವೆಲ್ಲರೂ ಏನು ಮಾಡಿಬಿಟ್ಟಿದ್ದೀವಿ, ಆ ಇಂಡಸ್ಟ್ರಿಗೆ ಬಂದುಬಿಟ್ಟಿದ್ದೀವಿ. ಬಟ್ ನಾವು ಅದನ್ನು ಇಂಡಸ್ಟ್ರಿಯಾಗಿ ಸ್ವೀಕರಿಸ್ತಾ ಇಲ್ಲ. ನಾವು ಕಲಾತ್ಮಕವಾಗಿ ಏನೋ ಒಂದು ಕಲೆ ಅಂತ ಸ್ವೀಕರಿಸ್ಬಿಟ್ಟಿದ್ದೀವಿ. ಸೊ ನಮ್ಮಲ್ಲೇ ಆ ಡೈಲಮಾ ಇದೆ, ಅಂದರೆ ಒಂದು ಸ್ಟ್ರಗಲ್ ನಡೀತಾ ಇದೆ ಸರ್. ನಮಗೆ ಈ ಮೀಡಿಯಮ್ ಬೇಕು, ಬಟ್ ನಮ್ಗೆ ಅದನ್ನು ಇಂಡಸ್ಟ್ರಿಯಾಗಿ ಫೇಸ್ ಮಾಡೋಕ್ಕಾಗ್ತಾಯಿಲ್ಲ. ಅಂದರೆ ಅದಾಗಬಾರ್ದು, ಬರೀ ಇಂಡಸ್ಟ್ರಿ ಆಗಬಾರ್ದು. ಇಲ್ಲೂ ಕೂಡ ಆ ಸೆನ್ಸಿಟಿವ್ ಏನು ಹೇಳ್ತೀವಿ, ಆ ಸೂಕ್ಷ್ಮತೆಗಳು ಬೇಕು ಅನ್ನೋದು ನಮ್ಮೆಲ್ಲರ ಒಂದು ಆಶೆ ಆಗಿದೆ. ಒಂದಲ್ಲ ಒಂದು ದಿನ ಆ ಫಿಲ್ಮ್ ಇಂಡಸ್ಟ್ರಿ ಅನ್ನೋದು ಹೋಗಲಿ, ಸಿನಿಮಾ ಮಾಧ್ಯಮ ಅನ್ನೋದು ಆಗಬೇಕು, ಆ ಇಂಡಸ್ಟ್ರಿನ ಹೊರಡೆ ಹೋಗಬೇಕು ಅನ್ನೋದು ನನ್ನ ಆಶಯ. ಸೊ ಅದನ್ನು ಹೇಳಿ ಮುಂದಕ್ಕೆ ಹೋಗ್ತೀನಿ. ಈಗಾಗಲೇ ಎಲ್ಲರೂ ಅದರ ಬಗ್ಗೆ ತುಂಬ ಮಾತಾಡ್ಬಿಟ್ಟಿದ್ದಾರೆ, ನಾವೆಲ್ಲರೂ ಒಂದೇ ದೋಣಿಯಲ್ಲಿ ಸೇಲ್ ಆಗ್ತಾ ಇದ್ದೀವಿ. ಬಟ್ ಏನಂದರೆ ಒಂದು ಅಮ್ಮಚ್ಚಿ ಮಾಡಿದಾಗಲೂ 2018ಕ್ಕೂ ಈಗ ಮೊನ್ನೆ ಕೋಳಿ ಹೆಸರು ಮಾಡಿದ್ದಕ್ಕೂ ತುಂಬ ಲಾಟ್ ಆಫ್ ಡಿಫ್ರೆನ್ಸಸ್ ಇತ್ತು. ಆಗಲೂ ಇಷ್ಟೇ, ಆಗ ರಿಲೀಸ್ಗೆ ಅಂತ ಏನು ಹೆಚ್ಚು ಖರ್ಚು ಮಾಡದೆ ಹೋದರೂ ಕೂಡ 31 ದಿನಗಳ ಕಾಲ ಥಿಯೇಟರಲ್ಲಿದ್ದು ಅಮ್ಮಚ್ಚಿ ಎಂಬ ನೆನಪು ಅಂತ ಸಿನಿಮಾ 34 ಲಕ್ಷ ಕಲೆಕ್ಷನ್ ಆಗಿತ್ತು ಅಂತ ಹೋಪ್ಸ್ ಇತ್ತು. ಬಟ್ ಇವತ್ತು ಸೇಮ್, ಎಲ್ಲರೂ ಕೋಳಿ ಹೆಸರು ಸಂದರ್ಭದಲ್ಲಿ ನೋಡಿದ್ರೆ ಖಂಡಿತ ಜನ ಬರ್ತಿಲ್ಲ ಅನ್ನೋದು ಒಂದು. ಇಲ್ಲಿಂದ ಮುಂದೆ ಈಗ ಸರ್ ಹೇಳಿದಾಗೆ ಅದು ತುಂಬ ದೊಡ್ಡ ಡಿಬೇಟ್ ಸರ್, ಗೊತ್ತಿಲ್ಲ. ಅಂದರೆ ಎಲ್ಲೂ ಹೋದ್ರೂ ನಾವು ಹೇಗಿದ್ದೀವಿ ಅಂದರೆ, ಮಹಿಳೆಯರು ಎಲ್ಲೋ ಒಂದು ಕಡೆ ನಮ್ಗೆ ಯಾಕೆ ಮೀಸಲಾತಿ, ನಮಗೇನು ರಿಸರ್ವೇಷನ್ ಬೇಡ ಅಂತ ನಮ್ಗೆ ಅನ್ನಿಸ್ತಾ ಇರುತ್ತೆ.
ಬಟ್ ಎಲ್ಲೋ ಕೆಲವು ಕಡೆ ಅದಿಲ್ಲದೆ ನಾವು ಮುಂದೆ ಹೋಗೋಕ್ಕಾಗೋದೇ ಇಲ್ಲ ಅಂತಲೂ ಆಗ್ತಾ ಇರುತ್ತೆ. ನೀವು ನಂಬ್ತಿರೋ ಇಲ್ವೋ, ಇತ್ತೀಚೆಗೆ ಮುಂಚೆನೂ ಎಷ್ಟೋ ಗೆಸ್ಟ್ ಆಗಿ ಹೋಗ್ತಾ ಇದ್ದೆ ಅಥವಾ ಪ್ರೋಗ್ರಾಮ್ಗಳಿಗೆ ಹೋಗ್ತಾ ಇದ್ದೆ. ಈಗ ಯಾವ ಪರಿಸ್ಥಿತಿ ಹೇಗೆ ಬಂದಿದೆ ಅಂದರೆ, ಎಷ್ಟೋ ಸಲ ಪ್ಯಾನಲಿಸ್ಟ್ 4 ಇದ್ದಾರೆ, ಒಬ್ಬರು ಹೆಣ್ಮಕ್ಳು ಬೇಕಪ್ಪ, ಚಂಪಾ ಶೆಟ್ಟಿ ಇದ್ದಾರಲ್ವ ಅಥವಾ ರೂಪಾರಾವ್ ಇದ್ದಾರಲ್ವ ಅನ್ನೋ ಕಾರಣಕ್ಕೆ ನಾನು ಗೆಸ್ಟ್ ಆಗಿ ಹೋಗ್ತಿರ್ತೀನಿ ಕೆಲವು ಸಲ. ನಾನು ಅದನ್ನು ಸೂಕ್ಷ್ಮಗಳನ್ನ ಗಮನಿಸ್ಬಿಟ್ಟು ಅಂಥದ್ದನ್ನು ಸಾಧ್ಯವಾದಷ್ಟು ಅವಾಯ್ಡ್ ಮಾಡ್ತೀನಿ ನಾನು. ಖಂಡಿತ ಸರ್, ಖಂಡಿತ ಅದೆಲ್ಲವೂ ಇದೆ, ಅದನ್ನೀಗ ನಾವು ಹೇಳಲಿಕ್ಕಾಗಲ್ಲ. ಎಲ್ಲ ಸರ್ ಆ ಥರ ಹಲವಾರು ಕ್ರೈಟೀರಿಯಾಗಳನ್ನ ನೋಡಿ ಸ್ಟೇಜ್ ಮೇಲೆ ಕರೀತಾರೆ. ನಮಗಿರೋ ಟ್ಯಾಲೆಂಟು ಮತ್ತೊಂದು ಎಲ್ಲ ಬದಿಗೊತ್ತಿ. ಆದರೆ ನಾನಾಗಲಿ ರೂಪಾಗಲಿ ಬಹುಶಃ ಇದಕ್ಕೆ ಸಮ್ಮತಿ ಇದೆ ಅನಿಸುತ್ತೆ. ಖಂಡಿತ ನಮ್ಗೆ ಆ ಮೀಸಲಾತಿ ಬೇಡ. ಸಿನಿಮಾ ನೋಡುವಾಗ ಹೆಣ್ಣು ಮಗಳ ಸಿನಿಮಾ ಅಂತ ಏನು ನೀವು ನೋಡಬೇಕಾದಿಲ್ಲ, ಎಲ್ಲರೂ ನೋಡೋ ಹಾಗೆ ಸಿನಿಮಾ ನೋಡಿ ಅನ್ನೋದು ಒಂದು. ಆದರೆ ಚಾಲೆಂಜಸ್ ತುಂಬ ಇದೆ. ನನಗೆ ಪರ್ಸ್ನಲಿ ಚಾಲೆಂಜಸ್ ಇದೆ, ಗೊತ್ತಿಲ್ಲ, ರೂಪಾ ಅವ್ರ ಎಕ್ಸ್ಪೀರಿಯೆನ್ಸ್ನ ಶೇರ್ ಮಾಡ್ಬೋದು. ಒಂದು, ನಾನು ಯಾಕೆ ಈ ಮೀಡಿಯಮ್ನ ಆಯ್ಕೆ ಮಾಡಿಕೊಂಡೆ ಅಂಥೇಳಿ, ನಾನು ಬೇಸಿಕಲಿ ಥಿಯೇಟರ್ ಒಳಗಾಗಿ 30 ವರ್ಷದಿಂದ ರಂಗಭೂಮಿಯಲ್ಲಿ ಫಸ್ಟು ಬರೀ ನಟಿಯಾಗಿ ಇದ್ದೆ. ಅನಿವಾರ್ಯ ಕಾರಣದಿಂದ ಅಕಸ್ಮಾತಾಗಿ ನಾನು ರಂಗಭೂಮಿನ ನಿರ್ದೇಶನ ಮಾಡೋಕ್ಕೆ ಹೋಗಿದ್ದು. ನಾಗಮಂಡಲ ನನ್ನ ಮೊದಲ ನಿರ್ದೇಶನ ಸರ್. ಎಕ್ಸಾಮಿನೇಷನ್ ಪ್ರೊಡಕ್ಷನ್, ಬೆಂಗಳೂರು ಯೂನಿವರ್ಸಿಟಿಲಿ ಎಕ್ಸಾಮಿನೇಷನ್ ಪ್ರೊಡಕ್ಷನ್ನಾಗಾಗಿ ನಾಗಮಂಡಲ ಹೊರಗಡೆ ಆವರಣದಲ್ಲಿ ಮಾಡಿದೆ. ಅದನ್ನು ನೋಡಿ ಇಷ್ಟಪಟ್ಟು ರಂಗನಿರತರ ತಂಡದವರು ನನಗೆ ನಾಟಕ ನಿರ್ದೇಶನ ಮಾಡಲಿಕ್ಕೆ ಅವಕಾಶ ಕೊಟ್ಟರು. ಹಾಗೆ ನಾನು ಗಾಂಧಿ ಬಂದ ನನ್ನ ಮೊದಲೇ ನಾಟಕ ನಿರ್ದೇಶಕಿಯಾಗಿ ಹಾಗೆ ನಾನು ಅಕಸ್ಮಾತಾಗಿ ನಿರ್ದೇಶಕಿಯಾಗಿದ್ದೆ. ಅಲ್ಲಿವರೆಗೂ ನಾನೊಬ್ಬಳು ನಿರ್ದೇಶಕಿ ಆಗಬಹುದು ಅಂತ ಕೂಡ ನನ್ನ ಕಲ್ಪನೆಯಲ್ಲಿ ಇರಲಿಲ್ಲ. ಬಟ್ ಒಂದು ಸಲ ನಿರ್ದೇಶನ ಮಾಡಿದ್ಮೇಲೆ ಅದರ ಒಂದು ಹೇಳಲಾಗದಂಥ ಒಂದು ಖುಷಿ ಏನಿದೆ ಅದು ನನಗೆ ಅರ್ಥ ಆಗ್ತಾ ಹೋಯಿತು. ಇಲ್ಲ, ಇಲ್ಲಿ ಏನೋ ಇದೆ ಅಂಥೇಳಿ. ಸೊ ನಾನು ಅದೇ ಸೈಮಲ್ಟೇನಿಯಸ್ ಆಗಿ ರಂಗಭೂಮಿ ಜೊತೆಗೆ ಒಂದು 30 ವರ್ಷದಿಂದ ಡಬ್ಬಿಂಗ್ ಆರ್ಟಿಸ್ಟ್ ಆಗಿ ಕೂಡ ನಾನು ಕೆಲಸ ಮಾಡ್ತಾ ಇದ್ದೆ. ಹಾಗಾಗಿ ನನಗೆ ಇಂಡಸ್ಟ್ರಿ, ಮತ್ತು ನಾನೇ ಇಂಡಸ್ಟ್ರಿ ಅಂತ ಇದ್ದೀನಿ, ಸಿನಿಮಾ ಮಾಧ್ಯಮ ನನಗೆ ಪರಿಚಯ ಆಯಿತು ಡಬ್ಬಿಂಗ್ ಆರ್ಟಿಸ್ಟ್ ಆಗಿ. ಸೊ ರಶಸ್ನ ನೀವು ನೋಡಿರ್ಬೋದು, ಡಬ್ಬಿಂಗ್ ಟೈಮಲ್ಲಿ ರಶಸ್ ಬರುತ್ತೆ ಸಿನಿಮಾಗಳಲ್ಲಿ. ಅದನ್ನು ನೋಡ್ತಾ ಇದು ತುಂಬ ಚೆನ್ನಾಗಿದೆ ಅಥವಾ ಇದು ಚೆನ್ನಾಗಿಲ್ಲ, ಇದು ಯಾಕೆ ಹೀಗೆ ಮಾಡಿದ್ರು, ಇದನ್ನೆಲ್ಲ ನಾನು ಕಲಿತಾ ಹೋಗ್ತಾ ಇದ್ದೆ. ಒಂದಲ್ಲ ಒಂದಿನ ನಾನು ಒಂದು ಸಿನಿಮಾ ಮಾಡಬೇಕು ಅನ್ನಿಸ್ತ ಸಂದರ್ಭದಲ್ಲಿ ನಾನು ಅಕ್ಕು ನಾಟಕವನ್ನು ನಿರ್ದೇಶನ ಮಾಡಿದ್ದೆ. ಆಗ ಆ ನಾಟಕ ಮಾಡಿದ ನಂತರ ನನಗೆ ಅನ್ನಿಸ್ತು ಅದರಲ್ಲಿ ಇನ್ನೂ ಹಲವಾರು ಅತ್ಯಂತ ಸೂಕ್ಷ್ಮ ಸಂವೇದನೆಗಳಿತ್ತು. ಇದೆಲ್ಲ ಸಿನಿಮಾ ಮಾಧ್ಯಮಕ್ಕೆ ಇನ್ನೂ ಚೆನ್ನಾಗಾಗತ್ತಲ್ಲ ಅನ್ನೋ ಥಾಟ್ಸ್ ಬರ್ತಾಯಿತ್ತು. ಕೇವಲ ಅಕ್ಕು ಅಲ್ಲ, ಹಲವಾರು ಕತೆ ಆಗಿರ್ಬೋದು ಅಥವಾ ನಾಟಕಗಳಾಗಿರ್ಬೋದು, ಇವು ಸಿನಿಮಾ ಮಾಧ್ಯಮಕ್ಕೆ ಕೂಡ ತುಂಬ ಪರಿಣಾಮಕಾರಿಯಾಗಿ ಎಫೆಕ್ಟಿವ್ ಆಗಿ ಮಾಡಬಹುದು ಅಂತ ಅನ್ನಿಸ್ತಾ ಇತ್ತು. ಜೊತೆಯಲ್ಲಿ ಸಿನಿಮಾ ಮಾಡೋ ಕನಸಿತ್ತು. ಹಾಗಾಗಿ ಆ ಮಾಧ್ಯಮಕ್ಕೆ ಬರೋ ಧೈರ್ಯ ಮಾಡಿದೆ. ಪುಣ್ಯಕ್ಕೆ ನನ್ನ ತಂಡದವರೇ ನನಗೆ ಬೆಂಬಲವಾಗಿ ನಿಂತರು. ಯಾಕಂದರೆ ನಾಟಕ ಮಾಡೋಕೆ ಧೈರ್ಯವಾಗಿ ಮಾಡಿಬಿಡ್ಬೋದು, ಅದು ಸಾವಿರಗಳ ಪ್ರಶ್ನೆ, ಇದು ಲಕ್ಷದ ಪ್ರಶ್ನೆ ಆದಾಗ ಒನ್ಸೆಗೆ ನನ್ನ ತಂಡದವರು ಅವರು ಸಣ್ಣ ಹನಿ ಕೂಡಿಟ್ಟ ದುಡ್ಡನ್ನು ನನಗಾಗಿ ಹಾಕಿ ಅಮ್ಮಚ್ಚಿ ಎಂಬ ನೆನಪು ಅಂತ ಸಿನಿಮಾ ಮಾಡಿದ್ದು. ಹಾಗಾಗಿ ನಾನು ಈ ಮಾಧ್ಯಮಕ್ಕೆ ಬರಬೇಕಾಯ್ತು. ಅಭಿನಂದನೆಗಳು ಚಂಪಾ. ಇನ್ನು ಅಭಯ್ ಸಿಂಹ ಅವರು ಈ ಎಲ್ಲ ಈಗಾಗಲೇ ಕೆಲವು ಪ್ರಶ್ನೆಗಳು ಇದರಿಂದ ರೂಪುಗೊಂಡಿವೆ. ಸೊ ಅವುಗಳು ನಾನು ಮತ್ತೆ ರಿಪೀಟ್ ಮಾಡಿ ಸಮಯನ ಮಾಡಿದ್ದಿಲ್ಲ. ಅದರಿಂದ ನಿಮಗೂ ಗೊತ್ತಾಗಿದೆ ಏನು ನಾವು ಡಿಸ್ಕಸ್ ಮಾಡ್ತಿದ್ದೀವಿ ಅಂತ. ಸೊ ನೀವು ಏನು ಇದಕ್ಕೆ ರೆಸ್ಪಾಂಡ್ ಮಾಡ್ತೀರಿ ಅಂತ ಅನ್ನೋದು ಎಲ್ಲ ಹೇಳಿರೋದು ಎಲ್ಲದ್ರ ಬಗ್ಗೆ ಸಹಮತ ಇದೆ. ಹಾಗಾಗಿ ಇದನ್ನು ಬಿಟ್ಟು ನಾನು ಬೇರೆನೋ ಹೇಳಬೇಕಂತ ಇಷ್ಟಪಡ್ತಿದ್ದೀನಿ. ನನಗೆ ಮೊದಲ ಬಾರಿಗೆ ವಿಶ್ವ ಸಿನಿಮಾ ಅಂತ ಕಂಡಿದ್ದು ಒಂದು ಇನ್ಸಿಡೆಂಟ್ ಹೇಳ್ತೀನಿ, ಅದರಿಂದ ಇದಕ್ಕೆ ಬರ್ತಿದ್ದೀನಿ. 2 ನಿಮಿಷ ತಗೋಬೋದು. ನಾನು ಸಾಧಾರಣ 10-11ನೇ ವರ್ಷ ಇದ್ದಾಗ ತಂದೆ ತಾಯಿ ಒಟ್ಟಿಗೆ ಎಲ್ಲಿಗೋ ಚಾರಣಕ್ಕೆ ಹೋಗ್ತಿದ್ದೆ. ತುಂಬ ಚಾರಣಕ್ಕೆ ಹೋಗ್ತಿದ್ರು ಅವರು. ಆ ಟೈಮಲ್ಲಿ ಅವರೊಟ್ಟಿಗೆ ಚಾರಣಕ್ಕೆ ಹೋಗಿದ್ದೆ. ರಾತ್ರಿ ಹೊತ್ತಲ್ಲಿ ಜೋರಾಗಿ ಮಳೆ ಬರ್ತಿತ್ತು, ಬೈಕಲ್ಲಿದ್ವಿ, ಒದ್ದಾಗಿಬಿಟ್ಟು ಯಾವುದೋ ಒಂದು ಹಳ್ಳಿಗೆ ಹೋಗಿ ರೀಚ್ ಆದ್ವಿ. ಆ ಹಳ್ಳಿಯಲ್ಲಿ ಯಾರೊಬ್ಬರು ಮುದ್ಕಪ್ಪ ಇದ್ದರು, ನಂಗೆ ಅವ್ರು ಯಾರು ಅಂತ ಗೊತ್ತಿರಲಿಲ್ಲ. ಅವರು ಕೈಯಲ್ಲಿ ಎತ್ಕೊಂಡು ಆಟಾಡಿಸಿದ್ರು. ಅಂದರೆ 10 ವರ್ಷದ ಹುಡುಗ ಅಂತ ಎಲ್ಲೋ ಬೆಚ್ಚಗೆ ಮಲ್ಕೊಳ್ಳಿಕ್ಕೆ ವ್ಯವಸ್ಥೆ ಮಾಡಿ, ದೊಡ್ಡ ಸಂಸ್ಥೆ ಥರ ಇತ್ತು ಅದು, ಯಾವುದು ಏನು ನನಗೇನು ಗೊತ್ತಿರಲಿಲ್ಲ. ರಾತ್ರಿ ಹೊತ್ತು ನೀವೆಲ್ಲ ಊಟ ಮಾಡಿದ ಮೇಲೆ ಇಲ್ಲಿ ನಮ್ಮದೊಂದು ಥಿಯೇಟ್ರ್ ಇದೆ, ಅದರೊಳಗಡೆ ಕೂತ್ಕೊಳ್ಳಿ, ಒಂದು ಪ್ರೊಜೆಕ್ಟರ್ ಇದೆ, ನೀವೇನಾದ್ರು ನೋಡ್ಬೋದು ಅಂದರು. ಪ್ರೊಜೆಕ್ಟರ್ ಅಂದರೆ ಏನು ಗೊತ್ತಿಲ್ಲ, ಏನು ಹೇಳ್ತಿದ್ದಾರೆ, ಯಾವುದೋ ಮಲೆನಾಡಿನಲ್ಲಿ ದಟ್ಟ ಕಾಡಿನೊಳಗಡೆ ಅಂತ. ಸೊ ಸುಬ್ಬಣ್ಣ ಅವರದ್ದು. ಸೊ ನೀನಾಸಮ್ಗೆ ಹೋಗಿದ್ವಿ, ನನಗೆ ನೀನಾಸಮ್ ಅಂತಲೂ ಗೊತ್ತಿರಲಿಲ್ಲ. ರಾತ್ರಿ ಊಟ ಆದಮೇಲೆ ಒಂದು ಇದೇ ಥರದ ಅಲ್ಲಿ ಶಿವರಾಮ್ ಕಾರಂತ ರಂಗ ಮಂದಿರ ಇದೆ, ಒಳಗಡೆ 16mm ಪ್ರೊಜೆಕ್ಟರ್ ಹಾಕಿಬಿಟ್ಟು ಒಂದು ಸಿನಿಮಾ ತೋರಿಸಿದ್ರು. ಭಾಳ ಮಜವಾಗಿತ್ತು, ಚೆರಿ ಟೇಲ್ಸ್ ಅಂತ ಹೇಳೋ ಸಿನಿಮಾ ಅದು. ಒಂದು 20 ನಿಮಿಷದ ಸಿನಿಮಾ ಅದು, ಭಾಳ ಚೆನ್ನಾಗಿತ್ತು. ಪಂಡಿತ್ ರವಿಶಂಕರ್ ಅವರು ಮ್ಯೂಸಿಕ್ ಕೊಟ್ಟಿದ್ರು ಅದಕ್ಕೆ. ನನಗಾಗಿ ಏನು ಸಿನಿಮಾ ಗೊತ್ತಿರಲಿಲ್ಲ, ಬಟ್ ಅದು ಮನಸ್ಸಲ್ಲಿ ಎಷ್ಟು ದಟ್ಟವಾಗಿ ಉಳಿದೋಗಿತ್ತು ಆ ಚಿತ್ರ ಅಂತ ಹೇಳಿದರೆ. ಮನೆಗೆ ಬಂದಮೇಲೆ ಅದೇನೋ ಒಂದು ಕಾಮಿಡಿ ಸಿನಿಮಾ ನೋಡಿದ್ದೆ ಅಂತ ಅಷ್ಟೇ. ಅದರ ವರ್ಲ್ಡ್ ಸಿನಿಮಾದಲ್ಲಿ ಅದರ ರಿಲೆವೆನ್ಸು ಇತ್ಯಾದಿ ಏನೂ ಗೊತ್ತಿರಲಿಲ್ಲ. ಬಟ್ ನಾನು ಈಗ ರೆಟ್ರೋಸ್ಪೆಕ್ಟಿವಲ್ಲಿ ನೋಡುವಾಗ, ಅದನ್ನು ಹಿಂದೆ ನೋಡುವಾಗ, ಅವರು ಸುಬ್ಬಣ್ಣ ಅವ್ರ ಥರದ ಎಷ್ಟೋ ಜನ ಮಹಾನುಭಾವರು ನಮ್ಮಲ್ಲಿದ್ದರು, ಇದ್ದಾರೆ ಈಗಲೂ ಕೂಡ. ಎಲ್ಲೊಬ್ರು ಬಂದಾಗ ಅವ್ರೇನೋ ಒಂದು ಬಂದಿರೋದೇನೋ ಮಳೆಯಿಂದ ಆಶ್ರಯ ಪಡ್ಲಿಕ್ಕೆ ಬಂದಿರೋದು. ಅಫ್ಕೋರ್ಸ್ ನನ್ನ ತಂದೆಗೆ ಅವ್ರನ್ನ ಪರಿಚಯ ಇತ್ತು ಇತ್ಯಾದಿ, ನನಗೇನು ಗೊತ್ತಿರಲಿಲ್ಲ.
ಅಲ್ಲೆಲ್ಲೋ ಮಲ್ಕೊಳ್ಳೋಕೆ ವ್ಯವಸ್ಥೆ ಮಾಡೋದು ಮಾತ್ರ ಅಲ್ಲ, ಬನ್ನಿ ಒಂದು ಸಿನಿಮಾ ನೋಡಿ ಅಂತ ಹೇಳುವ ಒಂದು ಉದಾತ್ತ ಮನೋಭಾವ ಇದೆಯಲ್ಲ, ಎಲ್ಲೆಲ್ಲೋ ಹಿಂಗೆ ಬೀಜಗಳನ್ನು ಬಿಸಾಕ್ತಾ ಇರ್ತಾರೆ. ಸೊ ಈ ಥರದ ಮೊಳಕೆ ಅಲ್ಲಲ್ಲೇ ಹೊಡ್ಕೊಳ್ತಾ ಇರ್ತದೆ. ಈ ಥರದ ಒಂದು ಪರಿಸರ ಇದೆಯಲ್ಲ, ಇದು ಭಾಳ ಮಿಸ್ಸಿಂಗ್ ಇದೆ ಈಗ ಅಂತ ತುಂಬ ಅನಿಸ್ತಾ ಇರ್ತದೆ ನನಗೆ. ಇದಕ್ಕೆ ಇನ್ನೊಂದು ಎಕ್ಸಾಂಪಲ್ಲು, ನನ್ನ ತಂದೆ ಒಂದು ಪುಸ್ತಕದ ಅಂಗಡಿ ನಡೆಸ್ತಿದ್ರು. ಹಾಗಾಗಿ ಪುಸ್ತಕದ ಅಂಗಡಿ ಎಷ್ಟು ಜನ ಇದ್ದಾರೆ, ಯಾಕೆ ಕನ್ನಡ ಸಾಹಿತ್ಯ ಎಷ್ಟು ಬರುತ್ತೆ ಈಗ ನಮ್ಮ ತಂದೆನೂ ಒಂದು ಸ್ವಲ್ಪ ಪಬ್ಲಿಷಿಂಗ್ ಮಾಡ್ತಿದ್ರು. ಎಲ್ಲೆಲ್ಲಿ ಹೋಗುತ್ತೆ, ರೀಚ್ ಆಗುತ್ತೆ ನೋಡೋಣ, ನಮ್ಮ ಎಲ್ಲಿ ಅಂಗಡಿಗಳಿದೆ ಹುಡ್ಕೋಣ ಅಂತ ಹೇಳ್ಬಿಟ್ಟು ನನಗೂ ಅವರಿಗಿಬ್ರಿಗೂ ಮಾರುತಿ ಓಮ್ನಿ ಇತ್ತು. ನಮ್ಮದೇ ಪುಸ್ತಕಗಳನ್ನು ಹಾಕೊಂಡ್ಬಿಟ್ಟು ಇಡೀ ಕರ್ನಾಟಕ ಸುತ್ತಿದ್ವಿ ನಾವು. ಬೇರೆ 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 ಹಳ್ಳಿಗಳಿಗೆ, ಬೆಂಗಳೂರು, ಮೈಸೂರು, ಧಾರವಾಡದಲ್ಲಿ ಪುಸ್ತಕದ ಅಂಗಡಿ ಇದೆ, ಬೇರೆ ಎಲ್ಲಿದೆ ನೋಡೋಣ ಅಂತ ಹೋದರೆ ಬೇರೆ ಎಲ್ಲ ಕಡೆ ಸ್ಟೇಷನರಿ ಅಂಗಡಿ ಇದೆ, ಬಟ್ ಪುಸ್ತಕದ ಅಂಗಡಿ ಇಲ್ಲ. ಅಂದರೆ ಸಾಹಿತ್ಯದ ಪುಸ್ತಕ ಮಾರುವಂಥ ಅಂಗಡಿಗಳಿರಲಿಲ್ಲ. ಅಥವಾ ಸ್ಟೇಷನರಿ ಅಂಗಡಿಯಲ್ಲೇ ಒಂದು 3 ಭೈರಪ್ಪ, ಒಂದು ಅನಂತಮೂರ್ತಿ ಇಟ್ಟು ಸಾಹಿತ್ಯ ಮುಗೀತು ಅಂತ ಹೇಳ್ತಿದ್ರು. ಅಂದರೆ ನಾವು ತಂದೆ 35 ವರ್ಷ ಪುಸ್ತಕದ ಅಂಗಡಿ ನಡೆಸಿದ್ರು. ಸಾಹಿತ್ಯದ ಡಿಸ್ಟ್ರಿಬ್ಯೂಷನ್ನು ಅಂದರೆ ಬೆಂಗಳೂರು, ಮೈಸೂರು, ಧಾರವಾಡ ಹಿಂಗೆ ಒಂದಷ್ಟು ಸಿಟಿಗಳು ಬಿಟ್ಟರೆ ಬೇರೆ ಕಡೆ ಪುಸ್ತಕದ ಅಂಗಡಿಗಳೇ ಇಲ್ಲ ಅಂತ ಹೇಳೋದು ನಮಗೆ ಶಾಕಿಂಗ್ ಆಗಿತ್ತು. ಸೊ ಸಿನಿಮಾ ಮತ್ತು ಸಾಹಿತ್ಯ ಎರಡೂ ಕೂಡ ಈ ಥರ. ಅಂದರೆ ನಮಗೆ ಬೆಂಗಳೂರಿನಲ್ಲಿರೋರಿಗೆ ತುಂಬ ಸಿನಿಮಾ ಕೆಲಸ ನಡೆಯುತ್ತೆ ಅಂತ ಎಷ್ಟು ಸತಿ ಅನಿಸುತ್ತೆ. ಬಟ್ ಈಗ ನಮ್ಮ ಸಿನಿಮಾದಲ್ಲಿ ನೋಡಿದರೆ ಒಂದು ಸ್ಟ್ರಾಂಗ್ ಆಗಿರೋ ಫಿಲ್ಮ್ ಕ್ಲಬ್ಬಿನ ಮೂಮೆಂಟ್ ಇತ್ತು ಕರ್ನಾಟಕದಲ್ಲಿ. ಒಂದು ಟೈಮಲ್ಲಿ ನೀವು ಹೇಳಿದ ಟೈಮಲ್ಲಿ ಫಿಲ್ಮ್ ಕ್ಲಬ್ನ ಮೂಮೆಂಟ್ ಇತ್ತು. ಇವಾಗ ಫಿಲ್ಮ್ ಕ್ಲಬ್ಗಳೇ ಇಲ್ಲ. ಅಂದರೆ ಈ ಥರದ ಸಿನಿಮಾಗಳನ್ನು ತೋರಿಸುವಂಥ ಅಥವಾ ಜಾಗತಿಕ ಸಿನಿಮಾಗಳನ್ನು ಒಂದು ಶಿಸ್ತುಬದ್ಧವಾಗಿ ತೋರಿಸುವಂಥ, ಎಲ್ಲ ಟಾರೆಂಟಲ್ಲಿ ಸಿಗುತ್ತೆ, ಕುರೋಸಾವ ನೋಡಿದ್ದೀನಿ, ತಾರ್ಕೋಸ್ಕಿ ನೋಡಿದ್ದೀನಿ ಅಂತ ಹೇಳೋದು ಒಂದು, ಬಟ್ ಅದನ್ನು ಯಾಕೆ ನೋಡಬೇಕು ಮತ್ತು ಅದನ್ನು ಹೆಂಗೆ ನೋಡಬೇಕು ಮತ್ತು ಅದರಿಂದ ಇವತ್ತಿಗೆ ಏನು ರಿಲೆವೆನ್ಸು, ಅದು ಆ ಕಾಲದ ಸಾರ್ವಕಾಲಿಕ ಸಿನಿಮಾ ಅಂತ ಹೇಳಿದ ಕೂಡಲೇ ನಾನು ನೋಡಿದ್ದೀನಿ ಅಂತ ಟಿಕ್ ಮಾರ್ಕ್ ಮಾಡೋದಕ್ಕಲ್ಲ, ಅದರಿಂದ ಇವತ್ತಿನ ಕಂಟೆಂಪ್ರರಿ ಕಾಲದಲ್ಲಿ ನಮಗೆ ಕಲಿಕೆ ಇದೆಯಾ, ಅಥವಾ ಅದರಿಂದ ನಾವು ಜಂಪ್ ಬೋರ್ಡಾಗಿ ಚಿಮ್ಮು ಹಲಿಗೆಯಾಗಿ ಬಳಸಿ ಮುಂದೆ ನಾವು ನೋಡ್ಲಿಕ್ಕೆ ಸಾಧ್ಯ ಇದೆಯಾ ಇತ್ಯಾದಿಯನ್ನು ಒಂದು ಶಿಸ್ತುಬದ್ಧವಾಗಿ ಪರಿಚಯ ಮಾಡುವಂಥ ಫಿಲ್ಮ್ ಕ್ಲಬ್ಗಳಿಲ್ಲ. ಸೊ ಇದೆಲ್ಲದರ ಕೊರತೆಯಾಗಿ ಅಫ್ಕೋರ್ಸ್ ಪ್ರಕಾಶ್ ಸರ್ ಹೇಳಿದಾಗೆ ನಾವು ಇನ್ವಾಲ್ವ್ ಆಗಬೇಕು, ಸತ್ಯಪ್ರಕಾಶ್ ಅವರು ಹೇಳಿದಾಗೆ ನಾವು ಈಗಿನವ್ರಿಗೆ ಹತ್ತಿರ ಆಗಬೇಕು. ಅಟ್ ದ ಸೇಮ್ ಟೈಮ್ ನಾವು ಇಬ್ಬರು ಒಂದೇ ಭಾಷೆಯಲ್ಲಿ ಮಾತಾಡೋದು ಅಗತ್ಯ ಇದೆ. ಹಾಗಾಗಿ ಇಲ್ಲಿ ಆಗ್ತಾ ಇರೋದ ಥರ ಕಾರ್ಯಕ್ರಮಗಳು, ಮಂಗಳೂರಲ್ಲಿ ಆಗಿದ್ದ ದಿಗಂತದ ಪ್ರೋಗ್ರಾಮು, ಈ ಥರದಲ್ಲಿ ಒಂದಷ್ಟು ಜನ ಹೊಸ ಬೀಜಗಳನ್ನು ಎಲ್ಲೆಲ್ಲೋ ಹಾಕಿದರೆ ಐ ಥಿಂಕ್ ಈಗ ಅಲ್ದಿದ್ರು ಕೂಡ ಮೇ ಬಿ 5 ವರ್ಷ ನಂತರ ಇಲ್ಲಿದ್ದವ್ರು ಯಾರೊಬ್ಬರು ಸಿನಿಮಾ ಮಾಡ್ತಾರೆ, ಅಥವಾ ನಮಗೆ ಕನಿಷ್ಠ ಸಿನಿಮಾ ಮಾಡೋದಿದ್ರು ಅಟ್ಲೀಸ್ಟ್ ನಮಗೆ ಒಬ್ಬರು ಆಡಿಯನ್ಸ್ ಆಗಿ ಉಟ್ಕೊಳ್ತಾರೆ, ವಿಚ್ ಇಸ್ ಆಲ್ಸೋ ಈಕ್ವಲ್ ಇಂಪಾರ್ಟೆಂಟ್. ಐ ಥಿಂಕ್ ಈ ಜರ್ನಿ ಸ್ಟಾರ್ಟ್ ಮಾಡೋದು ಭಾಳ ಇಂಟ್ರೆಸ್ಟಿಂಗ್ ಆಗಿದೆ. ಇದು ಏನು ಭಾಳ ಮಲ್ಟಿಪಲ್ ವಾಲ್ಯೂಮಲ್ಲಿ ನಡಿಬೇಕಾಗಿದೆ. ಐ ಥಿಂಕ್ ಇದಾದರೆ ಪ್ರಾಬ್ಲಿ ಇನ್ನೊಂದು 5-6 ವರ್ಷದಲ್ಲಿ ಇದಾಗ್ಬೋದು. 1 ವರ್ಷದ ಕಾಲ ಒಂದು OTTಗೆ ಹೆಡ್ ಆಗಿದ್ದೆ ಕನ್ನಡದಲ್ಲಿ. ಒಂದು ಕಾರ್ಪೊರೇಟ್ ಜಾಬ್ ಮಾಡಿದ್ದೆ ನಾನು, 1 ವರ್ಷ ಹೆಡ್ ಆಗಿದ್ದೆ, ನಿಜವಾಗಿ ಹೆಡ್ ಆಗಿಬಿಟ್ಟಿದ್ದೆ. ಅಂದರೆ ಅಲ್ಲಿ ಹೋದಾಗ ಒಂದು ದೊಡ್ಡ ಲರ್ನಿಂಗ್ ಏನಾಗಿತ್ತು ಅಂದರೆ ಎಷ್ಟು ಡೇಟಾ ಡ್ರಿವನ್ ಆಗಿ ಇಡೀ ಕೆಲಸ ನಡೀತಿದೆ ಅಂತ. ಬಟ್ ಅಲ್ಲಿ ಅಫ್ಕೋರ್ಸ್ ಆ ಪ್ರೋಸೆಸ್ ಏನಿರುತ್ತೆ ಅಂತ ಡೇಟಾ ನೋಡಿಬಿಟ್ಟು ಇಲ್ಲಿ ರೊಮ್ಯಾನ್ಸ್ಗೆ ಕ್ರೈಮ್ ರೊಮ್ಯಾನ್ಸ್ ಇದ್ದರೆ ಚೆನ್ನಾಗಿ ಹೋಗುತ್ತೆ ಅಂತ ಹೇಳ್ಬಿಟ್ಟು 10 ಕ್ರೈಮ್ ರೊಮ್ಯಾನ್ಸನ್ನು ಕಮಿಷನ್ ಮಾಡ್ತಾರೆ. ಬಟ್ ನನಗೆ ಯಾವಾಗಲೂ ಅನಿಸ್ತಿತ್ತು, ಓಕೆ ಈಗ ಡೇಟಾ ಡ್ರಿವನ್ ಇಷ್ಟು ಇರುವಾಗ ನಮ್ಮ ಹತ್ರ ಇಷ್ಟು ಡೇಟಾ ಇದೆ ಅಂತ ಆದರೆ, ಸಾಧ್ಯ ಇದೆ ಅಂತ ಆದರೆ, ಓಕೆ ಇಲ್ಲಿ ಎಲ್ಲಿ ಕಡಿಮೆ ಇದೆ ಅಂತ ನೋಡಿಬಿಟ್ಟು ನಾವು ಅಲ್ಲಿಗೆ ತುಂಬಿಸ್ತಾ ಹೋದರೆ ಒಂದು OTTಯೋ ಅಥವಾ ಒಂದು ಪ್ರೊಡಕ್ಷನ್ ಹೌಸೋ, ಓಕೆ ಕ್ರೈಮ್ ಥ್ರಿಲ್ಲರ್ ನೋಡ್ತಿದ್ದಾರೆ ಆದರೆ ಒಂದಿಷ್ಟು ಜನ ಕ್ರೈಮ್ ಕಾಮಿಡಿ ನೋಡ್ತಾ ಇದ್ದಾರೆ ಅಂತಿದ್ದರೆ ಮೇ ಬಿ ಬೌಂಡ್ರಿಯನ್ನು ನಿಧಾನಕ್ಕೆ ವಿಸ್ತರಿಸುವಂಥ ಕೆಲಸ ಅದನ್ನು ಯಾವ OTTಗಳು ಮಾಡ್ತಾ ಇಲ್ಲ. ಪ್ರಾಬಬ್ಲಿ ಸಿನಿಮಾಕ್ಕೆ ಅಂದರೆ ನಮಗೆಲ್ಲರಿಗೆ ಆ ಥರದ ಡೇಟಾ ಅವೈಲೇಬಲ್ ಇದ್ದರೆ ಅಥವಾ ಡೇಟಾ ನಾವು ಹುಟ್ಟಾಕ್ಲಿಕ್ಕೆ ಸಾಧ್ಯ ಆದರೆ ನಮ್ಮ ಆಡಿಯನ್ಸ್ ಏನು ನೋಡ್ತಿದ್ದಾರೆ ಮತ್ತು ಆ ಆಡಿಯನ್ಸ್ಗೆ ಯಾವ ರೀತಿಯ ಅಭಿರುಚಿ ಇದೆ. ಅಂದರೆ ನೀವು ಒಂಥರ ಬೈನರಿಯಲ್ಲಿ ನೋಡೋದಿದ್ರೆ ಅನಂತಮೂರ್ತಿನೋ ಭೈರಪ್ಪನ ಅಂತ ನೋಡೋದಿದ್ರೆ ನಾವು ಅಂದರೆ ಆ ಥರದ ಕ್ಲಾಸಿಫಿಕೇಷನ್ ನೋಡ್ತಿದ್ದೀವಿ ಅಂತ ಆದರೆ ಓಕೆ ಎರಡನ್ನೂ ಮೆಚ್ಕೊಳ್ಳುವಂಥ ಒಂದು ಓವರ್ಲ್ಯಾಪ್ ಇದೆ. ಇಂಥವ್ರಿಗೆ ಈ ಥರ ಸಿನಿಮಾ ಇಷ್ಟ ಆಗ್ಬೋದು, ಅಂಥವ್ರಿಗೆ ರೀಚ್ ಆಗೋದು ಹೇಗೆ? ಈ ಥರ ಒಂದು ಡೇಟಾ ಡ್ರಿವನ್ ಇದ್ದರೆ, ಅಫ್ಕೋರ್ಸ್ ಸಿನಿಮಾ ಮತ್ತು ಡೇಟಾ ಡ್ರಿವನ್ ಅಂತೆಲ್ಲ ನಾವು ಯೂಶ್ವಲಿ ಆರ್ಟಿಸ್ಟ್ ಅಂತೇಳಿ ಮಾತಾಡ್ಕೊಳ್ಳೋಕೆ ಇಷ್ಟಪಡಲ್ಲ, ಆದರೆ ಐ ಥಿಂಕ್ ಅದು ಅನಿವಾರ್ಯತೆ ಇವತ್ತು. ಅದೇ ಸೊ ಮೇ ಬಿ ಒಂದು ಡೇಟಾ ಡ್ರಿವನ್ ಇಂಡಸ್ಟ್ರಿ ಮಾಡ್ಬೋದೇನೋ ಅಂತ. ಈಗ ಸೇಲ್ ಅಂತ ಹೇಳಿದ್ರೆ ಡೇಟಾ ಇದ್ದೇ ಇರುತ್ತೆ, ಒಂದು ಸೇಲ್ ಮಾಡಬೇಕಿದ್ರೆ ಯಾರಿಗೆ ಸೇಲ್ ಮಾಡಬೇಕು ನಾವು ಅಂತ ಗೊತ್ತಿರುತ್ತೆ. ಮೇ ಬಿ ಅದು ಇದೆಲ್ಲ ಸೇರಿಸ್ಕೊಂಡ್ರೆ ಪ್ರಾಬಬ್ಲಿ ನಮಗೆ ಸದ್ಯದಲ್ಲೇ ಏನಾದ್ರು ಸೊಲ್ಯೂಷನ್ ಸಿಗಲೂಬಹುದೇನೋ ಅನಿಸ್ತದೆ. ಇಂಡಸ್ಟ್ರಿ ಮಾಡ್ತಾನೆ ನಂಬಿಕೆ ಅಲ್ಲ, ಬಿಕಾಸ್ ಅದು ಮಾಫಿ, ಅದು ಸಸ್ಟೈನ್ ಆಗಬೇಕು. ಸಿನಿಮಾ ಅನ್ನೋದು ಒಂದು ಭಾಷೆ, ಅದು ಇಟ್ ಈಸ್ ನಾಟ್ ಸಮಥಿಂಗ್ ಎಲ್ಸ್. ಆ ಭಾಷೆ ಶುರುವಾದ ತಕ್ಷಣ ಹಾಲಿವುಡ್ನಲ್ಲಿ ಅವರು ಸ್ಟುಡಿಯೋ ಸಿಸ್ಟಮ್ ತಂದುಬಿಟ್ರು. ಸೊ ಎಲ್ಲ ಕಾಲಘಟ್ಟದಲ್ಲೂ ಇಂಡಿಪೆಂಡೆಂಟ್ ಫಿಲ್ಮ್ ಮೇಕರ್ಸ್ಗೆ ಇದೇ ಪ್ರಾಬ್ಲಮ್. ಅವ್ರು ಸ್ಟುಡಿಯೋ ಸಿಸ್ಟಮ್ ತಂದುಬಿಡ್ತಾರೆ, ಅಲ್ಲಿ ಇಟ್ಕೊಳ್ತಾರೆ, ಸ್ಕ್ರಿಪ್ಟ್ಸಲ್ಲಿ ಅಲ್ಲಿ ಓಕೆ ಆಗಬೇಕು, ದೇ ಬೈ ದ ಸ್ಟಾರ್ಸ್, ದೇ ನೋ ದ ಸ್ಟಾರ್ಸು. ಅದಾದಮೇಲೆ ಈ ಥಿಯೇಟ್ರೊಳಗೆ ಹೋಗಿ ನೋಡಬೇಕು. ಸೊ ಯು ಶುಡ್ ಅಂಡರ್ಸ್ಟ್ಯಾಂಡ್ ದ ಹೋಲ್ ಪಾಲಿಟಿಕ್ಸ್ ಆಫ್ ಇಟ್ ಅಲ್ಲ. ಅದು ಥಿಯೇಟ್ರಿಗೆ ಹೋಗಬೇಕು ಅಂದರೆ ಡಿಸ್ಟ್ರಿಬ್ಯೂಟರ್ ಬರ್ತಾನೆ, ಎಕ್ಸಿಬಿಟರ್ ಬರ್ತಾನೆ, ನಿನಗೆ ಬೇರೆಲ್ಲೂ ಆಪ್ಷನ್ ಇಲ್ಲ.
ಅದು ಕೂಡ 2.5 ಅವರ್ಸ್ನಲ್ಲಿ ಹೇಳಬೇಕು, ಇಂಟರ್ವಲ್ ಬ್ಯಾಂಗ್ ಇರಬೇಕು, ಓಪನಿಂಗ್ ಇರಬೇಕು, ಥಾಟ್ ಪ್ರಾಸೆಸ್ನ ಹೆಂಗೆ ಚೇಂಜ್ ಮಾಡ್ತಾರೆ ನೋಡಿ ಅದು. ಸೊ ಇಂಡಿಪೆಂಡೆಂಟ್ ಫಿಲ್ಮ್ಸ್ ಹ್ಯಾವ್ ಟು ಫೈಂಡ್ ಇಟ್ಸ್ ಓನ್ ಸ್ಪೇಸ್. ಯು ಕ್ಯಾನಾಟ್ ಗೆಟ್ ಇನ್ ಟು ದಿಸ್ ಇಂಡಸ್ಟ್ರಿ. ಹೇಳಿದಾಗ ಈ ಇಂಡಸ್ಟ್ರಿ ಜೊತೆ ಇವಾಗ ಈ ಇಂಡಸ್ಟ್ರಿ ಅನ್ನೋದೇನಿದೆ ಪ್ರೇಕ್ಷಕ ಮತ್ತು ನಿಮ್ಮ ಮಧ್ಯೆ ಇರುವ ಗೋಡೆ ಅದು. ಈ ಗೋಡೆನ ತೆಗಿಬೇಕು. ಇದನ್ನು ಕರೆಕ್ಟ್ ಮಾಡೋಕ್ಕಾಗಲ್ಲ ನಾವು, ಇದನ್ನು ಕರೆಕ್ಟ್ ಮಾಡೋಕ್ಕಾಗಲ್ಲ. ವಿಲ್ ಹ್ಯಾವ್ ಟು ಫೈಂಡ್ ಸಮಥಿಂಗ್ ಅಂದರೆ ನನ್ನ ಅನಿಸಿಕೆ ಅದು. ಬಟ್ ಐ ಥಿಂಕ್ ವಿ ಹ್ಯಾವ್ ಟು ಡೂ ದ ಬ್ರೈನ್ ವಾಷಿಂಗ್. ಒಂದಷ್ಟು ದಿನಗಳ ಬ್ರೈನ್ ವಾಷಿಂಗ್ ಮಾಡಲೇಬೇಕು. 70ರ ದಶಕದ ಮಾತು ಬಂತು, ಈಗ ಅದನ್ನು ಸುಮ್ಮನೆ ಇವಾಗ ಮತ್ತೆ ಇವ್ರ ಜೊತೆ ಇನ್ನೊಂದು ಹಂತಕ್ಕೆ ಮುಂದಕ್ಕೆ ನಾವು ಚರ್ಚೆಗೆ ಹೋಗೋದಕ್ಕಾಗಿ ಇದನ್ನು ಹೇಳ್ತಾ ಇದ್ದೀನಿ. ಆಗ ಬಂದ ಸಿನಿಮಾಗಳು ನೋಡಿ, ಒಂದು ಆಗಿನ ವೈಚಾರಿಕ ತಿಳುವಳಿಕೆಯನ್ನು ನಾವು ಅದನ್ನು ಕನ್ಫರ್ಮ್ ಮಾಡ್ಕೊಳ್ಳೋದಕ್ಕೆ ಮತ್ತು ವ್ಯಾಲಿಡೇಟ್ ಮಾಡೋದಕ್ಕೆ ನಾವು ಸಿನಿಮಾಗಳನ್ನು ಬಳಸ್ತಾ ಇದ್ವಿ. ಅಂದರೆ ಆಗಿನ ಕಾಲದ ರ್ಯಾಷನಾಲಿಟಿ ಇರಬಹುದು, ಆಗಿನ ಕಾಲದ ಎಕ್ಸಿಸ್ಟೆನ್ಷಿಯಲ್ನ ಕ್ವಶನ್ಸ್ ಇರ್ಬೋದು, ಇವುಗಳನ್ನೆಲ್ಲ 70ನ ಸಿನಿಮಾಗಳನ್ನ ನೀವು ನೋಡಿದ್ರೆ ಅದು ನಮ್ಮ ಅಂದರೆ ಸೋಷಲ್ ಇದೇನು ನೆರೆಟಿವ್ಸ್ ಏನಿತ್ತು, ಅಂದರೆ ಡಿಸ್ಕರ್ಸಿವ್ ನೆರೆಟಿವ್ಸ್, ಕ್ರಿಯೇಟಿವ್ ನೆರೆಟಿವ್ಸ್ ಅಲ್ಲ, ಆಗಿನ ಕಾಲದ ವೈಚಾರಿಕ ಚಿಂತನೆಗಳು, ಅವುಗಳ ಜೊತೆ ನೇರವಾಗಿ ಸಂಬಂಧ ಇತ್ತು. ಪಟ್ಟಾಭಿರಾಮ ಅವರು ಮಾಡ್ತಾ ಸಿನಿಮಾ ಇರ್ಬೋದು, ಗಿರೀಶ್ ಕಾಸರವಳ್ಳಿ ಮಾಡ್ತಿದ್ದಿರ್ಬೋದು, ಬಿ ವಿ ಕಾರಂತರು, ಗಿರೀಶ್ ಕಾರ್ನಾಡು, ಈವನ್ ಲಕ್ಷ್ಮೀನಾರಾಯಣ್ ಫರ್ಸೆ ಅವರು, ಇವರದೆಲ್ಲ ಒಳಗೆ ಒಂದು ವೈಚಾರಿಕವಾದ ಆ ಕಾಲದಲ್ಲಿ ನಡೀತಿದ್ದ ವೈಚಾರಿಕತೆಯ ಜೊತೆ ಇದರದ್ದು ಒಂದು ಎಂಗೇಜ್ಮೆಂಟ್, ಇಂಟೆಲೆಕ್ಚುಯಲ್ ಎಂಗೇಜ್ಮೆಂಟ್ ಇದು. ಇವತ್ತು ಆ್ಯಕ್ಚುಲಿ ನಮ್ಮ ಈ ವೈಚಾರಿಕತೆಗಳೇ ಭಾಳ ಚೆದರಿ ಬಿದ್ದಿವೆ. ಈಗಿನ ಸಿನಿಮಾಗಳು ಯಾವುದ್ರ ಜೊತೆ ಮಾತಾಡ್ತಿದೆ ಅಂತ ಅನ್ನೋದೇ ಈಗ ಚಾಲೆಂಜ್ ಇರೋದ್ರಿಂದ, ಈಗ ನೀವು ಹೊಸ ಕಾಲದ ನಿರ್ದೇಶಕರುಗಳು, ಈಗ ನೀವು ಎಕ್ಸ್ಪೀರಿಯನ್ಸ್ಗಳ ಜೊತೆ ಮಾತಾಡೋದು ಸರಿ, ಬಟ್ ಐಡಿಯಾಗಳು ಅಂತ ಅನ್ನೋದು ಬಂದಾಗ ಏನಾಗುತ್ತೆ? ಈ ಕ್ವಶನ್ಸ್ ನಿಮ್ಮ ತಲೆಗಳಿಗೆ ಬಂದಿದೆಯಾ? ಅದನ್ನು ಹೇಗೆ ನಿಭಾಯಿಸ್ಕೋತಾ ಇದ್ದೀರಾ ಅನ್ನೋದನ್ನೊಂಚೂರು ಚರ್ಚೆ ಮಾಡಿದ್ರೆ ಬಹುಶಃ ಅದು ಇನ್ನೊಂದು ಲೆವೆಲ್ಗೆ ನಾವು ಅದನ್ನು ತೊಗೊಂಡೋಗ್ಬೋದು ಅನಿಸುತ್ತೆ. ಸರ್, ಈಗ ನನ್ನ ಎಕ್ಸ್ಪೀರಿಯನ್ಸಲ್ಲಿ ಹೇಳೋಂಗಿದ್ರೆ ಈ ವೈಚಾರಿಕತೆ ಅಥವಾ ಹಳೆಯ ನಿರ್ದೇಶಕರು ಸಿನಿಮಾ ಮಾಡಬೇಕಾದ್ರೆ ನನಗೆ ತುಂಬ ಅನಿಸೋದು, ನಾನು ಇವತ್ತು ಸಿನಿಮಾ ಇಂಡಸ್ಟ್ರಿಲಿ 99.999% ಅಷ್ಟು ಜನ ಇಂಜಿನಿಯರ್ಸೇ ಇರೋದು ಸರ್. ಟೆಕ್ನಿಕಲಿ ಓದ್ಕೊಂಬಂದಿರೋರೇ ಸಿನಿಮಾ ಮಾಡ್ತಾಯಿದ್ದಾರೆ ಬಿಟ್ಟರೆ ಸಾಹಿತ್ಯ ಓದ್ಕೊಂಬಂದಿರೋರು ಯಾರೂ ಸಿನಿಮಾ ಮಾಡ್ತಾಯಿಲ್ಲ. ಸೊ ನಾನು ಎಷ್ಟೋ ಸರಿ ಸ್ಕ್ರಿಪ್ಟ್ ಡಿಸ್ಕಷನ್ಗೆ ಹುಡುಗರುಗಳ ಜೊತೆ ಕೂತ್ಕೊಂಡಾಗ ಕತೆ ಡಿಸ್ಕಸ್ ಮಾಡಲ್ಲ ಸರ್, ಟೆಕ್ನಿಕಾಲಿಟೀಸ್ ಡಿಸ್ಕಸ್ ಮಾಡ್ತಾರೆ. ಸೊ ನನಗೆ ಸಿನಿಮಾ ಟೆಕ್ನಿಕಾಲಿಟೀಸಿಂದ ಆಗೋದಲ್ಲ, ಎಮೋಷನ್ ಒಳಗಡೆ ನಿನಗೆ ಏನು ಹೇಳಬೇಕು ಅಂತ ಇದೆಯಾ ಅದನ್ನು ನಾವು ಅಕ್ಷರ ರೂಪದಲ್ಲೋ ಅಥವಾ ಎಮೋಷನ್ ರೂಪದಲ್ಲೋ ಕನ್ವೆ ಮಾಡಬೇಕು. ಬಿಟ್ಟರೆ ಅದಕ್ಕೆ ನಾವು ಟೂಲಾಗಿ ನಾವು ಕ್ಯಾಮ್ರಾನಾಗಲಿ ಅಥವಾ ಕಲರಿಂಗ್ ಆಗಲಿ ಲೈಟಿಂಗ್ ಆಗಲಿ ಯೂಸ್ ಮಾಡ್ತೀವಿ. ಬಿಟ್ಟರೆ ಅದೆಲ್ಲ ಟೂಲ್ಸು, ಟೆಕ್ನಾಲಜಿ ಸಿನಿಮಾ ಅಲ್ಲ ಅಂತ. ಸೊ ನಾನು ತುಂಬ ಜನಕ್ಕೆ ಏನು ಹೇಳ್ತೀನಿ ಅಂದರೆ, ಸಿನಿಮಾ ಮಾಡಬೇಕು ಅಂತ ಇವತ್ತು ಯಾರೂ ಮಕ್ಕಳನ್ನ ಆರ್ಟ್ಸಿಗೆ ಕಳಿಸಲ್ಲ ಸರ್. ದೊಡ್ಡ ಸಮಸ್ಯೆ ಆಗ್ತಾ ಇರೋದು ಅದು. ಯಾಕಂದರೆ ಎಲ್ಲರೂ ಇಂಜಿನಿಯರಿಂಗ್ ಓದ್ಕೊಂಡು ಅಪ್ ಟು 18-19 ತನಕ ಅವ್ರ ತಲೆ ಟೆಕ್ನಿಕಲಿ ಓಡ್ತಾ ಇರುತ್ತೆ. ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ನಾನು ಹಾಸ್ಟೆಲ್ಸಲ್ಲಿ ಓದಿದ್ದು, PUC ತನಕ 89-90-92% ತನಕ ತೆಗೆದುಬಿಟ್ಟಿರ್ತಾರೆ. ಮನೆ ಒಳಗಡೆ ಕೂರಿಸಿ ಓದಿಸಿ 92 ತನಕ ತೆಗೆದಿರ್ತಾರೆ. PUC ಆದಮೇಲೆ ಇಂಜಿನಿಯರಿಂಗಿಗೆ ಆಚೆ ಬರ್ತಾರೆ. ಆಚೆ ಬಂದು ಹಾಸ್ಟೆಲಲ್ಲಿ ಬರ್ತಾರಲ್ಲ, ಅವಾಗ ಅವ್ರಿಗೆ ಆ್ಯಕ್ಚುಲಿ ಸಿನಿಮಾ ಎಕ್ಸ್ಪೋಸ್ ಆಗೋದು ಅವ್ರಿಗೆ. ಆವಾಗ ಬೇರೆ ಬೇರೆ ಭಾಷೆಗಳ ಸಿನಿಮಾಗಳು ನೋಡ್ತಾ ಇರ್ತಾರೆ, ಕೂತ್ಕೊಂಡು ಫ್ರೆಂಡ್ಸ್ ಜೊತೆ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆಗ ಒಳಗಡೆಯಿಂದ ಅವ್ರಿಗೆ ನಾನು ಸಿನಿಮಾ ಮೇಕರ್ ಆಗಬೇಕು ಅಂತ ಅನಿಸುತ್ತೆ. ಸೊ ಸಮಸ್ಯೆ ಏನಾಗುತ್ತೆ ಅಂದರೆ 20-22 ವರ್ಷ ತನಕ ನಿನಗೆ ಓನ್ಲಿ ಪುಸ್ತಕದ್ದು ಸಿಲಬಸ್ ಗೊತ್ತು ಬಿಟ್ಟರೆ ನಿನಗೆ ಯಯಾತಿಪುರು ಅಪ್ಪ ಮಗನ ಕತೆ ಗೊತ್ತಿಲ್ಲ, ಭೀಷ್ಮನ ಕತೆ ಗೊತ್ತಿಲ್ಲ, ರಾಮನ ಕತೆ ಗೊತ್ತಿಲ್ಲ, ಎಮೋಷನ್ಸ್, ಇಂಡಿಯನ್ ಎಮೋಷನ್ಸ್ ಹೆಂಗೆ ವರ್ಕ್ ಆಗುತ್ತೆ ಅನ್ನೋದು ಗೊತ್ತಿಲ್ಲ ನಿನಗೆ. 18-19ಕ್ಕೆ ನಿನಗೆ ಅನಿಸಿದೆ ಸಿನಿಮಾ ಮಾಡಬೇಕು ಅಂತ. ಅದು ಯಾವುದೋ ಒಳ್ಳೆ ಟೆಕ್ನಿಕಲಿ ಸ್ಟ್ರಾಂಗ್ ಆಗಿರೋ ಸಿನಿಮಾ ನೋಡಿ ಅನಿಸಿದೆ. ನಾನು ಹಿಂಗೆ ಕ್ಯಾಮ್ರಾ ಇಡಬೇಕು, ನಂದು ಕ್ಯಾಮ್ರಾ ಹಿಂಗೆ ಮೂಮೆಂಟ್ ಆಗಬೇಕು, ಸೊ ನಾನು ಏನೋ ಹಿಂಗೆ ಮಾಡಬೇಕು ಅಂತ. ಆ ಐಡಿಯಾಲಜಿಲಿ ಸಿನಿಮಾ ಮಾಡೋಕ್ಕೆ ಬಂದುಬಿಟ್ರೆ ಏನಾಗುತ್ತೆ ಅಂದರೆ ಟೆಕ್ನಿಕಲಿ ಬ್ರಿಲಿಯಂಟ್ ಸಿನಿಮಾ ಆಗುತ್ತೆ. ಏನು ಕ್ಯಾಮ್ರಾ ವರ್ಕ್ ಮಾತ್ರ ಬ್ರಿಲಿಯಂಟ್ ಆಗಿತ್ತು ಗುರು. ಸಿನಿಮಾದ ಒಂದು ಭಾಗ ಮಾತ್ರ ಹೊಗಳಕ್ಕೆ ಸ್ಟಾರ್ಟ್ ಮಾಡ್ತೀವಿ, ರೆಕಾರ್ಡಿಂಗ್ ಎಕ್ಸ್ಟ್ರಾಡಿನರಿ ಗುರು, ಕಲ್ಲರಿಂಗ್ ಅಂತೂ ನೋಡೇ ಇರಲ್ಲ ಗುರು, ಎಲ್ಲಿಂದನೋ ತೊಗೊಂಬಂದು ಹಾಕಿದಾನೆ ಕಲ್ಲರಿಂಗ್ ಅಂತ. ಬಟ್ ನಿಮಗೆ ಕಣ್ಣಲ್ಲಿ ನೀರು ಬಂತಾ, ಖುಷಿ ಆಯಿತಾ, ಎದ್ದೋಗ್ಬೇಕಾದ್ರೆ ಮನ್ಸು ಭಾರ ಆಯಿತಾ, ಆ ಎಮೋಷನ್ ಸಿಗ್ತಾಯಿಲ್ಲ ಸರ್ ನನಗೆ. ಯಾಕೆ ನಾನಾಗಲಿ ಅಥವಾ ಮನ್ಸು ನಮಗೆಲ್ಲ ಇವತ್ತು ಸಿನಿಮಾ 2 ವರ್ಷ ಆದರೂ ಯಾಕೆ ಮಾಡೋಕ್ಕಾಗ್ತಾಯಿಲ್ಲ ಅಂದರೆ ಬರೆಯೋಕ್ಕಾಗ್ತಾಯಿಲ್ಲ ಸರ್. ದೊಡ್ಡ ಸಮಸ್ಯೆ ಆಗ್ತಾ ಇರೋದು ಇವಾಗ ರೈಟರ್ಸ್ಗಳ ಜೊತೆ ಕೂತ್ಕೊಂಡ್ರೆ ಅವನೇನಾದ್ರು ಹೇಳಬೇಕಾದ್ರೆ ನನಗೇನೋ ಹೇಳ್ತಾ ಇದ್ದಾನಲ್ಲ ಅಂತ ಅನಿಸಲ್ಲ, ಅದು ಸಮಸ್ಯೆ. ನಮಗೆ ಒಳಗಡೆ ಅನ್ನಿಸ್ದಾಗ್ತಾನೆ ನಾನು ಕ್ಯಾಮ್ರಾ ಹಿಂದೆ ಹೋಗಿ ನಿಂತ್ಕೊಳ್ಳೋಕೆ ಸಾಧ್ಯ. ನಮಗೆ ಅದು ಅನಿಸೋ ತನಕ ಬರ್ಸಿ. ಸೊ ನಾನು ತುಂಬ ಜನ ಹೋಗಿದ್ದು ಎಲ್ಲ ಕಾಲೇಜಸಲ್ಲೂ ಹೇಳೋದು, ನಿಮಗೆ ಸಿನಿಮಾಗೆ ಬರಬೇಕು ಅಂತ ಇಂಟ್ರೆಸ್ಟ್ ಇದೆ, ದಯವಿಟ್ಟು ಆರ್ಟ್ಸಿಗೆ ಸೇರ್ಕೊಳ್ಳಿ.
ಒಂದಷ್ಟು ಸಾಹಿತ್ಯ ಕಲ್ತ್ಕೊಳ್ಳಿ, ಅದರಿಂದ ನೀವು ಸಿನಿಮಾಗೆ ಬನ್ನಿ, ಆವಾಗ ಸಿನಿಮಾ ಗಟ್ಟಿ ನಿಲ್ಲತ್ತೆ. ಸೊ ಈ ನೀವು ಹೇಳೋ ಪ್ರಕಾರ ಹಿಂದಿನ ನಿರ್ದೇಶಕರುಗಳು ಎಷ್ಟೋ ಜನ MA ಇನ್ ಕನ್ನಡ ಮಾಡಿರೋರು ಇದ್ದಾರೆ, BA ಕನ್ನಡ ಮಾಡಿರೋರು ಇದ್ದಾರೆ, ನಾಟಕಗಳಿಂದ ಬಂದಿರೋರು ಇದ್ದಾರೆ. ಬಟ್ ಇವತ್ತು ತುಂಬ ಜನ ಇಂಜಿನಿಯರಿಂಗ್ ಸ್ಟೂಡೆಂಟ್ಸೇ ಬಂದು ಅದರಲ್ಲಿ ಎಲ್ಲೋ ಒಂದು 5% ಜನಕ್ಕೆ ಓದೋ ಅಭ್ಯಾಸ ಇರುತ್ತೆ ಅಷ್ಟೇ ಸರ್. ಇಲ್ಲ ಅಂತ ನಾನು ಖಂಡಿತ. ಒಂದು 5% ಜನಕ್ಕೆ ಮನೆಯಲ್ಲಿ ಅವ್ರು ಹೇಳ್ದಂಗೆ ಅವ್ರ ಅಪ್ಪ ಅಮ್ಮ ಓದೋ ಅಭ್ಯಾಸ ಇದ್ದು ಅಥವಾ ಇನ್ನೆಲ್ಲಿಂದ ಓದೋ ಅಭ್ಯಾಸ ಇರುತ್ತೆ ಬಿಟ್ಟರೆ ಇನ್ನು ತುಂಬ ಜನ ಟೆಕ್ನಿಕಲಿ ಸ್ಟ್ರಾಂಗ್ ಆಗಿಬಿಟ್ಟಿದ್ದಾರೆ ಸಿನಿಮಾ. ಆ ಟೆಕ್ನಿಕಲಿ ಸ್ಟ್ರಾಂಗ್ ಜನಕ್ಕೆ ಹೋಗಲ್ಲ ಸರ್. ಅವರು ನಮಗಿಂತ ಚೆನ್ನಾಗಿ ಟೆಕ್ನಿಕಲಿ ಸ್ಟ್ರಾಂಗ್ ಆಗಿರೋ ಸಿನಿಮಾಗಳನ್ನ ಇವತ್ತು ನೆಟ್ಫ್ಲಿಕ್ಸು ಅಮೆಝಾನಲ್ಲಿ ನಮಗಿಂತ ಚೆನ್ನಾಗಿರೋ ಟೆಕ್ನಿಕಲಿ ಸ್ಟ್ರಾಂಗ್ ಆಗಿರೋ ಸಿನಿಮಾ ನೋಡ್ತಾರೆ. ನಾವು ಆ್ಯಕ್ಚುಲಿ ಜನಕ್ಕೆ ಕನೆಕ್ಟ್ ಆಗಬೇಕಾಗಿರೋದು ಎಮೋಷನಲಿ ಸರ್. ಯಾಕೆ ಈ ಸಿನಿಮಾ ನೋಡಿದಾಗ ನಾವು ಎಮೋಷನಲಿ ಕನೆಕ್ಟ್ ಆಗ್ತೀವಿ ಅಂದರೆ ನಮ್ಮ ಕತೆ ಇದು, ನಾವು ಕೇಳಿರೋ ಕತೆ, ನಾವು ನೋಡಿರೋ ಕತೆ. ಇದರಲ್ಲಿ ಏನು ಟೆಕ್ನಿಕಲಿ ನಾನು ಏನು ಹುಡ್ಕಕ್ಕೆ ಹೋಗಲಿ ಈ ಕಥೆಯಲ್ಲಿ. ಸೊ ಕಥೆಯಲ್ಲಿ ಟೆಕ್ನಾಲಜಿ ಬೇಡ ಸರ್. ಸೊ ಈ ಥರ ಕೆಲಸಗಳು ಸ್ವಲ್ಪ ಜಾಸ್ತಿ ಆಗಿ ಬಂದವ್ರಿಗೆ ಈ ಮೈಂಡ್ಸೆಟ್ನ ಹೇಳಬೇಕಂದ್ರೆ ಇಂಜಿನಿಯರಿಂಗ್ ಮಾಡೋದು ಸಿನಿಮಾ ಡೈರೆಕ್ಟರ್ ಆಗೋದು ಅನ್ನೋದು ಒಂದು ಫಾರ್ಮೇಟ್ ಆಗ್ಬಿಟ್ಟಿದೆ ಇವಾಗ. ಒಂದು ಇಂಜಿನಿಯರಿಂಗ್ ಒಂದು 3 ವರ್ಷ ಆದಮೇಲೆ ಬಿಟ್ಬಿಡೋದು ಮತ್ತು ಸಿನಿಮಾ ಡೈರೆಕ್ಟರ್ ಆಗಬೇಕು ಅನ್ನೋದು ಫಾರ್ಮೇಟ್ ಆಗಿದೆ. ಹಾಗಲ್ಲ, ಸಿನಿಮಾ ಸಾಹಿತ್ಯದಿಂದ ಬರಬೇಕು ಅನ್ನೋದು. ಸೊ ಇದು ನನ್ನ ಅನಿಸಿಕೆ ಸರ್, ನೀವು ಕೇಳಿದ್ದಕ್ಕೆ ವೈಚಾರಿಕತೆಗೆ. ಸತ್ಯ, ಐ ಫೀಲ್ ಕ್ರಾಫ್ಟ್ ಈಸ್ ಆ್ಯಸ್ ಇಂಪಾರ್ಟೆಂಟ್ ಅಲ್ವಾ. ರೈಟಿಂಗ್ ಆ್ಯಂಡ್ ಕ್ರಾಫ್ಟ್, ದೀಸ್ ಆರ್ 2 ಥಿಂಗ್ಸ್. ಕ್ರಾಫ್ಟಲ್ಲಿ ಟೆಕ್ನಿಕ್ಯಾಲಿಟೀಸ್ ಬರುತ್ತೆ, ಬಟ್ ಅದೇ ಅಲ್ಲ. ಸೊ ಕ್ರಾಫ್ಟ್ ಇಲ್ದಿರಾನು ಸಿನಿಮಾ ಮಾಡ್ತಾರೆ. ಇವಾಗ ಒಂದು ಕತೆ ನಾವು ಥಾಟ್ ಬರುತ್ತೆ, ಥಾಟ್ ಕತೆ ಆಗುತ್ತೆ, ಕಥೆ ಸ್ಕ್ರಿಪ್ಟ್ ಆಗುತ್ತೆ, ಸ್ಕ್ರಿಪ್ಟ್ ಸ್ಕ್ರೀನ್ ಪ್ಲೇ ಆಗುತ್ತೆ, ಹೋಲ್ ಪ್ರಾಸೆಸ್ ಇದೆ, ಟೈಮ್ ಹಿಡಿಯುತ್ತೆ ಅದಕ್ಕೆ. ಥಾಟ್ ಬಂದ ತಕ್ಷಣವೇ ಸಿನಿಮಾ ಮಾಡೋಕ್ಕೆ ಹೊರಡ್ತಾರೆ. ನಾನು ಸುಮಾರು ಜನ ಯಂಗ್ 20 year olds ಜೊತೆ ಐ ಇಂಟರ್ಯಾಕ್ಟ್ ಅ ಲಾಟ್. ರೀಸೆಂಟಾಗಿ ಒಬ್ಬರು ನನಗೆ ಗೊತ್ತಿರೋರು 25 year old ಸಿನಿಮಾ ಮಾಡ್ತಾಯಿದ್ದಾರೆ. 18ನೇ ವಯಸ್ಸಿಗೆ ಬುಕ್ ಪಬ್ಲಿಷ್ ಮಾಡಿದರು ಅವರು. ಆ ಒಂದು ಧೈರ್ಯ, ನಾನು ಬುಕ್ ಪಬ್ಲಿಷ್ ಮಾಡಿದ್ದೀನಿ ಅಂತ. ಸೊ ಕತೆ ಬರ್ಕೊಂಡಿದ್ದಾರೆ, ಇವಾಗ ಸಿನಿಮಾ ಮಾಡ್ತಿದ್ದಾರೆ. ಸಿನಿಮಾ ಮಾಡಬೇಕಾದ್ರೆ ನಾನು ADs ಎಷ್ಟು ಸ್ಟ್ರಾಂಗ್ ಆಗಿದ್ದಾರೆ ಅಂದರೆ ಮೇಡಮ್, ಅವರು ಪ್ರತಿ ಶಾರ್ಟ್ಗೂ ರೆಫರೆನ್ಸ್ ತೊಗೊಂಬರ್ತಾರೆ, ನಾನು ಹಾಗೆ ಇಡ್ತೀನಿ ಅಂತ ಹೇಳ್ತಾರೆ. ಸೊ ಕ್ರಾಫ್ಟು ಕೂಡ ಯು ನೀಡ್ ಟು ಗಿವ್ ಟೈಮ್ಸ್. ಯಾತಕ್ಕೆ ನೀನು ಇಲ್ಲಿ 2 ಶಾರ್ಟ್ ಇಡ್ತಾ ಇದೆಯಾ, ಯಾತಕ್ಕೆ ಕ್ಲೋಸಪ್ ಹೋಗ್ತಾಯಿದೆ, ಯಾತಕ್ಕೆ ಮೂವ್ ಮಾಡ್ತಾ ಇದೆಯಾ, ಇಲ್ಲಿ ಕ್ಯಾಮ್ರಾ ಯಾಕೆ ಮೂವ್ ಆಗ್ತಾಯಿದೆ, ಕ್ಯಾರೆಕ್ಟರ್ ಯಾಕೆ ಮೂವ್ ಆಗ್ತಾಯಿದೆ. ಬಿಕಾಸ್ ಪೇಪರಿಂದ ಸ್ಕ್ರೀನ್ ಮೇಲೆ ತರೋದು ಆ ಜರ್ನಿ, ಅದು ತುಂಬ ಕಷ್ಟದ ಜರ್ನಿ. ಸೊ ಯೋಚನೆ ಬಂದಿದ್ದೆಲ್ಲ ಸಿನಿಮಾ ಆಗೋ ಅವಶ್ಯಕತೆ ಇಲ್ಲ. ಯೋಚನೆಗೂ ಸಿನಿಮಾಗೂ ಟೈಮ್ ಹಿಡಿಬೇಕು, ಅದ್ರ ಜೊತೆ ಕೂತ್ಕೋಬೇಕು. ಆ ಒಂದು ಪೇಷನ್ಸು ಯಂಗ್ ಹುಡುಗರಲ್ಲಿ ನಾನು ಕಡಿಮೆ ನೋಡ್ತಾ ಇರೋದು. ಬಿಕಾಸ್ 30 seconds ರೀಲ್ ಮಾಡೋದು ಈಸಿ, ಥಾಟ್ ಬಂದ ತಕ್ಷಣ ಅದೊಂದೇ ಥಾಟ್ ಹೇಳಬೇಕು 30 secondಲ್ಲಿ. ಸಿನಿಮಾಲಿ 2 hour 1.5 hour ಮಾಡಿ, ಬಟ್ ದ ಹೋಲ್ ಜರ್ನಿ ಹ್ಯಾಸ್ ಟು, ಎವ್ರಿ ಶಾರ್ಟ್ ಶುಡ್ ಮೀನ್ ಇನ್ ಸಮಥಿಂಗ್, ಪ್ರತಿ ಲೈನ್ ಶುಡ್ ಮೀನ್ ಸಮಥಿಂಗ್. ಸೊ ಆ ಒಂದು ಎಕ್ಸ್ಪ್ಲೋರೇಷನ್ ಮಾಡೋಕ್ಕೆ ಮುಂಚೆನೇ ಅರ್ಜೆಂಟಲ್ಲಿರ್ತಾರೆ. ಸೊ ಅದೊಂದು ರೈಟ್, ಸಿಂಗಲ್ ಲೈನ್ ಇಟ್ಕೊಂಡು ಸಿನಿಮಾ ಮಾಡೋದು ಕರೆಕ್ಟ್. ಐ ಥಿಂಕ್ ಅದಕ್ಕೊಂದು ಆ್ಯಡ್ ಮಾಡಬೇಕು. ಟೆಕ್ನಾಲಜಿ ಡೆಫಿನೆಟ್ಲಿ ನೀವಿಬ್ಬರು ಹೇಳಿದಂಗೆ ಟೆಕ್ನಾಲಜಿನೇ ಸಿನಿಮಾ ಅಲ್ಲ, ಆದರೆ ಟೆಕ್ನಾಲಜಿ ಡೆಫಿನೆಟ್ಲಿ ಬೇಕು. ಆಲ್ಸೋ ನನಗೆ ಇತ್ತೀಚೆಗೆ ಇಂಟ್ರೆಸ್ಟಿಂಗ್ ಅನಿಸೋದು, ಈಗ ನಾನು ಒಂಥರ ಅದರ 2 ಕಾಲದ ಮಿಡ್ಲಲ್ಲಿ ಹುಟ್ಟಿದೆ. ಅಂದರೆ ನಾನು ರೀಲಲ್ಲಿ ಫಸ್ಟ್ 3 ಸಿನಿಮಾ ರೀಲಲ್ಲಿ ಶೂಟ್ ಮಾಡಿದೆ, ಆಮೇಲೆ ಡಿಜಿಟಲ್ ಬಂದೆ. ಈ ಡಿಜಿಟಲ್ ಟ್ರಾನ್ಸ್ಫಾರ್ಮೇಷನ್ ಆಗುವಾಗ ಬಹಳ ಇಂಟ್ರೆಸ್ಟಿಂಗ್ ಅನಿಸಿದ್ದು. ನಾನು ಸಿನಿಮಾ ಕಲ್ತಿದ್ದು ಅಂದರೆ ನಾನು ಪೂನಾದಲ್ಲಿ ಫಿಲ್ಮ್ ಇನ್ಸ್ಟಿಟ್ಯೂಟಲ್ಲಿ ಹೋಗಿ ಕಲ್ತಿದ್ದೆ. ಅಲ್ಲಿ ಕಲಿತಾಗ ರೀಲಲ್ಲಿ ಅದರ ಒಂದು ಗ್ರಾಮರ್ ಕಲಿಸಿದ್ರು. ಬಟ್ ಅದಾದಮೇಲೆ ಡಿಜಿಟಲ್ ಬಂದಾಗ ಮೇಜರ್ ಡಿಸ್ಕಷನ್ ಏನಿರ್ತು ಅಂದರೆ ಎಮಂಗ್ಸ್ಟ್ ಫಿಲ್ಮ್ ಮೇಕರ್, ಇದರಲ್ಲಿ ನಾನು ಒಂದು ಶಾರ್ಟ್ ಈಗ ರೀಲಲ್ಲಿ ಶೂಟ್ ಮಾಡಿದ್ರೆ 4 ನಿಮಿಷದಲ್ಲಿ ಶೂಟ್ ಮಾಡ್ಬೋದು, ಇದರಲ್ಲಿ ನಾನು ಜಾಸ್ತಿ ಶೂಟ್ ಮಾಡ್ಬೋದು ಅಂತ. ಅಂದರೆ ಟೆಕ್ನಾಲಜಿ ಚೇಂಜ್ ಹ್ಯಾಸ್ ಟು ಗಿವ್ ಬರ್ತ್ ಟು ಇಡಿಯಮ್. ನಾವು ಅದನ್ನು ಬಿಟ್ಬಿಟ್ಟು ಇದ್ರಲ್ಲಿ ಜಾಸ್ತಿ ಶೂಟ್ ಮಾಡ್ಬೋದು, ಜಾಸ್ತಿ ಉದ್ದ ಟೇಕ್ ತಗೋಬೋದು ಅಂತ. ಆ ಉದ್ದ, ಈಗ ರೂಪ ಅವ್ರು ಹೇಳಿದಂಗೆ ಉದ್ದ ಟೇಕಿಂದ ವಾಟ್ ಆಮ್ ಐ ಅಚೀವಿಂಗ್ ಅಂದರೆ ಅದರ ಮೂಲಕ ನೀವು ಹೇಳ್ದಂಗೆ ಇಮೋಷನ್ ಏನು ಕ್ರಿಯೇಟ್ ಮಾಡ್ತಿದ್ದೀನಿ, ಸೇಫ್ಟಿ ಇನ್ನೊಂದು ತಗೊಂಡ್ಬಿಡೋದು. ನಾವು ಅಲ್ಲಿಗೆ ಹೋದ್ವಿ ಬಿಟ್ಟರೆ ಅದರ ಎಕ್ಸ್ಟ್ರೀಮಲ್ಲಿ ನೋಡಿದ್ರೆ ಇವಾಗ ನಮಗೆ ಆಲ್ರೆಡಿ ಈಗ ಐ ಥಿಂಕ್ ಪಿಕ್ಸಾರ ವಾಲ್ಟ್ ಡಿಸ್ನಿನೋ VR ಫಿಲ್ಮ್ ಮಾಡ್ತಾ ಇದ್ದಾರೆ ಆಲ್ರೆಡಿ. ಅದು ಪ್ರೊಡಕ್ಷನಲ್ಲಿದೆ, ಇಂಡಿಯಾದಲ್ಲಿ ಆಲ್ರೆಡಿ ಆಗ್ತಿದೆ. ಈಗ ಬಿಲ್ ಗೇಟ್ ಫೌಂಡೇಶನ್ನವರು ಅವ್ರದ್ದೇನೋ ಇಡೀ ಡಾಕ್ಯುಮೆಂಟ್ರಿ ಸೀರೀಸನ್ನು VR ಮಾಡಿದ್ದಾರೆ. ಅವ್ರು ಯಾವುದೋ ಒಂದು ವಿಲೇಜ್ನ ಟಾಯ್ಲೆಟ್ ತೋರಿಸ್ಬೇಕು ಅಂತ ಹೇಳಿದ್ರೆ ಮಿಡ್ಲಲ್ಲಿ VR ಇಟ್ಬಿಟ್ಟು ಸೈಡಲ್ಲಿ ನಿಂತಿರ್ತಾರೆ ಬಿಲ್ ಗೇಟ್ಸ್, ನೋಡಿ ಸುತ್ತ ಅಂತ ಹೇಳ್ತಾರೆ. ಅಂದರೆ ಇಡೀ ನಾವು ಏನು ಸಂಪ್ರದಾಯಬದ್ಧವಾಗಿ ನಾವು ಯೋಚನೆ ಮಾಡಿರೋ ಸಿನಿಮಾ ಗ್ರಾಮರ್ ಇದೆ, ವೆಂಟ್ ಔಟ್ ಆಫ್ ದ ವಿಂಡೋ. ಸೊ ಈಗ ಹೊಸದಾಗಿ ಇಡಿಯಮನ್ನು ನಾವು ಡಿಸ್ಕವರ್ ಮಾಡ್ಕೊಂಡಿಲ್ಲ ಅಂದರೆ, ಅಥವಾ ನೆಕ್ಸ್ಟ್ ಫಿಲ್ಮ್ ಮೇಕರ್ಸ್ಗಳು ನಾವು ಕೂಡ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ, ಐ ಥಿಂಕ್ ನಾವು ಈಗ ಆಲ್ರೆಡಿ ಲೂಸ್ ಮಾಡ್ತಿರೋ ಬ್ಯಾಟಲ್ ಇದೆಯಲ್ಲ, ಅದನ್ನು ಇನ್ನಷ್ಟು ಬೇಗನೆ ಹೋಗ್ತೀವಿ. ಈ ಇಡಿಯಮ್ ಕ್ರಿಯೇಟ್ ಮಾಡುವಂಥದ್ದು, ಹೊಸ ಜಗತ್ತಿಗೆ ಬೇಕಾದ ಹೊಸ ಇಡಿಯಮ್ಗಳನ್ನು ಕ್ರಿಯೇಟ್ ಮಾಡೋದು ಕೂಡ ನಾವು ಮತ್ತು ನಮ್ಮ ನೆಕ್ಸ್ಟ್ ಫಿಲ್ಮ್ ಮೇಕರ್ಸ್ಗಳು ತುರ್ತಾಗಿ ಮಾಡಬೇಕಾಗಿದೆ ಅನಿಸ್ತದೆ.
ಸತ್ಯಪ್ರಕಾಶ್ ಹೇಳಿದ್ದು ಆಲ್ಮೋಸ್ಟ್ ನಾನು ಒಪ್ಕೊತೀನಿ. ಅಂದರೆ ಓದೋದಿದೆಯಲ್ಲ, ಓದೋದು ಅಂತಂದರೆ ನಾಟ್ ಓನ್ಲಿ ಬುಕ್, ಲೈಫ್ನ ಅಂದರೆ ಜೀವನನ ಅರ್ಥ ಮಾಡ್ಕೊಳ್ಳೋದ್ರಲ್ಲೂ ಇವತ್ತಿನ ಫಿಲಿಮ್ ಮೇಕರ್ಸಲ್ಲಿ ಅಂದರೆ ನಮ್ಮ ಜೊತೆ ಕೆಲಸ ಮಾಡೋಕ್ಕೆ ಬರೋರಲ್ಲಿ ಮ್ಯಾಕ್ಸಿಮಮ್ ಜನಕ್ಕೆ ಆ ಅನುಭವನೇ ಇರಲ್ಲ, ಒಂದು ಲೈಫ್ನ ಎಕ್ಸ್ಪೀರಿಯೆನ್ಸ್ ಅನ್ನೋದಿರುತ್ತಲ್ಲ. ಎಕ್ಸಾಂಪಲ್ ನಾವು ಇಬ್ಬರು ಆ್ಯಕ್ಚುಲಿ ಅಭಯ್ ಸಿಂಹ ಸರ್ ನಾವು ಜೊತೆಲಿ ಬರ್ತಾ ಒಂದು ಮಾತಾಡಿದ್ವಿ. ಇತ್ತೀಚೆಗೆ ತುಂಬ ಸಿನಿಮಾಗಳು ಬರ್ತವೆ, ತುಂಬ ದೊಡ್ಡ ಹಿಟ್ಟಾಗಿರೋ ಸಿನಿಮಾಗಳು ಇದ್ದಾವೆ. ಆ ಸಿನಿಮಾ ನೋಡಿದ್ದು 2 ದಿವಸಕ್ಕೆ ಆ ಸಿನಿಮಾ ಬಗ್ಗೆ ನೆನಪು ಮಾಡಿಕೊಂಡ್ರೆ ಏನು ಇಷ್ಟ ಆಗಿದೆ ಅಂತಲೇ ನೆನಪಾಗಲ್ಲ. ಸಿನಿಮಾ ಏನೋ ಸೂಪರ್ ಡೂಪರ್ ಹಿಟ್ಟಾಗಿರುತ್ತೆ, ಹೋಗ್ತೀವಿ ಥಿಯೇಟ್ರಲ್ಲಿ ನೋಡ್ತೀವಿ, ಖುಷಿಯಾಗಿ ಎದ್ದು ಬರ್ತೀವಿ. 2 ಡೇಸ್ಗೆ ಅದು ಮರ್ತೋಗುತ್ತೆ. ಯಾಕಂತಂದರೆ ಮೋಸ್ಟ್ ಅಂದರೆ ಅದ್ರ ಮೇಲೆ ಜಾಸ್ತಿ ಕಾನ್ಸಂಟ್ರೇಷನ್ ಟೆಕ್ನಿಕಲ್ ಮೇಲೆ ಇರುತ್ತೆ ಹೊರತು ಈ ಎಮೋಷನ್ ಮೇಲೆ ಇರೋಲ್ಲ. ಸೊ ಅಂಥ ಟೈಮಲ್ಲಿ ಈಗ ಹೊಸ ನಮ್ಗೆಲ್ಲರಿಗೂ ನಾವು ಜೊತೇಲಿ ಕೆಲಸ ಮಾಡೋರು ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ಏನಾಗುತ್ತೆ, ಇದು ಸಿನಿಮಾ ಅನ್ನೋದೇ ಒಂದು ಕಲೆಕ್ಟಿವ್ ಆರ್ಟ್ ಆಗಿರೋದ್ರಿಂದ ಒಟ್ಟಾಗಿ ಎಲ್ಲರಿಗೂ ಆ ಎಮೋಷನ್ಸ್ನ ಫಸ್ಟು ಟೀಮ್ ವರ್ಕ್ ತುಂಬಿಸಿ ಅವ್ರನ್ನ ಜೊತೇಲಿ ಕರ್ಕೊಂಡೋಗಿ ಸಿನಿಮಾ ಮಾಡೋದಿದೆಯಲ್ಲ, ಅದು ತುಂಬಾ ದೊಡ್ಡ ಟಾಸ್ಕ್ ಆಗಿಬಿಟ್ಟಿದೆ. ರೈಟ್ರಿಂದ ಹಿಡಿದು ಮ್ಯೂಸಿಕ್ ಡೈರೆಕ್ಟ್ರಿಂದ ಹಿಡಿದು ಪ್ರತಿಯೊಬ್ಬರಿಗೂ ಎಮೋಷನ್ಸ್ನ ಫಸ್ಟು ಸ್ಟ್ರಾಂಗಾಗಿ ಕೂರಿಸಿ ಬಂದ್ರಪ್ಪ ನಾವೆಲ್ಲ ಸೇರಿ ಒಂದು ಎಮೋಷ್ನಲ್ ಏನೋ ಒಂದು ಸಿನಿಮಾ ಮಾಡೋಣ ಅಂತ ಹೇಳೋದಿದೆಯಲ್ಲ, ಸಿಕ್ಕಾಬಿಟ್ಟು. ಯಾಕಂದರೆ ಎಲ್ಲರೂ ಟೆಕ್ನಿಕಲ್ ಬಗ್ಗೆನೇ ಮಾತಾಡ್ತಾ ಇರ್ತಾರೆ. ಸೊ ಇವತ್ತಿನ ಆದರೆ ನಾನು 10 ವರ್ಷದಿಂದ ಅರಿವು ಮಾಡಿದಾಗ ನಮಗೆ ಇದು ಯಾವ ತಲೆನೋವು ಇರಲಿಲ್ಲ. ಒಂದು ಇನ್ಸಿಡೆಂಟ್ ಇತ್ತು, ಅದನ್ನು ಸಿನಿಮಾ ಮಾಡಬೇಕಾಗಿತ್ತು, ಸಿನಿಮಾ ಮಾಡಿ ಮುಗಿಸ್ಬಿಟ್ವಿ. ಬಟ್ ಇವತ್ತು ಮಾತ್ರ ಸಿಕ್ಕಾಪಟ್ಟೆ ಕಷ್ಟ ಇದೆ. ಫಸ್ಟ್ ನಮ್ಮ ಸುತ್ತಮುತ್ತ ಇರೋರನ್ನ ಬಿಲ್ಡ್ ಮಾಡಿ ಕರ್ಕೊಂಡೋಗೋದು. ಸ್ನೇಹಿತರೆ, ಈಗ ಆಡಿಯನ್ಸಿನ ರೌಂಡ್, ಯಾಕೆಂದರೆ ಇವರು ಒಬ್ಬೊಬ್ಬರ ಜೊತೆನೇ ಒಂದು 2 ಗಂಟೆ ಮಾತನಾಡುವಷ್ಟು ವರ್ತಿದೆ, ಎಕ್ಸ್ಪೀರಿಯನ್ಸಸ್ ಇದೆ. ಆದರೆ ನಮ್ಮ ಸಮಯ ಇಲ್ಲ. ಆದ್ದರಿಂದ ಇವರು ಇಡೀ ಕರ್ನಾಟಕದ ಕನ್ನಡ, ಈಗಿನ ವರ್ತಮಾನ ಕನ್ನಡದ ರೆಪ್ರೆಸೆಂಟೇಟಿವ್ ಆಗಿ ಇವರು ಮಾತಾಡ್ತಿರುವಾಗ ಅವರೆಲ್ಲರ ಅನುಭವಕ್ಕೂ ಸ್ಪೇಸನ್ನು ಕ್ರಿಯೇಟ್ ಮಾಡಿಕೊಡೋದಕ್ಕೆ ಖಂಡಿತ ನ್ಯಾಯ ಒದಗಿಸೋಕ್ಕೆ ಸಾಧ್ಯ ಇಲ್ಲ. ಬಟ್ ಈಗ ನೀವು ಫೋಟೋ ಸಿನಿಮಾ ನೋಡಿದ್ದೀರಿ. ಈಗ ಆಡಿಯನ್ಸ್ ರೌಂಡಲ್ಲಿ ನೀವು ಫೋಟೋ ಸಿನಿಮಾದ ನಿಮ್ಮ ಎಕ್ಸ್ಪೀರಿಯನ್ಸ್ ಮತ್ತು ನಿಮ್ಮ ಪ್ರಶ್ನೆಗಳನ್ನು ದಯಮಾಡಿ ಕೇಳಬೇಕು. ಅದಕ್ಕೆ ಉತ್ಸವ ಮಾತ್ರ ಅಲ್ಲ, ಇಲ್ಲಿರೋ ನಿರ್ದೇಶಕರುಗಳು ಕೂಡ ಅದಕ್ಕೆ ಅದನ್ನು ಅವರ ಆನ್ಸರ್ನ ಸೇರಿಸಬಹುದು. ಈಗ ಮೈಕ್ ಕೊಡ್ತಾರೆ ನಿಮಗಲ್ಲಿ ನಮ್ಮ ಹುಡುಗರು. ನಿಮಗೆ ಈ ಫೋಟೋ ಸಿನಿಮಾ ನೋಡಿದ್ದೀರಲ್ಲ, ಇದರ ಕುರಿತಾದಂತೆ ಅಭಿಪ್ರಾಯಗಳು ಬೇಡ. ಅಂದರೆ ನಾನು ತುಂಬ ಚೆನ್ನಾಗಿತ್ತು, ಗುಣವಾಚಕಗಳು ಬಿಟ್ಬೋಣ, ತುಂಬ ಚೆನ್ನಾಗಿತ್ತು, ನನಗೆ ಹೃದಯ ಕರಗಿತ್ತು ಅಂಥ ಮಾತುಗಳೆಲ್ಲ ಬೇಡ. ನಿಮಗೆ ಈ ಸಿನಿಮಾ ನೋಡಿದಾಗ ನಿಮಗೆ ನಿರ್ದೇಶಕರ ಜೊತೆ ಅಥವಾ ಈ ತಂಡದ ಜೊತೆ ಅಥವಾ ಈ ಸಿನಿಮಾನ ಅದರ ಜವಾಬ್ದಾರಿಗಳು ವಹಿಸ್ಕೊಂಡಿರುವಂಥ ಪ್ರಕಾಶ್ ರಾಜ್ ಅವರ ಜೊತೆ ನೀವು ಎತ್ತಬಹುದಾದ ತಕರಾರುಗಳಿದೆಯಾ? ನಮಗೆ ಈ ತಕರಾರುಗಳು ಜಗಳಗಳೇ ಆ್ಯಕ್ಚುಲಿ, ಅಂದರೆ ಜಗಳ ಅಂದರೆ ಫಿಸಿಕಲ್ ಅದಲ್ಲ, ಜಗಳಗಳೇ ನಮ್ಮ ಸಾಹಿತ್ಯ ಮತ್ತು ಸಂಸ್ಕೃತಿಯನ್ನು ಇವತ್ತುವರೆಗೂ ಉಳಿಸ್ಕೊಂಬಂದಿರೋದು. ಬಟ್ ಜಗಳಗಳಿಲ್ಲದ ಕಾಲಕ್ಕೆ ಬಂದುಬಿಟ್ಟಿದ್ದೀವಿ ನಾವು. ಜಗಳ ಇರೋದೆಲ್ಲ ಜಗಳವನ್ನು ಮಾಡೋಂಗಿಲ್ಲ, ಅವ್ರು ಹೇಳಿದ ಥರ ಜಗಳ ಮಾಡಬೇಕಷ್ಟೆ. ಸೊ ಈಗ ಫೋಟೋ ಸಿನಿಮಾದ ಬಗ್ಗೆ ನಿಮ್ಮ ಏನಾದರೂ ಪ್ರಶ್ನೆಗಳು? ಸರ್ ಮತ್ತು ಬೇರೆಯವ್ರ ಸಿನಿಮಾಗಳು ನೋಡಿದ್ರು ಅದನ್ನು ಮಾತಾಡಿ, ಬಿಕಾಸ್ ಆ್ಯಂಡ್ ಇವ್ರು ಮಾತಾಡಿದ್ದಕ್ಕೆ ನಿಮ್ಮ ರಿಯಾಕ್ಷನ್ನು ಸೇರಿಸ್ಕೊಳ್ಳಿ, ತಪ್ಪಿಲ್ಲ. ಸರ್ ನನ್ನ ಹೆಸರು ಸತೀಶ್, ಊರು ಬಂದು ಸಿರ್ಸಿ. ಸರ್ ನನಗೆ ಸಿನಿಮಾ ತುಂಬ ಇಷ್ಟ ಆಯಿತು, ತುಂಬ ಅದ್ಭುತವಾಗಿತ್ತು. ಫ್ರಮ್ ದ ಬಿಗಿನಿಂಗ್ ನೀವು ಯೂಸ್ ಮಾಡಿರುವಂಥ ಸ್ಲ್ಯಾಂಗ್ ಇರ್ಬೋದು, ಉತ್ತರ ಕರ್ನಾಟಕ ಸ್ಲ್ಯಾಂಗು, ಆಮೇಲೆ ಹಳ್ಳಿ ಸೊಗಡು ಇರ್ಬೋದು, ತುಂಬ ನ್ಯಾಚುರಲ್ ಆಗಿತ್ತು. ಸೊ ನನಗೆ ತುಂಬ ಟಚ್ ಆಗಿರೋಂಥ ಕ್ಯಾರೆಕ್ಟ್ರು ಚಿಕ್ಕ ಹುಡುಗನ ಕ್ಯಾರೆಕ್ಟ್ರು. ಸೊ ಆ್ಯಸ್ ಆ್ಯನ್ ಡೈರೆಕ್ಟರ್ ನಿಮಗೆ ಆ ಚಿಕ್ಕ ಹುಡುಗನ ಕ್ಯಾರೆಕ್ಟ್ರನ್ನ ಇಟ್ಕೊಂಡು ಮಾಡೋದು ಎಷ್ಟು ಚಾಲೆಂಜಿಂಗ್ ಆಗಿತ್ತು ಈ ಕತೆಗೆ? ಮೊದಲನೇದು ಭಾಷೆ ಬಗ್ಗೆ ಅಷ್ಟು ರಿಯಾಲಿಸ್ಟಿಕ್ ಇದೆ ಅಂದಿದ್ದು. ಅಂದರೆ ಉತ್ತರ ಕರ್ನಾಟಕ ಅಂತ ಜನರಲೈಸ್ ಮಾಡೋಕ್ಕಾಗಲ್ಲ ಆ ಭಾಷೆನ, ಅದು ಗೋನ್ವಾರ್ ಭಾಷೆ. ಸೊ ಗೋನ್ವಾರ್ ಭಾಷೆ ಬಳಸಬೇಕು ಅಂತ ನಾನು ಅಂದ್ಕೊಂಡಿರೋದ್ರಿಂದ ಅಷ್ಟು ಹಂಗೆ ಬಂದಿದೆ ಆ ಭಾಷೆ. ಮತ್ತು ಹುಡುಗನ್ನ ಚಾಲೆಂಜಿಂಗ್ ಅಂದರೆ ನಾನು ಹುಡುಗನಿಗೆ ನನಗೂ ಗೊತ್ತಿಲ್ಲ, ಅಂದರೆ ಹೊಸ್ದಾಗಿತ್ತು ನನಗೆ ಅದೆಲ್ಲ. ನಾನು ಕಂಡುಕೊಂಡಿದ್ದೇನೆ ಅಂದರೆ ಕ್ಯಾಮ್ರಾ ಜೊತೆಗೆ ಅವ್ನು ಫ್ರೆಂಡ್ಶಿಪ್ ಮಾಡಿದೆ. ವೀರೇಶ್ ಅವನ ಹೆಸರು. ಸೊ ಅವನಿಗೆ ಶುರುವಿಂದನೂ ನಮ್ಗೆ ಅವ್ನು ಕ್ಯಾಮ್ರಾ ಮುಂದೆ ಬರೋಕ್ಕೆ ಮೊದಲು ಭಯ ಪಡ್ತಿದ್ದ. ಸೊ ಅದನ್ನು ಕ್ಯಾಮ್ರಾ ಜೊತೆಗೆ ಅವ್ನು ಫ್ರೆಂಡ್ಶಿಪ್ ಮಾಡೋಕ್ಕೆ ಶುರು ಮಾಡಿ, ಅಂದರೆ ನಾವೆಲ್ಲ ಅಂದರೆ ಎಲ್ಲರೂ ಸೇರಿನೇ ನಾವು ಊಟ ಮಾಡ್ಬೇಕಾದ್ರೆ ಶೂಟ್ ಮಾಡ್ತಿದ್ವಿ. ಎಲ್ಲ ಒಟ್ಟಿಗೆ ಇದ್ದ, ನಮ್ಮ ಜೊತೆಗೆ ಇದ್ದ, ಅಲ್ಲೇ ಸ್ನಾನ ಮಾಡ್ತಿದ್ದ, ಅಲ್ಲೇ ಮಲಗ್ತಿದ್ದ. ಸೊ ಹಂಗಾಗಿ ಮಲಗಿದಾಗಲೂ ನಾವು ಅದು ವೀಡಿಯೋ ಮಾಡ್ತಿದ್ವಿ, ಅವ್ನು ಸ್ನಾನ ಮಾಡಬೇಕಾದ್ರೂ ವೀಡಿಯೋ ಮಾಡ್ತಿದ್ವಿ. ಸೊ ಅದು ಕ್ಯಾಮ್ರಾ ಜೊತೆಗಿನ ಭಯ ಹೋಯ್ತು ಅವನಿಗೆ. ನಾವು ಶೂಟಿಂಗ್ ಬರೋ ದಿನ ಅವನಿಗೆ ಕ್ಯಾಮ್ರಾ ಇಲ್ಲ ಅನ್ನೋ ವ್ಯತ್ಯಾಸ ಇರಲಿಲ್ಲ ಅವನಿಗೆ. ಸೊ ಹಂಗಾಗಿ ಅವನು ಅದು ತುಂಬ ಹೆಲ್ಪ್ ಆಯಿತು. ಅದು ಮೇಜರಾಗಿ ಈಗ ನೀವು ಕೇಳೋದಕ್ಕೆ ಹೇಳ್ಬೇಕಂದ್ರೆ ಅದು ಕ್ಯಾಮ್ರಾ ಜೊತೆ ಫ್ರೆಂಡ್ಶಿಪ್ ಮಾಡಿದ್ದು ತುಂಬ ಅದು ಚಾಲೆಂಜ್ನ ಸ್ವಲ್ಪ ಆರಾಮ್ ಮಾಡ್ತು ನಮಗೆ. ಓಕೆ ಸರ್, ಥ್ಯಾಂಕ್ ಯು.
ಮಕ್ಕಳ ಜೊತೆ ಕೆಲಸ ಮಾಡೋದು ಈಸಿ, ದೊಡ್ಡವ್ರ ಜೊತೆ ಮಾಡೋದು ಕಷ್ಟ. ಮಕ್ಕಳಿಗೆ ಬ್ಯಾಗೇಜ್ ಎತ್ಕೊಂಬರಲ್ಲ, ಹಿಂಗೆ ನಡ್ಕೊಂಬರ್ತಾರೆ. ಆ್ಯಕ್ಟರ್ಸು ಒಂದು ಸೀನಲ್ಲಿ, ಯಾವುದೋ ಒಂದು ಸಿನಿಮಾಲಿ ಒಂದು ಸೀನಲ್ಲಿ ಒಂದು ಮಗು ಇತ್ತು, ಒಂದು ದೊಡ್ಡವರಿದ್ದರು. ಮಗುಗೆ ಹೇಳ್ದೆ ಹಿಂಗೆ ನಡ್ಕೊಂಬಂದು ಇಲ್ಲಿ ಕೂತ್ಕೋ ಅಂತ, ಕೂತ್ಕೊಂತು. ಆ ಸೀನ್ ಏನು ಎಮೋಷನ್ ಪ್ರೊಜೆಕ್ಟ್ ಮಾಡುತ್ತೆ ಅದನ್ನು ಆಡಿಯನ್ಸ್ ಪ್ರೊಜೆಕ್ಟ್ ಮಾಡ್ಕೋತಾರೆ. ಆ ಮಗು ಏನು ತೋರಿಸೋ ಅವಶ್ಯಕತೆ ಇಲ್ಲ. ಆ್ಯಕ್ಟರ್ಸು ಖಾಲಿ ಇದ್ದಷ್ಟು ಒಳ್ಳೆಯದು. ದೊಡ್ಡವ್ರಿಗೆ ನಾನು ಹೇಳಿದೆ, ಸರ್ ನೀವು ಹಿಂಗೆ ಮಗು ಜೊತೆ ನಡ್ಕೊಂಬಂದು ಇಲ್ಲಿ ಕೂತ್ಕೋಬೇಕು ಅಂತ. ಮೇಡಮ್ ಎಲ್ಲಿ ನನ್ನ ತಲೆ ಕಟ್ಟಾಗತ್ತೆ ಹೇಳ್ಬಿಡ್ತೀರಾ? ಸರ್ ನೀವು ನಡ್ಕೊಂಬನ್ನಿ, ನಾನು ನೋಡ್ಕೊತೀನಿ ಅದನ್ನೆಲ್ಲ ಅಂತ. ಸೊ ಮಕ್ಕಳು ತುಂಬ ಖುಷಿ ಅವ್ರ ಜೊತೆ ಕೆಲಸ ಮಾಡೋದು. ಫಸ್ಟು ಉತ್ಸವ್ ಅವ್ರಿಗೆ ಕಂಗ್ರ್ಯಾಚುಲೇಷನ್ಸ್. ನಂದು 2 ಪ್ರಶ್ನೆ ಇದೆ, ಒಂದು ಸತ್ಯ ಸರ್ಗೆ ಮತ್ತು ಉತ್ಸವ್ ಅವ್ರಿಗೆ. ನೀವು ಅಂದರೆ ಈ ಫೋಟೋ ಮೂವಿಲಿ ಎಲ್ಲಾದರೂ ಜಾಸ್ತಿ ವೈಡ್ ಶಾರ್ಟೇ ಯೂಸ್ ಮಾಡಿದ್ದೀರಾ? ಅದು ಇಂಟೆನ್ಷನಲ್ಲಿ ಯಾಕೆ, ಅಥವಾ ಅದ್ರ ಮುಖಾಂತರ ಏನು ಹೇಳಕ್ಕೆ ಹೊರಟ್ರಿ ಅನ್ನೋದು ಒಂದು. ನೆಕ್ಸ್ಟು ಸತ್ಯ ಸರ್ಗೆ, ಅಂದರೆ ನಾವು ನೆಕ್ಸ್ಟು ಫಿಲ್ಮ್ ಮೇಕರ್ ಆಗೋರು ಅಂದರೆ ಯೂತ್ಗೆ ಜಾಸ್ತಿ ರೀಚ್ ಆಗಬೇಕು ಅಂತ ಹೇಳಿದ್ರು ಸರ್ರು. ಅದು ನನಗೆ ಅದ್ರ ಬಗ್ಗೆ ಅಂದರೆ ಒಂದು ಡೌಟ್ ಇದೆ. ಅಂದರೆ ಯೂತು ಇವತ್ತು ಅಂದರೆ ತುಂಬ IPL ನಡೀತಿದೆ, ಜಗತ್ತಿನ ಎಲ್ಲ ಲೀಗ್ನೂ ನೋಡ್ತಿದ್ದಾರೆ. ಜೊತೆಗೆ ಅವ್ರ ಡಿಸ್ಕಷನ್ ಇರೋದು ಅಂದರೆ ನಾನು ಈ ಭಾಷೆ ಬಗ್ಗೆ ಮಾತಾಡಬೇಕೆಲ್ಲೋ ಗೊತ್ತಿಲ್ಲ, ಅಂದರೆ ಯೂತ್ ಜೊತೆ ಕೂತ್ರೆ ಅವರು ಮಾತಾಡೋದೇ ಮಲಯಾಳಂ ಸಿನಿಮಾ ಬಗ್ಗೆ ಮಾತಾಡ್ತಾರೆ ಅಥವಾ ತಮಿಳ್ ಸಿನಿಮಾ ಬಗ್ಗೆ ಮಾತಾಡ್ತಾರೆ. ಅಂದರೆ ನಾವು ಕನ್ನಡ ಸಿನಿಮಾ ಮೇಕರ್ಸ್ ಆಗಬೇಕು ಅಂದ್ಕೊಂಡಿರೋರು ಇವ್ರನ್ನ ನಾವು ಹೆಂಗೆ ಅದರಿಂದ ಆಚೆ ಕರ್ಕೊಬರೋದು, ಹೆಂಗೆ ಅವ್ರ ಜೊತೆ ನಾವು ಕನೆಕ್ಟ್ ಆಗಬೇಕು ಅನ್ನೋದು. ಒಂದೊಂದು ವೈಡ್ ಶಾಟ್ಗಳು ಏನೋ ನಾನು ಅವತ್ತೇನೇನು ಯೋಚನೆ ಮಾಡಿರ್ತೀನಿ ಬರಿಬೇಕಾದ್ರೆ ಅಥವಾ ಶಾರ್ಟ್ ಇಡಬೇಕಾದ್ರೆ. ಇಡೀ ಫೋಟೋ ಸಿನಿಮಾಗೆ ಯೋಚನೆ ಮಾಡಿದ್ರೆ ನನಗೆ ಅದೇ ನಾನು ಡ್ರೋನೆಲ್ಲ ತುಂಬ ಅಂದರೆ ಅವ್ರು ನಡೆದಿರೋ ದಾರಿ ಸೌದಿ ತೋರಿಸ್ಬೇಕಿತ್ತು. ಹಾಗೆ ಎಕ್ಸಾಕ್ಟ್ಲಿ ನಂಗೆ ಗೊತ್ತಾಗ್ತಿಲ್ಲ ನೀವು ಯಾವ ಶಾರ್ಟ್ಗಳ ಬಗ್ಗೆ ಅಂತಂದ್ರೆ ಹೇಳ್ಬೋದು. ಇಡೀ ಸಿನಿಮಾದಲ್ಲಿ ಒಂದೊಂದು ಕಾರಣಕ್ಕೆ ಒಂದೊಂದು ಶಾರ್ಟ್ಗಳನ್ನ ಇಟ್ಟಿರ್ತೀವಿ. ಅಂದರೆ ಆ ಸೌದಿ ಆ ಜನರು ಅಂದರೆ ಇಬ್ಬರೇ ಇದ್ದಾರೆ, ಆ ನಡೀತಿರ್ಬೇಕಾದ್ರೆ ಇಬ್ಬರಿದ್ದಾರೆ ಅನ್ನೋದಕ್ಕೆ ನಾನು ಒಂದಷ್ಟು ಕಡೆ ವೈಡ್ ಶಾಟ್ಗಳಿಗೆ ಹೋಗಿದ್ದೆ. ಗುರುಗಳೇ ನಿಮ್ಮ ಹೆಸರೇನಂದರೆ? ಶೃಂಗಾರ್ ಅಂತ. ಶೃಂಗಾರ್ ಅವರೇ, ನಾನು ಯೂತ್ಸ್ ಜೊತೆ ಕನೆಕ್ಟ್ ಆಗಬೇಕು ಅಂದಿದ್ದು ನೀವು ಒಬ್ಬರು ಕನೆಕ್ಟ್ ಆಗಬೇಕು ಅಂತ ಹೇಳಿದ್ದಲ್ಲ, ಸಿನಿಮಾ ಇಂಡಸ್ಟ್ರಿ ಪೂರ್ತಿ ಕನೆಕ್ಟ್ ಆಗಬೇಕು ಅಂತ ಹೇಳಿದ್ದು. ಅದೇನಕ್ಕೆ ಆ ಮಾತು ಹೇಳಿದೆ ಅಂದರೆ, ಇವಾಗ ನೀವೇ ಹೇಳಿದ್ರಿ ಮಲಯಾಳಂ ಸಿನಿಮಾಗಳ ಬಗ್ಗೆ ತುಂಬ ಮಾತಾಡ್ತಾ ಇದ್ದಾರೆ ಎಲ್ಲರೂ ಅಂತ. ಈಗ ರೀಸೆಂಟಾಗಿ ಒಂದು ಮಲಯಾಳಂ ಸಿನಿಮಾ ರಿಲೀಸ್ ಆಯಿತು, ಮಂಜುಮಲೆ ಬಾಯ್ಸ್ ಅಂತನೇನು. ಅದು ಹೈಯೆಸ್ಟ್ ಗ್ರಾಸ್ ಕಲೆಕ್ಷನ್, ಅದು ತುಂಬ ಕಲೆಕ್ಷನ್ ಆಯಿತು. ನಾನು ಸಿನಿಮಾ ನೋಡಿದೆ, ಓಕೆ ಸಿನಿಮಾ ಓಕೆ. ಅಲ್ಲಿ ಸಿನಿಮಾ ಹೇಗೆ ಮಾಡ್ತಾರವರು ಅಂದರೆ, ಇಡೀ ಸಿನಿಮಾ ಒಂದಷ್ಟು ಜನ ಹುಡುಗರುಗಳಿದ್ದಾರೆ, ಅವ್ರುಗಳ್ದೇನೋ ಒಂದು ಟ್ರಿಪ್ ಪ್ಲ್ಯಾನ್ ಮಾಡ್ತಾರೆ, ಅವ್ರು ಯಾವುದೋ ಟ್ರಿಪ್ಗೆ ಹೋಗ್ತಾರೆ, ಅವರೇನೋ ಚೇಷ್ಟೆ ಮಾಡೋಬ್ಬ ಬಿದ್ದೋಗ್ತಾನೆ, ಅವನು ಎತ್ಕೊಂಬರೋದು ಅಷ್ಟೇ ಸಿನಿಮಾ, ಅದು ಇಡೀ ಸಿನಿಮಾನ. ಆದರೆ ಆ ಸಿನಿಮಾ ನೋಡ್ತಾ ಇದ್ರೆ ಅಂದರೆ ಇವತ್ತಿನ ಜನ್ರೇಷನ್ ಹುಡುಗರುಗಳು ನೋಡ್ತಾ ಇದ್ರೆ ಒಂದು ಕಾಮನ್ ಪಾಯಿಂಟ್ ಇರುತ್ತೆ ಸಿನಿಮಾದಲ್ಲಿ, ಅದು ನಾವು ಕ್ರಿಯೇಟ್ ಮಾಡೋದು ಗೊತ್ತಾಗಲ್ಲ. ಅದು ಕೆಲವು ಸರಿ ಕನೆಕ್ಟ್ ಆಗುತ್ತೆ ಜನಕ್ಕೆ, ಕೆಲವು ಸರಿ ಕನೆಕ್ಟ್ ಆಗಲ್ಲ. ಆ ಪಿಕ್ಚರ್ನ ಕನೆಕ್ಟಿಂಗ್ ಪಾಯಿಂಟೇ ಆ ಯೂತ್ಸು, ಆ ಟೀಮ್ ಏನಿದೆ ಅದನ್ನು ಇಟ್ಕೊಂಡು ಒಂದು ಎಮೋಷನನ್ನು ಎಷ್ಟು ಕ್ಲೀನಾಗಿ ರೀಚ್ ಮಾಡಿಸ್ತಾರೆ ಅಂದರೆ ಸಿನಿಮಾದಲ್ಲಿ ತುಂಬ ನೀಟಾಗಿ ಎಮೋಷನ್ ರೀಚ್ ಮಾಡಿಸ್ತಾರೆ. ಸೊ ಆ್ಯಸ್ ಎ ಫಿಲಮ್ ಮೇಕರ್ಸು ನಮಗೆ ಮೇಜರಾಗಿ ಗೊತ್ತಾಗಬೇಕಾಗಿರೋದು ಇವತ್ತಿನ ಯುವ ಜನತೆಯ ಎಮೋಷನ್ ಏನು ಅಂತ, ಯಾವುದಕ್ಕೆ ಎಮೋಷನ್ ಆಗ್ತಾರೆ ಅಂತ. 100% 50 ವರ್ಷದ ಹಿಂದೆ ಒಂದು ಫ್ಲಡ್ಸ್ ಆದರೆ, ಒಂದು ಭೂಕಂಪ ಆದರೆ, ಅಥವಾ ಇಂಡಿಯಾ ಟೀಮ್ ಮ್ಯಾಚ್ ಗೆದ್ರೆ ಎಮೋಷನ್ ಆಗೋರು. ಇವತ್ತು ಅದು ಬ್ರೇಕ್ ಆಗೋಗಿದೆ. ಇವತ್ತು ಎಲ್ಲದನ್ನು ಬ್ರೇಕ್ ಮಾಡಿಟ್ಟಿದ್ದಾರೆ. ಅಂದರೆ ನಿಮಗೆ ಒಂದು ಇಂಡಿಯನ್ ಟೀಮ್ ಅಂತ ಇದ್ದಿದ್ದು 10 ಟೀಮ್ IPL ಅಂತ ಮಾಡಿಟ್ಟಿದ್ದಾರೆ. ಸೊ ಅದರಲ್ಲೇ RCB ಸಪ್ರೇಟ್ ಅಂತಾರೆ, ಚೆನ್ನೈ ಸಪ್ರೇಟ್ ಅಂತಾರೆ, ಅವ್ರು ಸಪ್ರೇಟ್ ಅಂತಾರೆ, ಈ ಥರ ಇದೆ ಇವತ್ತು. ಸೊ ಆ್ಯಸ್ ಎ ಫಿಲಮ್ ಮೇಕರ್ಸು ನಮಗೆ ಒಂಚೂರು ಸೈಕಾಲಜಿ ಅರ್ಥ ಮಾಡ್ಕೋಬೇಕು ನಾವು. ಏನನ್ನು ನನ್ನ ಕಥೆಯಲ್ಲಿ ಇವತ್ತಿನ ಜನಕ್ಕೆ ಯಾವ ವಿಷಯನ ಟಚ್ ಮಾಡಿದ್ರೆ ವರ್ಕ್ ಆಗತ್ತೆ ಅಂತ, ಅದು ಸ್ವಲ್ಪ ಕಷ್ಟದ ಕೆಲಸ. ಅಂದರೆ ಎಲ್ಲ ಕಥೆನೂ ಎಲ್ಲರಿಗೂ ಅಂದರೆ ಎಲ್ಲ ಕತೆ ಎಲ್ಲರಿಗೂ ಇಷ್ಟಪಡ್ಸೋಕ್ಕಂತೂ ಆಗಲ್ಲ. ನಾವು ತುಂಬ ಏನೋ ಇವತ್ತು ಯೂತ್ಸು ನಡೀತಾ ಇರೋದ ದಾರಿ ಬೇರೆ, ಅಥವಾ ನಾವು ಯೋಚನೆ ಮಾಡ್ತಾ ಇರೋದ ದಾರಿ ಬೇರೆ ಆಗಬಾರ್ದಲ್ವ. ಅಂದರೆ ಇವತ್ತೇನೋ ಏನೋ ಒಂದು, ಇವಾಗ ಫಾರ್ ಎಕ್ಸಾಂಪಲ್ ಕಾಂತಾರ ಪಿಕ್ಚರ್ ನಿಮಗೆ ಏನಕ್ಕೆ ಅಷ್ಟೆಲ್ಲ ಸಕ್ಸಸ್ ಆಗಿರಬಹುದು ಆಯಿತು ಅಂತ ನಾವು ಕೂತ್ಕೊಂಡು ಅದನ್ನೆಲ್ಲ ರಿಸರ್ಚ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ನಿಮ್ಗೆ ಅಲ್ಲೊಂದು ಕೆಲವು ಪಾಯಿಂಟ್ಸ್ಗಳು ಸಿಗುತ್ತೆ. ಈ ಪಾಯಿಂಟ್ಗಳು ಇವತ್ತು ವರ್ಕ್ ಆಗ್ತಾ ಇದೆ ಅಂತ. ನನಗೆ ತುಂಬ ಅನಿಸಿದ್ದು ಏನು ಅಂದರೆ, ಅದರಲ್ಲಿ ಇಟ್ಟಿರೋ ಆ ದೇವ್ರದ್ದು ಏನು ವಿಷಯ ಇದೆಯಲ್ಲ, ಇವತ್ತು ಬೆಳಗ್ಗೆ 7 ಗಂಟೆಗೆ ಮನೆಗೆ ಯಾರದೇ ಮನೇಲಿ TV ಹಾಕಿ ಒಬ್ಬ ಜ್ಯೋತಿಷಿ ಹೇಳೋರು ಕೂತಿರ್ತಾರೆ, ಅಥವಾ ಇನ್ನೊಬ್ಬರು ಯಾರೋ ಕೂತಿರ್ತಾರೆ. ಇವತ್ತು ಜನ ದೇವರಿಗೆ ಅದು ಎಷ್ಟು ಕನೆಕ್ಟ್ ಆಗಿಬಿಟ್ಟಿದ್ದಾರೆ ಅಂದರೆ ಸರ್, ನಾನು 15 ವರ್ಷದ ಮುಂಚೆ ಇಷ್ಟು ಜನ ಕನೆಕ್ಟ್ ಆಗಿರೋದು ನಾನು ನೋಡಿರಲಿಲ್ಲ. ಇವತ್ತು ಪ್ರತಿ ಮನೆಯಲ್ಲೂ 7 ಗಂಟೆಗೆ ದೇವ್ರಿರುತ್ತೆ. ಸೊ ನೀವು ಅದೊಂದು ಎಮೋಷನ್ನು ಎಲ್ಲರನ್ನೂ ಇಮಿಡಿಯೇಟಾಗಿ ಕನೆಕ್ಟ್ ಮಾಡಿಸತ್ತೆ ಆ್ಯಕ್ಚುಲಿ, ಅದು ಸೈಕಾಲಜಿ ಅದು. ಸೊ ನಾನು ಹೇಳೋದು ಆ್ಯಸ್ ಎ ಫಿಲಮ್ ಮೇಕರ್ಸು ಅಥವಾ ಆ್ಯಸ್ ಎ ಫಿಲಮ್ ಪ್ರೊಡ್ಯೂಸರ್ಸು ಅಥವಾ ಆ್ಯಸ್ ಎ ಫಿಲಮ್ ಫೆಟರ್ನಿಟಿ,
ನಮ್ಮ ಕೆಲಸ ಏನಂದರೆ ನಾವು ಸುಮ್ಮನೆ ಜನ ಥಿಯೇಟ್ರಿಗೆ ಬರ್ತಾಯಿಲ್ಲ ಅಂತ ಹೇಳ್ತಾನೆ ಇದ್ದರೆ ಅದು ವೇಸ್ಟ್, ಅದರಿಂದ ಏನೂ ಉಪಯೋಗ ಇಲ್ಲ. ಸೊ ಜನ ಥಿಯೇಟ್ರಿಗೆ ಬರೋಕ್ಕೆ ನಾವು ಏನು ಮಾಡಬೇಕು, ಹೆಂಗೆ ಕರೆಸ್ಬೇಕು ಜನನ, ಅದನ್ನು ಯೋಚನೆ ಮಾಡಬೇಕು. ಇವಾಗ ನೀವು ಹೇಳಿದ್ರಲ್ಲ, ಇವತ್ತು IPL ಏನೋ ನೋಡ್ತಾರೆ, ಮತ್ತೊಂದೇನೋ ನೋಡ್ತಾರೆ, ನಾನು ಯೂತಿಗೆ ಹೆಂಗೆ ಕನೆಕ್ಟ್ ಆಗೋದು ಅಂತ. ನೀವು ಒಂದು 10 ವರ್ಷದ ಮುಂಚೆ ಯೂತೆ ತಾನೆ, ಅಥವಾ ಇವಾಗಲೂ ಯೂತೆ, ಸಾರಿ, ನೀವು ಈಗಲೇ ಯೂತ್ ಅಲ್ವಾ. ಸೊ ನಿಮಗೆ ಗೊತ್ತಿರತ್ತೆ, ಅಂದರೆ ಒಂದು ಚಿಕ್ಕ ಚೇಷ್ಟೆ ಇರುತ್ತೆ, ಒಂದು ಚಿಕ್ಕ ಹುಡುಕ್ತನ ಇರುತ್ತೆ. ನೀವು ಎಷ್ಟೇ ಸೀರಿಯಸ್ ಸಬ್ಜೆಕ್ಟ್ ಹೇಳಿ ಸ್ವಾಮಿ, ಸಮಸ್ಯೆ ಅಲ್ಲ. ಇವಾಗ ನಾಗರಹಾವು ಅಂತ ಸಿನಿಮಾ ಅವತ್ತಿನ ಕಾಲಕ್ಕೆ ಒಳ್ಳೆ ಸಬ್ಜೆಕ್ಟ್ ಆದ್ರೂ ಒಂದಷ್ಟು ಜನ ಯೂತ್ಸಿಗೆ ಕನೆಕ್ಟ್ ಆಗುತ್ತೆ. ನೀವು ಎಷ್ಟೇ ಸೀರಿಯಸ್ ಸಬ್ಜೆಕ್ಟ್ ಹೇಳಿದ್ರು, ಇವತ್ತು ಈ ಸಿನಿಮಾ ನೋಡ್ಬೇಕಾದ್ರೆ ಎಷ್ಟು ಜನ ನಗ್ತಾಯಿದ್ರು, ಎಂಥ ಎಮೋಷನಲ್ ಸಬ್ಜೆಕ್ಟ್ ಆದ್ರೂ ಎಷ್ಟೋ ಜನ ನಗ್ತಾಯಿದ್ರು ಅಥವಾ ಕನೆಕ್ಟ್ ಆಗ್ತಾಯಿದ್ರು. ಕನೆಕ್ಟಿಂಗ್ ಪಾಯಿಂಟ್ ಏನು ಅನ್ನೋದು ನಾವು ಯೋಚನೆ ಮಾಡಬೇಕಷ್ಟೆ. ಸೊ ಅದನ್ನು ನಾವು ಸಿನಿಮಾಕ್ಕೆ ಯೂತ್ಗಳನ್ನ ಅಟ್ರ್ಯಾಕ್ಟ್ ಮಾಡೋದು ಹೆಂಗೆ ಅಂತ ಯೋಚನೆ ಮಾಡಬೇಕು ಅಂತ ನಾನು ಹೇಳಿದ್ದು. ಇನ್ನೊಂದು 2 ಪ್ರಶ್ನೆಗಳು. ಯಾರು ಹೆಣ್ಮಕ್ಳು ಸಿನಿಮಾ ನೋಡಿದ್ರೆ ಇಲ್ಲ ಅವ್ರು, ಯಾಕೆಂದರೆ ನಾವು ಇದ್ರಲ್ಲಿ ಪಾಪ ಅವರು ನಾವು ಕೇಳ್ಬೋದು ಬೇಡವೋ ಅಂತ ಚಿಂತನೆಯಲ್ಲಿ ಇರ್ತಾರೆ. ಸರ್ ನಮಸ್ತೆ ಸರ್, ನಾನು ಶ್ರೀನಿವಾಸ್ ಅಂತ. ನನ್ನ ಕ್ವಶನ್ ಉತ್ಸವ ಅವ್ರಿಗೆ. ಒಂದು, ನಿಮ್ಮ ರೈಟಿಂಗ್ ಪ್ರೋಸೆಸ್ಸಲ್ಲಿ ಬರೆಯೋ ಟೈಮಲ್ಲಿ ಅರಿವು ಸಿನಿಮಾ ಏನಾದರೂ ಇನ್ಸ್ಪೈರ್ ಆಯಿತಾ ಅನ್ನೋದು. ಯಾಕಂದರೆ ಆ ಸಿನಿಮಾನೂ ಒಂದು ಜರ್ನಿ ಸಿನಿಮಾ, ಇದು ಒಂದು ಟ್ರಾವೆಲ್ ಜರ್ನಿ ಸಿನಿಮಾ, ಇಡೀ ಸಿನಿಮಾದು. ಅದರ ಆ ಇನ್ಸ್ಪಿರೇಷನ್ ಏನಾದರೂ ಇದೆಯಾ ಅನ್ನೋ ಒಂದು ಕ್ವಶನ್. ಇಲ್ಲ ಆಗಿಲ್ಲ. ಅಂದರೆ ನಾನು ಹೇಳಿದ್ನಲ್ಲ ಮುಂಚೆ ಕತೆ ಅದು ಏನಕ್ಕೆ ಬರದೆ ಅಂತ. ಅಲ್ಲಿ ನಡೆಯೋದು ಬೇರೆ, ಇಲ್ಲಿ ನಡೆಯೋದು ಬೇರೆ. ನಾನು ಬರೆದಿದ್ದು ಅದೇ ಗಂಗಮ್ಮ ಅನ್ನೋ ನಮ್ಮೂರಿಗೆ ಹೋಗ್ಬೇಕಾದ್ರೆ ಒಬ್ಬ ಹೆಂಗಸು, ಹಂಗಾಯಿತು ನನಗೆ. ಅಂದರೆ ಇಡೀ ಲಾಕ್ಡೌನ್ ವಿಷಯದಲ್ಲಿ ಸುಮಾರು ವಿಷಯಗಳು ಆ ಥರದ್ದು ಓದ್ತಾ ಇದ್ದೆ, ನೋಡ್ತಾ ಇದ್ದೆ. ನಾನು ಆ ಟೈಮಲ್ಲಿ ಕೊಡಗಿಂದ ಊರಿಗೆ ಹೋಗಿದ್ದೆ. ಸೊ ಅಲ್ಲಿ ಒಂದಷ್ಟು ವಿಷಯಗಳು ನನಗೆ ಕಂಡಿತ್ತು, ಅದನ್ನು ಡಾಕ್ಯುಮೆಂಟ್ ಮಾಡಬೇಕಿತ್ತು. ಅದೇ ನಡೆಯೋದೊಂದು, ಅದು ಜರ್ನಿ ಒಂದು ಕಾಮನ್ ಇದೆ ಅದರಲ್ಲಿ. ನಾನು ಆ ಥರದ್ದೇನು ಆಗಿಲ್ಲ, ಇನ್ಫ್ಲುಯೆನ್ಸ್ ಏನಾಗಿಲ್ಲ. ಓಕೆ, ನನಗೆ ಮೊದಲನೇ ಪ್ರಶ್ನೆ ಉತ್ಸವ ಅವ್ರಿಗೆ. ಇದು ಫೋಟೋ ಸಿನಿಮಾ ಯಾವ್ಯಾವ ಫಿಲಮ್ ಫೆಸ್ಟಲ್ಲಿ ಸ್ಕ್ರೀನಿಂಗ್ ಆಗಿದೆ? ಮತ್ತು ಒಟ್ಟಾರೆ ನಾನು ಕೇಳಬೇಕು ಅಂದರೆ OTTಯಲ್ಲಿ ಸಿನಿಮಾನ ಯಾರು ಸೆಲೆಕ್ಟ್ ಮಾಡೋದು, ಮತ್ತು ಅದರದ್ದು ಮೆಸರ್ಮೆಂಟ್ ಏನು? ಸ್ಟಾರ್ ಕಾಸ್ಟ್ ನೋಡ್ತಾರಾ, ಕಂಟೆಂಟ್ ನೋಡ್ತಾರಾ, ಅಥವಾ ಬಡ್ಜೆಟ್ ನೋಡ್ತಾರಾ? ಇದ್ರ ಬಗ್ಗೆ ಯಾರಾದರೂ ಹೇಳ್ಬೋದು? ಏನೋ ಕೇಳಬೇಕು. 2ನೇ ಪ್ರಶ್ನೆ ಕೇಳಿ ಮೊದಲನೇದೇ ಗೊತ್ತಾಗಿಲ್ಲ. ಫೆಸ್ಟಿವಲ್ ಬಿಫೆಸಲ್ಲಿ ಪ್ರೀಮಿಯರ್ ಆಗಿದ್ದು, ಬೆಂಗಳೂರು ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ಲಿ. ಅದಾದಮೇಲೆ ಮತ್ತೆ ಬೆಂಗಳೂರಲ್ಲಿ ಇನ್ನೊಂದು ಬೆಂಗಾಲಿ ಕನ್ನಡ ಫಿಲ್ಮ್ ಫೆಸ್ಟಿವಲ್ ಅಂತ ಆಯಿತು, ಅಲ್ಲಾಯಿತು. ಮತ್ತು ಹೆಬಿಟಾಟ್ ಫಿಲ್ಮ್ ಫೆಸ್ಟಿವಲ್ ಡೆಲ್ಲಿಲಿ ಆಯಿತು. ಮತ್ತು ನಿಟ್ಟೆ ಮಂಗಳೂರಲ್ಲಿ ಅಲ್ಲೊಂದಾಯಿತು. ಮತ್ತು ಚಿತ್ರಭಾರತಿ ಅಂತ ಬೆಂಗಳೂರಲ್ಲಿ ಮತ್ತೊಂದಾಯಿತು. ಇದು ಇಂಡಿಯಾದಲ್ಲಿ ಮಾತ್ರ ಆಗಿರೋದು, ಹೊರಗಡೆ ಎಲ್ಲೂ ಆಗಿಲ್ಲ. ಬೇರೆ ಸ್ಟೇಟ್ಗೆ ಅಂದರೆ ಒಂದಷ್ಟು ಕಡೆ FTIಯಲ್ಲೊಮ್ಮೆ ಸ್ಕ್ರೀನಿಂಗ್ ಆಯಿತು, ಡೆಲ್ಲಿಲೊಮ್ಮೆ ಆಗಿದ್ದು. ಮಾತಾಡಬೇಕಾದ್ರೆ ಅವ್ರು ಹೇಳಿದ್ರು ವಿ ಶುಡ್ ಎವಾಲ್ವ್ ವಿತ್ ದ ಟ್ರೆಂಡ್ ಅಂತ. ನಾನು ಹೇಳೋದು, ಒಂದು ಮೂವಿ ಒಂದು ಮಾಧ್ಯಮ ಆದರೆ, ಈಗ ಏನು ಸೀರೀಸ್ಗಳು ಬರ್ತಾ ಇದೆಯಲ್ಲ ಅದೊಂದು ಮಾಧ್ಯಮ. ನನ್ನ ಪ್ರಶ್ನೆ ಏನಂದರೆ, ಯಾಕೆ ಕನ್ನಡದಲ್ಲಿ ಸೀರೀಸ್ಗಳು ಬರ್ತಾ ಇಲ್ಲ? ಅಂದರೆ ನಾವು ತಿಳಿಸೋ ವಿಷಯಗಳನ್ನು ಅದ್ರ ಮುಖಾಂತರ ತಿಳಿಸ್ಬೋದು. ಬಿಕಾಸ್ ನಾವೇನು ಥಿಯೇಟ್ರುಗಳು ಪ್ರಾಬ್ಲಮ್ ಏನು ಹೇಳ್ತಿದ್ದೀವಿ, ಯಾಕೆ ಬರ್ತಾಯಿಲ್ಲ, ಏನು ಪ್ರಾಬ್ಲಮ್ ಆಗ್ತಾಯಿದೆ? ಒಂದು ಸೀರೀಸು ಗ್ರೀನ್ ಲೈಟ್ ಲೈನಲ್ಲಿ ನಿಂತ್ಕೊಂಡಿದೆ 2 ವರ್ಷದಿಂದ ನಂದು ಅಮೆಝಾನ್ ಪ್ರೈಮ್ ಜೊತೆಲಿ. ಯಾಕೆ ಆಗ್ತಿಲ್ಲ ಅಂದರೆ, ಅವ್ರು ಕೇಳಿದ್ರು ಲಾಸ್ಟ್ ಮೀಟಿಂಗ್ ಆದಾಗ, ಇದನ್ನು ತೆಲುಗುಲಿ ಮಾಡ್ತೀರಾ ಅಂತ. ಇಲ್ಲ, ಇದು ಕಥೆ ನಡೆಯೋದೇ ಚಾಮರಾಜಪೇಟೆಯಲ್ಲಿ, ನಾನು ಹೇಗೆ ತೊಗೊಂಡೋಗ್ಲಿ? ಇಲ್ಲ, ಟ್ರೈ ಮಾಡಿ, ಅದನ್ನು ಚಾರ್ಮಿನಾರಲ್ಲಿ ಹಾಕೋಕ್ಕಾಗತ್ತಾ ಅಂತ. ಆಗಲ್ಲ ಅಂದೆ. ಸೊ ಅವ್ರ ಬಿಸ್ನೆಸ್ ಪರ್ಸ್ಪೆಕ್ಟಿವಲ್ಲಿ ನೋಡಿದಾಗ, ಅವರು ಪ್ರತಿ ಒಂದು ಹೊಸ ಬಿಸ್ನೆಸ್ ಕ್ರಿಯೇಟ್ ಮಾಡೋದಕ್ಕೆ ಮಾಡೋದು ಕಂಟೆಂಟು. ಅಂದರೆ ಹೊಸ ಸಬ್ಸ್ಕ್ರೈಬರ್ಸ್ ಬರಬೇಕು, 2 ಇರೋ ಸಬ್ಸ್ಕ್ರೈಬರ್ಸ್ನ ಸಸ್ಟೈನ್ ಮಾಡಬೇಕು. ಸೊ ಇದು 2 ಅವ್ರದ್ದು ಬಿಸ್ನೆಸ್ ರೆವೆನ್ಯೂ ಜನ್ರೇಷನ್ ಮಾಡಲು. ಕನ್ನಡದಲ್ಲಿ ಅವ್ರು ಹೇಳೋ ಪ್ರಕಾರ ಹೊಸ ಸಬ್ಸ್ಕ್ರೈಬರ್ಸ್ ಬರ್ತಾಯಿಲ್ಲ. ಸೊ ಅವರು ದೊಡ್ಡ ನಟರಿಗೆ ನಟರ ಸಿನಿಮಾ ದೊಡ್ಡ ದುಡ್ಡು ಕೊಟ್ಟು ತೊಗೊಂಡು, ಬಿಕಾಸ್ ಅದು ಸಬ್ಸ್ಕ್ರೈಬರ್ಸ್ ಜನ್ರೇಟ್ ಮಾಡೋ ಕಂಟೆಂಟು, ಅದು ಇಟ್ ಹ್ಯಾಸ್ ಫೇಲ್ಡ್ ಅವರಿಗೆ. ಅದಕ್ಕೋಸ್ಕರ ಹೊಸ ಸಬ್ಸ್ಕ್ರೈಬರ್ಸ್ ಹುಟ್ಟು ಹಾಕೋಕ್ಕೆ ಆಗೋವಂಥ ಕಂಟೆಂಟ್ನ ತೊಗೋತಾರ ಗೊತ್ತಿಲ್ಲ, ವೆಯ್ಟ್ ಮಾಡ್ತಾಯಿದ್ದೀವಿ. ಅವ್ರು ಹೇಳಿದ್ದಾರೆ ಸೀರೀಸ್ ಮಾಡೋಕ್ಕೆ ರೆಡಿ ಇದ್ದೀವಿ ಸಿಕ್ಕಾಪಡೆ. ಐ ಥಿಂಕ್ ನನಗೆ ಗೊತ್ತಿರೋಂಗೆ ನಾನು 8 ಜನ ಡೈರೆಕ್ಟರ್ಸ್ ನಾನು ಮಾತಾಡಿದ್ದೀನಿ. ಅವ್ರ ಹತ್ರ ಎಲ್ಲ ಸೀರೀಸ್ ಸ್ಕ್ರಿಪ್ಟ್ಗಳಿದ್ದಾವೆ, ರೆಡಿ ಟು ಶೂಟ್ ಸ್ಕ್ರಿಪ್ಟ್ಗಳಿದ್ದಾವೆ. ಬಟ್ ಸೀರೀಸ್ ಮಾಡೋದಕ್ಕೆ ಜಾಸ್ತಿ ದುಡ್ಡು ಹಿಡಿಯುತ್ತೆ, ಬಿಕಾಸ್ ಇಟ್ಸ್ ಲಾಂಗರ್. ಪ್ರತಿ ಎಪಿಸೋಡು ನೀವು 30-40 ಮಿನಿಟ್ಸ್ ಅಂತ ಇಟ್ಕೊಂಡ್ರು, 10 ಎಪಿಸೋಡ್ ಅಂದರೆ 300 ಮಿನಿಟ್ಸ್. ಸೊ ಇಟ್ಸ್ ಲೈಕ್ ಆಲ್ಮೋಸ್ಟ್ 3 ಫಿಲಮ್ ಶೂಟ್ ಮಾಡೋ ಥರ. ಸೊ ಇಟ್ಸ್ ಅ ಡಿಫ್ರೆಂಟ್ ಮಾಡೆಲ್ ಸೀರೀಸ್ನ ಶೂಟ್ ಮಾಡೋದು. ಅದಕ್ಕೆ ಹಾಕೋ ಥರ ದುಡ್ಡು ಇಟ್ಸ್ ಅ ಡಿಫ್ರೆಂಟ್. ಸೊ ಕನ್ನಡಕ್ಕೆ ಅವರು ಈಗ ಸದ್ಯಕ್ಕೆ ಹಾಕೋಕ್ಕೆ ರೆಡಿ ಇಲ್ಲ. ಐ ಹೋಪ್ ವೆರಿ ಸೂನ್ ವಿ ಗೆಟ್ ಟು. ನನ್ನ ಕ್ವಶನ್ನು ಉತ್ಸವ್ ಸರ್ಗೆ.
ಈ ಮೂವಿ ಮೇಕಿಂಗಲ್ಲಿ ನೀವೇನೇನು ಪ್ರಾಬ್ಲಮ್ಸ್ನ ಫೇಸ್ ಮಾಡಿದ್ರಿ? ಮತ್ತು ಇನ್ನೊಂದು ಕ್ವಶನ್ನು, ಆ್ಯಸ್ ಎ ಡೈರೆಕ್ಟ್ರಾಗಿ ನೀವು ಇವಾಗ ಬರ್ತಾ ಇರೋ ಯಂಗ್ಸ್ಟಾರ್ಸಿಗೆ ಏನು ಒಂದು ಅಡ್ವೈಸ್ ಕೊಡ್ತೀರಾ? ಮೀನ್ಸ್ ಯಾವ ರೀತಿನಲ್ಲಿ ಪ್ರಿಪೇರ್ ಆಗಬೇಕು, ಲೈಕ್ ಆ ಥರ ಪ್ರಾಬ್ಲಮ್ಸ್ ಅದೇ ಸಿನಿಮಾ ಮಾಡಬೇಕಾದ್ರೆ ಎಲ್ಲರಿಗೂ ಅದು ನಾರ್ಮಲ್ ಆಗಿರುತ್ತೆ ಸಮಸ್ಯೆಗಳು. ನಮಗೆ ಲಾಕ್ಡೌನ್ನ ಮರುಸೃಷ್ಟಿ ಮಾಡಬೇಕಿತ್ತು. ಆವಾಗ ನಮಗೆ ರೋಡ್ ಬ್ಲಾಕ್ ಮಾಡೋದು ದೊಡ್ಡ ಚಾಲೆಂಜ್ ಆಗಿತ್ತು. ಅಂದರೆ 2 ಕಿಲೋಮೀಟ್ರ್ ಗಟ್ಟಲೆ ನಾವು ರೋಡ್ನ ಗಾಡಿಗಳು ಓಡಾಡ್ದಂಗೆ ಇರಬೇಕಿತ್ತು. ಸಿಂಗ್ ಸೌಂಡ್ ಮಾಡಿದ್ದಾಗಿದ್ದು ಅದು ಕೂಡ ನಮಗೆ ಒಂದಷ್ಟು ಸೌಂಡ್ ಸಲುವಾಗಿ ನಾವು ಬ್ಲಾಕ್ ಮಾಡಬೇಕಾಗ್ತಿತ್ತು. ಸೊ ಅವಾಗ ನ್ಯಾಷನಲ್ ಲೆವೆಲ್ ನಿಲ್ಲಿಸ್ಬೇಕಾದ್ರೆ ನಮ್ಗೆ ಅಲ್ಲಿ ಯಾರು ಒಂದಷ್ಟು ಜನರಿಗೆ ಭಾಷೆ ಅರ್ಥ ಆಗ್ತಿರ್ಲಿಲ್ಲ ನಾವು ಏನು ಹೇಳೋದಂತ. ಅವರು ಬ್ಯಾರಿಕೇಡ್ ಹಾಕಿದ್ರು ಕೂಡ ಮೂವ್ ಮಾಡಿಬಿಡ್ತಿದ್ರು ಗಾಡಿ. ಅದೆಲ್ಲ ಡೈರೆಕ್ಷನ್ ಟೀಮು ಹುಡುಗರ ಕಾಲ ಮೇಲೆಲ್ಲ ಬೀಳ್ತಿತ್ತು. ಗಾಯಗಳ ಎಪಿಸೋಡ್ ಅದೆಲ್ಲ ಶೂಟ್ ಮಾಡೋಕ್ಕೆ ತುಂಬ ದಿನ ಆಗ್ತಿತ್ತು ಒಬ್ಬೊಬ್ಬರಿಗೆ. ಅದು ತುಂಬ ಕಷ್ಟ ಅನ್ಸೋದು ನಮಗೆ ಶೂಟ್ ಮಾಡಬೇಕಾದ್ರೆ. ಬಿಟ್ಟರೆ ಸಿನಿಮಾ ಶೂಟ್ ಮಾಡೋಕ್ಕೆ ಏನೇನು ಚಾಲೆಂಜ್ ಇರುತ್ತೆ ಆ ಥರದ್ದು ಇರ್ತಿತ್ತು. ಮತ್ತು ನಂಗೆ ಗೊತ್ತಿಲ್ಲ, ನಾನು ಹೇಳ್ಕೊಳ್ಳೋದು ಏನಂದರೆ ಈ ಸಿನಿಮಾ ಆದಮೇಲೆ ನನಗೆ ಗೊತ್ತಿದ್ದು ನಮ್ಮೂರು ಕತೆ, ನನಗೆ ಅದೇ ನಮ್ಗೆ ಗೊತ್ತಿರೋ ಕತೆಗಳು ಮಾಡಬೇಕು, ನಮ್ಗೆ ಗೊತ್ತಿರೋ ವಿಷಯಗಳ ಬಗ್ಗೆ ಸಿನಿಮಾ ಮಾಡಬೇಕು ಅಂತ ನನಗೆ ತುಂಬ ಅನಿಸುತ್ತೆ. ನನಗದು ತುಂಬ ಸ್ಟ್ರಾಂಗಾಗಿ ಅನಿಸುತ್ತೆ. ನನಗೆ ಗೊತ್ತಿರೋ ಭಾಷೆ, ನನಗೆ ಗೊತ್ತಿರೋ ಪ್ರಪಂಚದಲ್ಲಿ ಅಲ್ಲಿ ಸಿನಿಮಾ ಕಟ್ಕೊಡೋಕೆ ನಾನು ಆರಾಮಿದ್ದೀನಿ. ಆದರೆ ಅಲ್ಲಿ ನನಗೆ ಅಷ್ಟು ನಂಗೆ ಗೊತ್ತಿಲ್ಲ ಬೇರೆಯವ್ರಿಗೆ ಏನು ಹೇಳ್ಬೇಕಂತ ನಾನು ಹಂಗಿದ್ದೀನಿ. ಸರ್, ಈ ವೇದಿಕೆಯಲ್ಲಿ ಎಲ್ಲರೂ ಸೇರಿ ಒಂದು ಹೋಪ್ಸ್ ಕಾಣ್ತಾ ಇದೆ ಅಂದರೆ ಸದ್ಯಕ್ಕೆ ಪ್ರಕಾಶ್ ರಾಜ್ ಸರ್ ಅಂದರೆ ಎದುರುಗಡೆ ಇದ್ದಾರೆ ಅಂತ ಹೇಳ್ತಲ್ಲ. ಈ ಎಲ್ಲ ದೊಡ್ಡ ಸಮಸ್ಯೆಗಳೇನು ನಿಂತಿದೆ ಮಲಯಾಳಂ ಇಂಡಸ್ಟ್ರಿಯಲ್ಲಿ ಕೇಳ್ಪಟ್ಟಿದ್ದು ಸರ್. ಅಂದರೆ ದೊಡ್ಡ ದೊಡ್ಡ ಸ್ಟಾರ್ಗಳು ಸಪೋರ್ಟ್ ಮಾಡಿದ್ದಕ್ಕೆ ಅಲ್ಲಿ OTTನಲ್ಲಿ ಈ ಥರ ಪ್ಯಾರಲಲ್ ಸಿನಿಮಾಗಳು ಹೋಗ್ತಾ ಇದೆ ಅಂತ. ಸೊ ಸದ್ಯಕ್ಕೆ ನಮ್ಮ ಹೋಪ್ಸ್ ನೀವು ಸರ್ ರಂಗಭೂಮಿ ಜೊತೆಯಲ್ಲಿ ಈ ಥರ ಪ್ಯಾರಲಲ್ ಸಿನಿಮಾಗೆ ನಿಮ್ಮ ಸಪೋರ್ಟ್ ಸಿಕ್ಕಿರೋ ಒಂದಲ್ಲ ಒಂದಿನ ಕನ್ನಡ ಸಿನಿಮಾಕ್ಕೆ ಒಂದು ಒಳ್ಳೆ ಭವಿಷ್ಯ ಇದೆ ಅಂತ ಅನ್ಕೋತೀವಿ. ನಾನು ಎಕ್ಸ್ಪ್ಲೇನ್ ಮಾಡೋದಕ್ಕೆ ಮುಂಚೆ ಶಕೀಲ್ ಒಂದು ಪ್ರಶ್ನೆ ಇದೆ. ಹಾಯ್ ಉತ್ಸವ್ ಸರ್, ಥ್ಯಾಂಕ್ ಯು ಫಾರ್ ಮೇಕಿಂಗ್ ದಿಸ್ ಮೂವಿ. ಆ್ಯಕ್ಚುಲಿ ಕಂಗ್ರ್ಯಾಚುಲೇಷನ್ ಸರ್. ನನಗೆ ಕ್ವಶನ್ ಅಲ್ಲ, ನನಗೆ ಸಿನಿಮಾ ನೋಡಿ ಅನಿಸಿದ್ದು ಅಂದರೆ ನಾವು ಥಿಯೇಟ್ರಲ್ಲಿ ಕೆಲಸ ಮಾಡ್ತೇವೆ. ನಾವು ಥಿಯೇಟ್ರಲ್ಲಿ ಕೆಲಸ ಮಾಡುವಾಗ ಯಾವಾಗಲೂ ಒಂದು ವಿಷಯದ ಮೇಲೆ ಕೆಲಸ ಮಾಡ್ತೀವಿ. ಅಂದರೆ ಕ್ವಶನ್ ಮಾಡೋದು ಹೆಂಗೆ ಅಂತ, ಹೌ ಟು ಕ್ವಶನ್. ಲಾಕ್ಡೌನಲ್ಲಿ ಏನು ಘಟಿಸ್ತೋ, ಏನು ನಡೀತೋ, ಇಟ್ಸ್ ಅ ರಿಸಲ್ಟ್ ಆಫ್ ಅ ಫೇಲ್ಯೂರ್. ನಾವು ಒಬ್ಬ ಮನುಷ್ಯರಾಗಿ, ನಾವೊಬ್ಬ ಸೊಸೈಟಿಯಾಗಿ, ನಾವೊಂದು ಸರ್ಕಾರವಾಗಿ ನಾವು ಹೇಗೆ ಫೇಲ್ಯೂರ್ ಆದ್ವಿ ಅನ್ನೋದೇ ನಾವು ಏನೇನು ಅನುಭವಿಸ್ತೀವಲ್ಲ ಅದಕ್ಕೆ ಸಾಕ್ಷಿ. ಅದು ಜಗತ್ತಿನ ಎಲ್ಲ ಸರ್ಕಾರಗಳು ಬೇರೆ ಬೇರೆ ರೀತಿ ಫೇಲ್ ಆಗಿದ್ದಾವೆ. ಆದರೆ ನಮ್ಮ ಸರ್ಕಾರಗಳು ಕೂಡ ಬಹಳ ಭಯಾನಕವಾಗಿ ಫೇಲ್ಯೂರ್ ಆದವು ಆ ಟೈಮಲ್ಲಿ. ಇವೆಲ್ಲ ಅನಾಹುತಗಳು ಯಾಕೆ ನಡೀತು ಅಂತ ಅನ್ನೋದು ಈ ಫೇಲ್ಯೂರ್ನ ರಿಸಲ್ಟು. ಅದು ಈ ಸಿನಿಮಾದಲ್ಲಿ ಅದನ್ನು ಬಹಳ ಚೆನ್ನಾಗಿ ವಿವರಿಸದೇ ಇದ್ರೂ ಕೂಡ ಪ್ರತಿಯೊಂದು ಸೀನು ಕೂಡ ನಾವು ಹೇಗೆ ಫೇಲ್ಯೂರ್ ಆಗಿದ್ವಿ ಅನ್ನೋದನ್ನು ತೋರಿಸೋದ್ರ ಜೊತೆಗೆ ಅದು ಕ್ವಶನ್ ಮಾಡುತ್ತೆ ನಮಗೆ. ಅಲ್ಲಿ ಬರುವ ಒಂದೊಂದು ಪಾತ್ರಗಳು ಒಂದೊಂದೇ ಲೈನ್ ಮಾತಾಡಿದ್ರು ಅಲ್ಲೊಂದು ಲೈನ್ ಬರುತ್ತೆ, ಅವನಿಗೆ ಉಚ್ಚಿಗೆ ಚಿಡ್ದೈತೆ ಏನ್ಲಿ ಅವನಿಗೆ ಅಲ್ಲಿ ಲಾಕ್ಡೌನ್ ಮಾಡೋಕೆ. ದಿಸ್ ವಾಸ್ ದ ಕ್ವಶನ್ ವಿ ಆರ್ ಆಸ್ಕಿಂಗ್ ಇನ್ ದ ಸೇಮ್ ಟೈಮ್. ಆವಾಗ ನಾವು ಪ್ರತಿಯೊಬ್ಬರು ಈ ಕ್ವಶನ್ ಮಾಡ್ಕೊಳ್ತಿದ್ವಿ ನಾವು. ಇದಕ್ಕೆ ಉತ್ತರಗಳು ಯಾವ ಸರ್ಕಾರಗಳು ಕೊಡಲಿಲ್ಲ ಆಗ, ಅಥವಾ ಅದಕ್ಕೆ ನಮಗೆ ಯಾವ ದಾರಿಗಳು ತೋರಿಸಲಿಲ್ಲ. ನಮ್ಮ ಪಾಡಿಗೆ ನಮಗೆ ಬಿಟ್ಟುಬಿಟ್ಟಿದ್ರು. ಈ ಸಿನಿಮಾದಲ್ಲಿ ಪ್ರತಿಯೊಂದು ಸೀನನ್ನು ಕೂಡ ಅವರ ಪಾಡಿಗೆ ಅವ್ರನ್ನ ಬಿಟ್ಟುಬಿಟ್ಟಿದ್ರೆ, ನೀವು ಸಾಯ್ರಿ ಇಲ್ಲ ಬದುಕ್ರಿ, ನಿಮ್ಮ ದಾರಿ ನೀವು ಹುಡ್ಕೊಳ್ರಿ, ಹೆಂಗಾದ್ರೂ ಬದುಕಳ್ರಿ ನೀವು. ಅದನ್ನು ಕಲಾವಿದರಾಗಿ ನಾವು ಹೇಗೆ ಕ್ವಶನ್ ಮಾಡ್ತೇವೆ ಅಥವಾ ಸಿನಿಮಾಗಳಲ್ಲಿ ನಾವು ಯಾವ ರೀತಿ ಕ್ವಶನ್ ಮಾಡ್ತೇವೆ ಅನ್ನೋದನ್ನು ಈ ಸಿನಿಮಾ ನೀವು ನೇರವಾಗಿ ಮಾಡದೇ ಇದ್ರೂ ಇಂಡೈರೆಕ್ಟಾಗಿ ಅದು ಕ್ವಶನ್ ಮಾಡ್ತಿದೆ ಈಗ ಎಲ್ಲರನ್ನೂ ಕೂಡ. ಅದು ಸಿನಿಮಾ ಮಾಡುವವರು ತಮಗೆ ತಾವು ಮಾಡಿಕೊಳ್ಳಬೇಕಾಗಿರೋ ಕ್ವಶನ್ನು ಕೂಡ ಹೌದಂತ ಅನಿಸುತ್ತೆ ನನಗೆ. ಇದು ಈ ಸಿನಿಮಾದ ಮೂಲಕ ನಿಮಗೆ ನೀವು ಮಾಡಿಕೊಳ್ಳೋ ಕ್ವಶನ್ ಜೊತೆಗೆ ಗೌರ್ಮೆಂಟನ್ನು ಮತ್ತು ನಮಗನ್ನು ಕೂಡ ಆ ಕ್ವಶನನ್ನು ಮಾಡ್ತಿದ್ದೀರಿ ನೀವು. ನಮ್ಮ ಜವಾಬ್ದಾರಿ ಏನಾಗಿತ್ತು, ನಾವು ಯಾವ ರೀತಿ ಬೇಜವಾಬ್ದಾರವಾಗಿ ಆಗ ವರ್ತಿಸಿದ್ವಿ ನಾವು ಅಂತ ಅನ್ನೋದನ್ನು ತೋರಿಸ್ತಾ ಇದ್ದೀರಿ. ಥ್ಯಾಂಕ್ ಯು ಸರ್. ಧನ್ಯವಾದಗಳು. ನನಗೆ ಮೊದಲಿಗೆ ಈ ಎಲ್ಲ ಯುವ ನಿರ್ದೇಶಕರಿಗೆ ಥ್ಯಾಂಕ್ಸ್. ಚಿಕ್ಕಮಗಳೂರು ಊರು ಏನಿದೆ, ಒಂದು ಸ್ಟೇಜು, ಒಂದು 10-60 ಜನ ಇರ್ತಾರೆ ಅಂತ ಅಂದ್ಕೊಳ್ದೆ ಪ್ರೀತಿಯಿಂದ ಬಂದಿದ್ದಾರೆ, ಅವರ ಸಮಯವನ್ನು ಇದ್ದಾರೆ. ಇದು ಮಾತಾಡಿದ್ದು ಬಹಳ ಕಮ್ಮಿ, ಯಾಕಂದರೆ ಇನ್ನೂ ನಾವೇ ತಡಕಾಟದಲ್ಲಿದ್ದೀವಿ, ನಾವು ಹುಡ್ಕೊಳ್ತಿದ್ದೀವಿ. ನಿಮ್ಮೆಲ್ಲರಿಗೂ ಒಂದೇ ಒಂದು ಆಶ್ವಾಸನೆ, ನಿರ್ದಿಗಂತದ ಈ ಪ್ರಯತ್ನ ಅನ್ನೋದು ಈ 2 ಉತ್ಸವಗಳಲ್ಲ. ಇದಾದ ನಂತರ ನಾವು ನಿಮ್ಮೆಲ್ಲರ ಸಮಯವನ್ನು ತೊಗೊಂಡು ಒಂದು ಕಡೆ ಸೇರಬೇಕಾಗಿದೆ. ನಾವು ವಿ ವಿಲ್ ಹ್ಯಾವ್ ಟು ಫೈಂಡ್ ಅ ವೇ ಥ್ರೂ. ಅಂದರೆ ಅದು ನಮ್ಮ ಜವಾಬ್ದಾರಿ, ಅದು ನಮಗೂ ದಾರಿ ಕಾಣಬೇಕು, ಇನ್ನೊಬ್ರಿಗೂ ದಾರಿ ತೋರಿಸೋ ಕೆಲಸ ಆಗಬೇಕು. ಸೊ ನಿಮ್ಮ ಕೆಲಸಗಳ ಮಧ್ಯೆ ಒಂದು ಅಂಬ್ರೆಲಾ, ಒಂದು ಕೊಡೆ ರೆಡಿ ಆಗಲಿಕ್ಕೆ ಸಾಧ್ಯ ಆಗುತ್ತಾ? ಆ್ಯಂಡ್ ಅದು ಯಾಕಂದರೆ ನನ್ನದಷ್ಟು ಸಾಕಷ್ಟು ಆಲೋಚನೆ. ನಾವು ನಮ್ಮ ಸಿನಿಮಾಗಳಿಗೆ 1 ಲಕ್ಷ ಜನ ನೋಡಬೇಕು ಅಂದರೆ ಕರ್ನಾಟಕದಲ್ಲಿ 10,000 ಜನನೇ ಇದ್ದರೆ
ಮಿಕ್ಕಿದ 90,000 ಪ್ರಪಂಚದಲ್ಲಿ ಎಲ್ಲೆಲ್ಲಿದ್ದಾರೆ ಅಂತಲೂ ನೋಡಬೇಕಾಗತ್ತೆ ನಮಗೆ. ದಟ್ ಈಸ್ ಅವರ್ ಆಡಿಯನ್ಸ್. ನಾವು ಸೇರಬೇಕಾಗಿರೋದು 1 ಲಕ್ಷ. ಅದು ತಮಿಳ್ನಾಡಿನವರು ಕರ್ನಾಟಕದಲ್ಲಿ ಕಂಡುಕೊಂಡಿದ್ದಾರೆ, ಮಲಯಾಳದವ್ರು ಕಂಡುಕೊಳ್ತಾ ಇದ್ದಾರೆ, ನಾವ್ಯಾಕೆ ಕಂಡುಕೊಳ್ಳೋಕ್ಕಾಗ್ತಾ ಇಲ್ಲ? ಸೊ ಇದೆಲ್ಲವನ್ನು ನಾವೇ ಪ್ರಶ್ನೆ ಮಾಡ್ಬೋದು. ಇರ್ ಸಮಥಿಂಗ್ ವಿ ಹ್ಯಾವ್ ಟು ಡೂ ಇಟ್. ಇದು ಬಿಗಿನಿಂಗ್ ಅಷ್ಟೇ. ಆ್ಯಂಡ್ ನನ್ನ ಆಶೆ ಅದು ದಟ್ ವಿ ವಿಲ್ ಮೀಟ್ ವೆರಿ ಸೂನ್ ಅಕಾರ್ಡಿಂಗ್ಲು, ಅಥವಾ 2 ಕಡೆ ಬೆಂಗಳೂರಿನಲ್ಲಿ ಬಂದು ಮಾತಾಡ್ಬೋದು, ಎಲ್ಲೋ ಒಂದು ಕಡೆ ಮಾತಾಡ್ಬೋದು. ಐ ಥಿಂಕ್ ನಾವೊಂದಷ್ಟು ಗಂಟೆಗಳನ್ನು ಇದು ಕೊಡಬೇಕಾಗತ್ತೆ. ಆ್ಯಂಡ್ ವಿ ವಿಲ್ ಟ್ರೈ ಟು ಕನೆಕ್ಟ್ ಆ್ಯಂಡ್ ಬಿಲ್ಡ್ ಆ್ಯಂಡ್ ಫೈಂಡ್ ಅ ವೇ ಔಟ್. ಎಲ್ರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಮತ್ತೊಮ್ಮೆ ಈ ಸಿನಿಮಾದ ಒಲವು ನಿಲುವುಗಳು ಎಂಬ ಸಂವಾದಕ್ಕೆ ಆಗಮಿಸಿ ನಮ್ಮ ಈ ಸಂವಾದ ಕಾರ್ಯಕ್ರಮ ಚೆಂದಗಾಣಿಸಿಕೊಟ್ಟಂಥ ತಮ್ಮೆಲ್ಲರಿಗೂ ನಿರ್ದಿಗಂತದ ಪರವಾಗಿ ಧನ್ಯವಾದಗಳನ್ನು ತಿಳಿಸ್ತಾ ಒಂದು ಪುಟ್ಟ ಕಾಣಿಕೆಯನ್ನು ನಿಮಗೆ ಗೌರವವಾಗಿ ಸಲ್ಲಿಸ್ತಾ ಇದ್ದೇವೆ.